ನೀವು ಸಿನಿಮಾಗೆ ಬಂದಾಗ ಹಾಡಿದ ಮೊದಲ ಹಾಡು? ಉಯ್ಯಾಲೆ ಉಯ್ಯಾಲೆ ಪ್ರೀತಿಯ ಉಯ್ಯಾಲೆ ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ. ಈ ಹಾಡುವ ಮೂಲಕ ಬದುಕನ್ನ ತುಂಬಾ ಚೆನ್ನಾಗಿ ಕಟ್ಕೋಬಹುದು ಅಂತ ಅನಿಸ್ತಾ ನಿಮಗೆ? ಬಟ್ ಅವಾಗಿನ ಪರಿಸ್ಥಿತಿಗೂ ಇವಾಗಿನ ಪರಿಸ್ಥಿತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆಯಾ? ಒಂದ್ 2 ಸಾಂಗ್ ಹಿಟ್ ಆಗುತ್ತೆ ಅನ್ಕೊಳ್ಳಿ, ಈಗ ನೆಕ್ಸ್ಟ್ ಸಾಂಗ್ಗೆ ಹೊಸ ವಾಯ್ಸ್. ಪರಭಾಷಿಕರು ಕೂಡ ಇಲ್ಲಿ ಹಾಡೋದಕ್ಕೆ ಬರ್ತಾರೆ, ಅವ್ರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತ ಅನ್ಸಲ್ಲ? ಅದು ತುಂಬಾ ಚೆನ್ನಾಗಿ ಬಂದಾಗ ನಾನು ಯಾವತ್ತೂ ಅದನ್ನ ಯೋಚನೆ ಮಾಡಿಲ್ಲ. ಯಾವತ್ತೂ ನಾವು ಹಾಡಿದ್ದಕ್ಕಿಂತ ಒಂದು ಕೆಳಮಟ್ಟದಲ್ಲಿ ಇರುತ್ತಲ್ಲ, ಅವಾಗ ಬೇಜಾರಾಗುತ್ತೆ. ಗಾಯಕರನ್ನ ಬ್ಯಾನ್ ಮಾಡೋ ವಿಚಾರ ಬಂದೋಯ್ತು ಇತ್ತೀಚೆಗೆ. ಅದು ಅರ್ಥನೇ ಇಲ್ಲ, ಯೂಸೂ ಇಲ್ಲ. ಕನ್ನಡಿಗರಿಗೆ ಸಂಭಾವನೆ ವಿಚಾರದಲ್ಲಿ ಕಡೆಗಣಿಸ್ತಾ ಇದ್ದಾರೆ ಅಂತ ಅನ್ಸಲ್ವಾ ನಿಮಗೆ? ಹೊಸ ಸಿಂಗರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೆಲವ್ರಿಗೆ ಅದೃಷ್ಟ ಅನ್ನೋದಿರುತ್ತೆ, ಕೆಲವ್ರಿಗೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಹೊಸ ಪ್ರಯತ್ನಗಳಿಗೆ ನಾವು ಹೆಜ್ಜೆ ಹಾಕ್ತಾನೆ ಇರಬೇಕು. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 22 ವರ್ಷಗಳ ಸುದೀರ್ಘ ಜರ್ನಿ. 22 ವರ್ಷಕ್ಕೆ ಹೆಚ್ಚು ಕಮ್ಮಿ 500ಕ್ಕೂ ಹೆಚ್ಚು ಹಾಡುಗಳು, ಕನ್ನಡ, ತಮಿಳು, ಒಂದಷ್ಟು ಬೇರೆ ಭಾಷೆಯ ಹಾಡುಗಳು ಹಾಡುವ ಮೂಲಕ, ಗಾಯನದ ಮೂಲಕವೇ ತನ್ನ ಬದುಕನ್ನು ಕಟ್ಟಿಕೊಂಡಿರುವಂತಹ ಗಾಯಕಿ ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಆಗಿ ಬಂದಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಬೇರೆ ಯಾರೂ ಅಲ್ಲ, ಅವರು ನಮ್ಮ ಜೊತೆ ಇವತ್ತು ಪಾಡ್ಕಾಸ್ಟ್ನಲ್ಲಿ ಇರ್ತಕ್ಕಂಥವ್ರು ಖ್ಯಾತ ಗಾಯಕಿ ಮಾನಸ ಹೊಳ್ಳ. ಮಾನಸ ಹೊಳ್ಳ ಅಂದ ತಕ್ಷಣ ನಿಮಗೆ ನೆನಪಾಗೋದು ಶಂಖನಾದ ಸಿನಿಮಾದ ಅರವಿಂದ್ ಅವರು, ಅವರ ಮಗಳು. ಅದಕ್ಕಿಂತ ಹೆಚ್ಚಾಗಿ ಗಾಯಕಿಯಾಗಿಯೇ ಗುರುತಿಸ್ಕೊಂಡಿರ್ತಕ್ಕಂಥ ಮಾನಸ ಹೊಳ್ಳ ಅವರ ಜೊತೆ ಒಂದಷ್ಟು ಮಾತಾಡ್ತಾ ಹೋಗೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಹೇಗಿದೆ ಜರ್ನಿ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಓಕೆ, ಈ ಇಷ್ಟು ವರ್ಷಗಳ ಸುದೀರ್ಘ ಜರ್ನಿ ಗಾಯಕಿಯಾಗಿಯೇ ಗುರುಸ್ಕೊಂಡ್ರಿ. ಆರಂಭದ ದಿನಗಳು ಸ್ವಲ್ಪ ಹಿಂದಕ್ಕೆ ಹೋಗೋದಾದರೆ, ಮಾನಸ ಅವರು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಓದಿದ್ದು ಎಲ್ಲಿ, ಆಮೇಲೆ ಈ ಗಾಯನ ಕ್ಷೇತ್ರಕ್ಕೆ ಬಂದಿದ್ದು ಆಕಸ್ಮಿಕನ ಅನಿವಾರ್ಯನ? ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರೇ. ಓಕೆ. ಮೂಲತಃ ಮಲೆನಾಡಿನವರು. ಅಪ್ಪ ಕೊಪ್ಪ ಮತ್ತೆ ತಾಯಿ ಶೃಂಗೇರಿ. ಸೊ ಹಾಲಿಡೇಸ್ನಲ್ಲಿ 2 ತಿಂಗಳು ಮಲೆನಾಡಲ್ಲೆಲ್ಲ ಚೆನ್ನಾಗೆ ಸಮಯ ಕಳೀತಿದ್ವಿ, ಕಸಿನ್ಸ್ ಜೊತೆ ಎಲ್ಲ. ಸೊ ನಮ್ಮ ನನಗೆ 4 ವರ್ಷ ಇದ್ದಾಗಲೇ ನನಗೆ ಸ್ಟೇಜ್ ಹತ್ಸಿದ್ರು. ಬಾಲಗಾಯಕಿ. ಅಮ್ಮ ಹಾಡ್ತಾ ಇದ್ರಲ್ಲ, ಅಮ್ಮ ಎಲ್ಲಾ ತರದ ಹಾಡುಗಳನ್ನು ಹಾಡ್ತಿದ್ರು. ಆರ್ಕೆಸ್ಟ್ರಾ ಮಾಡ್ತಾ ಇದ್ರು, ಲೈಟ್ ಮ್ಯೂಸಿಕ್ ಹಾಡ್ತಾ ಇದ್ರು, ಭಕ್ತಿ ಇದೆ ಭಾವ ಎಲ್ಲಾ ತರದ ಹಾಡುಗಳು ಹಾಡ್ತಿದ್ರು. ಸೊ ಚಿಕ್ಕ ವಯಸ್ಸಿಂದನೂ ಎಲ್ಲಾ ತರದ ಹಾಡುಗಳನ್ನ ಕೇಳಿ ಬೆಳೆದಿರೋಂಥದ್ದು. ಮತ್ತೆ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಹೋಗಿ ಒಂದೊಂದು ಹಾಡ್ತಾ ಇದ್ದೆ, 2 ಹಾಡ್ತಾ ಇದ್ದೆ. ಸಮ್ ಟೈಮ್ ನಾನು ನನ್ನ ತಂಗಿ ಒಂದಷ್ಟು ಹಾಡ್ತಾ ಇದ್ವಿ. ಹೀಗೆ ಜರ್ನಿ ಶುರು ಆಗಿದ್ದು. ಬಟ್ ಅಷ್ಟು ಸೀರಿಯಸ್ ಆಗಿ ನಾನು ಯಾವತ್ತೂ ತಗೊಂಡಿರ್ಲಿಲ್ಲ. ಓದೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಲೈಕ್ ಕ್ಲಾಸ್ ಒಂದಿನ ಮಿಸ್ ಮಾಡ್ತಾ ಇರ್ಲಿಲ್ಲ, ಆ ಥರ ಸಿನ್ಸಿಯರ್ ಸ್ಟೂಡೆಂಟ್. ದೆನ್ ಹೈಸ್ಕೂಲ್ಗೆ ಬರೋ ಟೈಮಲ್ಲಿ ಅನಿವಾರ್ಯವಾಗಿ ನಾನು ಆರ್ಕೆಸ್ಟ್ರಾ ಫೀಲ್ಡ್ಗೆ ಎಂಟ್ರಿ. ಅದಕ್ಕೆ ಮುಂಚೆ ಹಾಡ್ತಿದ್ದೆ, ಆಸ್ ಎ ಸೋಲೋ ಸಿಂಗರ್ ಆಗಿ ಎಂಟ್ರಿ ಆಗಿದ್ದು ಆಲ್ಮೋಸ್ಟ್ ನಾನು ಹೈಸ್ಕೂಲ್ ಇದ್ದಾಗ. ಸೊ ಅವಾಗ ಒಂದು ಮೂವಿ ನಿರ್ಮಾಣ ಮಾಡಿದ್ರು. ಸೊ ಅದ್ರಲ್ಲಿ ಸ್ವಲ್ಪ ಕೈ ಸಿಟ್ಕೊಂಡಾಗ ಆರ್ಥಿಕವಾಗಿ ಒಂದು ಮನೆಗೊಂದು ಸಪೋರ್ಟ್ ಬೇಕಾಗಿತ್ತು. ಆಗ ನಾನು ಆಸ್ ಎ ಸೋಲೋ ಸಿಂಗರ್ ಆರ್ಕೆಸ್ಟ್ರಾದಲ್ಲಿ ಹಾಡಕ್ ಶುರು ಮಾಡಿದ್ದು. ಓಕೆ, ಅಂದ್ರೆ ಆಕಸ್ಮಿಕ ಅನ್ನಕ್ಕಿಂತ ಅನಿವಾರ್ಯ ಆಯ್ತಾ ಹೇಗೆ ಅಂತ? ಯಾಕಂದ್ರೆ ಅಮ್ಮ ಸಿಂಗರು, ಅಪ್ಪ ಕೂಡ ಆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಆಗಿದ್ರು. ಹಾಡ್ತಾ ಇದ್ದೆ, ಬಟ್ ಅಪ್ಪ ಅಮ್ಮ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ರಲ್ಲ ಆಲ್ರೆಡಿ ಫೀಲ್ಡ್ ಅಲ್ಲಿ. ಅಂದ್ರೆ ಮಕ್ಕಳು ಬೇಡ ಅಂತಾನೆ ಅವರು ಅನ್ಕೊಂಡಿದ್ದು. ಬಟ್ ಅದು ಒಂಥರ ಡೆಸ್ಟಿನಿ ಅನ್ನೋದಿರುತ್ತಲ್ಲ, ಸೊ ಈ ಫೀಲ್ಡ್ಗೆ ಬರೋ ಹಾಗಾಯ್ತು. ಎಸ್. ನೀವು ಹಾಡಿದ ಮೊದಲ ಹಾಡು ನೆನಪಿದೆಯಾ? ಒಂದು ಸ್ಟೇಜ್ ಮೇಲೆ ಹಾಡಿದ್ದ? ಸ್ಟೇಜ್ ಮೇಲೆ ಹಾಡ್ತಾ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ ಒಂದು ಭಾವಗೀತೆ, ದೊಡ್ಡರಂಗೇಗೌಡರದ್ದು ಇಬ್ಬನಿ ಹಾಸ್ಯ ಜಾಗೃತಿದೆ ಅಂತ. ಮತ್ತೆ ಫಿಲ್ಮ್ ಸಾಂಗ್ ಅಂತ ಬಂದ್ರೆ ಏಕ್ ದೋ ತೀನ್ ಚಾರ್, ಅದು ಮತ್ತೆ ಒಳಗೆ ಸೇರಿದ್ದಾರೆ. ಪಬ್ಲಿಕ್ ಅಂದ್ರೆ ಆರ್ಕೆಸ್ಟ್ರಾ ಅಂದ್ರೆ ಅವಾಗ ಒಂದು ಕ್ರೇಜ್ ಇತ್ತು, ಇನ್ನೂ ಜ್ಞಾಪಕ ಇದೆ. ಅವಾಗೆಲ್ಲ ಈ ದುಡ್ಡಿನಲ್ಲಿ ಹಾರ ಮಾಡಿ ಹಾಕೋರು, ಹೌದು. ಮತ್ತೆ ಬುಟ್ಟಿ, ಅದು ಒಳಗೆ ಸೇರಿದಿರ್ಕೊಂಡು ಹಾಡಿದ್ರು ಅಂತೂ ಬುಟ್ಟಿ ತುಂಬಾ ಹೂ ತಗೊಂಡ್ ಸೂರ್ಯರು. ಅಂದ್ರೆ
ಅಲ್ಲಿ ಆರ್ಕೆಸ್ಟ್ರಾ ಇದಕ್ಕೆ ಏನ್ ಬೇಕೋ ಅದನ್ನು ಹಾಡ್ತಿದ್ದೆ, ಈ ಕಡೆ ಭಕ್ತಿ ಇದೆ ಭಾವಿ ಎಲ್ಲಾ ತರದ್ದು ಅಮ್ಮ ಹಾಡ್ತಾ ಇದ್ರು. ಸೊ ಆಗ್ಲಿಂದಾನೇ ಹಾಡ್ತಾ ಬಂದಿದ್ರು. ಸೊ ನಿಮಗೆ ಗುರುನೇ ಅಮ್ಮ ಹಾಗೆ ನೋಡಿದ್ರೆ, ಅಮ್ಮ ಹೇಳ್ಕೊಡ್ತಾ ಇದ್ರು. ಹೌದು, ಅದನ್ನ ಕಲ್ತಿ ಹೇಳಿದ್ರು. ಹೌದು. ಅದಾದ ನಂತರ ನಾನು ಅಮ್ಮಂಗೆ ಆಕ್ಚುಲಿ ನಾನು ಡಾಕ್ಟರ್ ಓದ್ಬೇಕು ಅಂತಿತ್ತು. ಸೊ PCMB ತಗೊಂಡಿದ್ದೆ ನಾನು PS ಕಾಲೇಜ್ನಲ್ಲಿ. ಓಕೆ. ಆವಾಗ ಆಕ್ಚುಲಿ ಅಪ್ಪನ ಮೂವಿ ರಿಲೀಸ್ ಆಗಿ ಜಸ್ಟ್ 3 ತಿಂಗಳ ರಿಲೀಸ್ ಆಗಿ 1 ವಾರ ಆಗಿತ್ತು, ರಾಜ್ಕುಮಾರ್ ಕಿಡ್ನಾಪ್ ಆ ಟೈಮಲ್ಲಿ. ಸೊ ಅವಾಗ ಎಲ್ಲ ಸ್ಟಾಪ್ ಆಯ್ತು. ಸೊ ಅವಾಗ ನಾ ಹೇಳಿದ್ನಲ್ಲ, ಅಂದ್ರೆ ಫುಲ್ ಫ್ಲೆಡ್ಜ್ ಆಗಿ ನಾನು PCMB ಲೈಕ್ ಅದ್ ಮಾಡಕ್ಕಾಗ್ಲಿಲ್ಲ. ಈ ಕಡೆ ದಿನಕ್ಕೆ ಒಂದೊಂದ್ 3 ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೆ ಆರ್ಕೆಸ್ಟ್ರಾದಲ್ಲಿ. ಅವಾಗ ಶ್ರೀರಾಜ್ ಮೆಲೋಡಿಸ್ ಅಂತ ಫಸ್ಟ್ ಅವಾಗ ಸ್ಟಾರ್ಟ್ ಮಾಡಿದ್ದು. ನಂತರ BK ಸುಮಿತ್ರಾ ಅವರು, ಮಂಜುಳಾ ಪರಮೇಶ್ವರ್, ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ದೇನೆ. ಸೊ ನನ್ಗೆ ಈ ಕಡೆ ನನ್ಗಿನ್ ಗೊತ್ತಾಯ್ತು ಈ ಕಡೆ ಓದಕ್ಕಾಗಲ್ಲ ಇನ್ನು. ಅಂದ್ರೆ ಆವಾಗ ಪರಿಸ್ಥಿತಿ ಹಂಗಿತ್ತು, ಅರ್ನ್ ಮಾಡ್ಬೇಕಾಗಿತ್ತು. ಸೊ ನಂತರ 3 ತಿಂಗಳು PS ಕಾಲೇಜ್ ಹೋಗಿದ್ದು ನಾನು PCMB ತಗೊಂಡು. ಅಲ್ಲಿಗೆ ಬಿಟ್ಬಿಟ್ಟು 1 ವರ್ಷ ವೇಸ್ಟ್ ಆಯ್ತು. ಅದಾದ ನಂತರ ಮಹಾರಾಣಿ ಕಾಲೇಜಲ್ಲಿ ಮ್ಯೂಸಿಕ್ ಒನ್ ಆಫ್ ದ ಸಬ್ಜೆಕ್ಟ್ ಆ ತರ ತಗೊಂಡು ಅಲ್ಲಿಂದ ಕರ್ನಾಟಿಕ್ ಮ್ಯೂಸಿಕ್ ನಾನು ಅಭ್ಯಾಸ ಮಾಡಿದ್ದೆ. ಆಗ ನಾನು ಆಕ್ಚುಲಿ ಸೀರಿಯಸ್ ಆಗಿ ಮ್ಯೂಸಿಕ್ ನ ತಗೊಂಡಿದ್ದು. ಆಗ ಅಲ್ಲಿಂದ ಒಂದೊಂದೇ ಕಲಿಯಕ್ ಶುರು ಮಾಡಿದ್ದು. ಸೊ ಇವಾಗ್ಲೂ ಅನ್ಸುತ್ತೆ ಚಿಕ್ಕ ವಯಸ್ಸಿನಲ್ಲೇ ಇನ್ನೊಂದ್ ಸ್ವಲ್ಪ ಬೇಗ ಶುರು ಮಾಡಿದ್ರೆ ಕಲಿಯೋಕೆ ಇನ್ನೂ ಚೆನ್ನಾಗಿರ್ತಿತ್ತು. ನಿಜ. ಒಟ್ಟು ಸ್ಫೂರ್ತಿ ಅಮ್ಮನೇ ಆದ್ರು. ಹೌದು. ಓಕೆ. ಈ ಹಾಡುವ ಮೂಲಕ ಬದುಕನ್ನ ತುಂಬಾ ಚೆನ್ನಾಗಿ ಕಟ್ಕೋಬಹುದು ಅಂತ ಅನಿಸ್ತಾ ನಿಮಗೆ ಅಂತ? ಖಂಡಿತ. ಅಂದ್ರೆ ಬಟ್ ಅವಾಗಿನ ಪರಿಸ್ಥಿತಿಗೂ ಇವಾಗಿನ ಪರಿಸ್ಥಿತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಏನಂತಂದ್ರೆ ಆಗ ನಾನು ಆರ್ಕೆಸ್ಟ್ರಾ ಫೀಲ್ಡ್ಗೆ ಎಂಟ್ರಿ ಆದಾಗ, ಅದಾದ ನಂತರ ಒಂದೊಂದೇ ಚಲನಚಿತ್ರಗಳಿಗೆ ಅಲ್ಲಿ ಇಲ್ಲಿ ಹಾಡ್ತಾ ಬಂದಾಗ ಪ್ಲೇ ಬ್ಯಾಕ್ ಸಿಂಗರೇ ಆಗ್ಬೇಕು ಅನ್ನೋದು ಒಂದು ಏಮ್ ಇತ್ತು. ಬಟ್ ಇವಾಗ ಹಾಗಿಲ್ಲ. ಒಂದನ್ನೇ ನಂಬ್ಕೊಂಡು ಬರಕ್ ಆಗೋದಿಲ್ಲ. 4-5 ಕೆಲಸ ಗೊತ್ತಿದ್ರೆ ಮಾತ್ರ ಇಲ್ಲಿ ಸರ್ವೈವ್ ಆಗ್ಬೋದು. ಬರೀ ಹಾಡಿನಲ್ಲೇ ನಾನು ಏನಾದ್ರು ಮಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಇದೆ ಇವಾಗ, ಬಿಕಾಸ್ ಅಷ್ಟೊಂದು ಕಾಂಪಿಟೇಷನ್ ಇದೆ. ಸೊ ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ರೆ, ಸೊ ನಾನಿವಾಗ ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ, ಈ ಕಡೆ ನಂದು ಸ್ಟುಡಿಯೋ ಇಟ್ಕೊಂಡಿದ್ದೀನಿ, ಆಸ್ ಎ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ, ನಾನೇ ಪ್ರೋಗ್ರಾಮಿಂಗ್ ಮಾಡ್ತೀನಿ. ಸೊ ಏನಾದ್ರೂ ಒಂದು ವರ್ಕ್ ಇದ್ದೇ ಇರುತ್ತೆ. ಅಪ್ಪ ಕಲಾವಿದರು, ಅಮ್ಮ ಗಾಯಕಿ, ಮಗಳು ಕೂಡ ಗಾಯಕಿ, ನಿಮ್ಮ ಸಿಸ್ಟರ್ ಮತ್ತು ನಿಮ್ಮ ಬ್ರದರ್ ಕೂಡ ಮ್ಯೂಸಿಷಿಯನ್ಸ್, ಇಬ್ಬರು ಕೂಡ. ಸೊ ನಿಮಗೆ ಯಾವತ್ತೂ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಅನಿಸ್ಲಿಲ್ಲ? ಯಾಕಂದರೆ ಅಪ್ಪ ಅದ್ಭುತ ಕಲಾವಿದರು. ಯಾಕಂದರೆ ಬೆಟ್ಟದ ಹೂ ಸಿನಿಮಾ ನೋಡಿದಾಗ ಅಲ್ಲಿ ಪುನೀತ್ ಅವ್ರ ಜೊತೆಗೆ ಕಾಣಿಸ್ಕೊಳ್ತಾರೆ, ಅದ್ಭುತವಾಗಿ ನಟನೆ ಮಾಡ್ತಾರೆ. ಅದಾದಮೇಲೆ ಇವತ್ತಿಗೂ ಕೂಡ ಅರವಿಂದ್ ಅಂದರೆ ಗೊತ್ತಾಗಲ್ಲ, ಶಂಖನಾದ ಅಂದ ತಕ್ಷಣ ಅರವಿಂದ್ ನೆನಪಾಗ್ತಾರೆ. ಆ ಥರದ ಒಂದು ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಂಥವ್ರು. ಆ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದು ಆಯಿತು. ಸೊ ಅಂಥ ತಂದೆ ಮಗಳಾಗಿ ನಿಮ್ಗೆ ಯಾವತ್ತೂ ಅನಿಸ್ಲಿಲ್ವಾ ನಾನು ಕೂಡ ಅಪ್ಪನ ಥರ ಕಾಣಿಸ್ಕೋಬೇಕು ಅಂತ? ಇಲ್ಲ, ಈ 1 ವರ್ಷ ನಾನು ಏನು ಹೇಳಿದ್ನಲ್ಲ ವೇಸ್ಟ್ ಆಯ್ತು ಅಲ್ಲಿ ಅಂತ, ಅಂದ್ರೆ ಸ್ಟಡೀಸ್ ಕಡೆ ವೇಸ್ಟ್ ಆಯ್ತು. ಬಟ್ ಆ ಸಮಯದಲ್ಲಿ ನಾನು ಕಂಪ್ಲೀಟ್ ಆಗಿ ಫುಲ್ ಫ್ಲೆಜ್ ಆಗಿ ಸಿಂಗರೇ ಆಗ್ಬೇಕಾ ಏನಾಗ್ಬೇಕು ಅನ್ನೋದು ಇನ್ನೂ ಕನ್ಫ್ಯೂಷನ್ ಇದೆ. ಆಕ್ಚುಲಿ ನಾನು 3 ತಿಂಗಳು ಆಸ್ ಅ ಡ್ಯಾನ್ಸರ್ ಆಗಿ ಕೂಡ ಮುರಳಿ ಮಾಸ್ಟರ್ ಅವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದೀನಿ. ಅವ್ರ ಟೀಮ್ ನಲ್ಲಿ ಡ್ಯಾನ್ಸ್ ಮಾಡಿದೀನಿ ಶೋಸ್ ಅಲ್ಲಿ. ಅಂಡ್ ಗೀತಾಂಜಲಿ ಅಂತ ಟೀಮ್ ಇತ್ತು, ಅವ್ರ ಜೊತೆನೂ ಮಾಡಿದೀನಿ. ಆಮೇಲೆ ಆಕ್ಟಿಂಗ್ ಮಾಡಕ್ಕೆ ಆ ಲೈನ್ಗೂ ಹೋಗ್ಬೋದಾ ಅಂತ ನಾನು ಇವನ್ ಫೋಟೋ ಶೂಟ್ ಕೂಡ ಮಾಡಿಸಿದ್ದೆ. ಬಟ್ ಅದೆಲ್ಲ ಅಲ್ಲಲ್ಲೇ ಸ್ಟಾಪ್ ಆಯ್ತು. ಬಟ್ ಪ್ರಯತ್ನ ಅಂತೂ ಮಾಡಿದ್ರೆ ಅಂದ್ರೆ ಲೈಕ್ ದುಡಿಮೆಗೆ ಏನೇನೆಲ್ಲ ನನಗ್ ಗೊತ್ತಿರೋದ್ರಲ್ಲಿ ಏನೇನೆಲ್ಲ ಮಾಡ್ಬೋದು. ಈವನ್ ನಾನೊಂದು ಆಫೀಸ್ ನಲ್ಲಿ 1 ತಿಂಗಳು ವರ್ಕ್ ಮಾಡಿದೀನಿ. ಜಸ್ಟ್ ಕಾಲ್ಸ್ ಅಟೆಂಡ್ ಮಾಡೋದು, ಆತರ ವರ್ಕ್ ಮಾಡಿದೀನಿ. ಸೊ ಆ 1 ವರ್ಷದಲ್ಲಿ ಎಲ್ಲಾ ಪ್ರಯತ್ನ ಆಗಿ ಕೊನೆಗೆ ಮ್ಯೂಸಿಕ್ ಅಂತ ಸಬ್ಜೆಕ್ಟ್ ತಗೊಂಡೆ. ಈ ಕಡೆ ಆರ್ಕೆಸ್ಟ್ರಾದಲ್ಲೂ ಬ್ಯುಸಿ ಆಗ್ತಾ ಬಂದೆ. ಸೊ ಹೀಗೆ ಸಿಂಗಿಂಗ್ಗೆ ಸ್ಟಿಕ್ ಆನ್ ಆದೆ. ಅಲ್ಲ, ಕರೆಕ್ಟ್. ಯಾಕಂದ್ರೆ 2 ದೋಣಿನ ಮೇಲೆ ಕಾಲಿಟ್ರೆ ಸಮಸ್ಯೆ ಹೋಗೋದು. ಬಟ್ ಅಪ್ಪನ್ 1-2 ಶಾರ್ಟ್ ಮೂವಿನಲ್ಲಿ ಆಕ್ಟ್ ಮಾಡಿಸಿದ್ರು. ಓಕೆ. ನಿಮಗೆ ಈಗ ಸಿಂಗಿಂಗ್ ಆಯ್ಕೆ ಮಾಡ್ಕೊಂಡಿದ್ದು ತುಂಬ ಖುಷಿ ಕೊಟ್ಟಿದೆ ಅಂತ ಅನ್ಸುತ್ತೆ? ಖಂಡಿತ. ಅಂದರೆ ಬದುಕನ್ನ ಎಷ್ಟು ಕಟ್ಕೊಂಡಿದ್ದೀರಿ, ಎಷ್ಟು ಕಟ್ಕೊಳ್ಳೋಕ್ಕೆ ಸಾಧ್ಯವಾಯಿತು ಅಂತ? ಬದುಕನ್ನ ಕಟ್ಕೊಂಡಿರೋದಂದ್ರೆ ಯಾರು ಯಾವ ಆಯಾಮದಲ್ಲಿ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ಬಟ್ ನನಗೆ ಇದೊಂದು
ಆ ಎಕ್ಸ್ಪೀರಿಯನ್ಸ್, ಆ ಜರ್ನಿ ಏನಿದೆಯಲ್ಲ, ಆ ಜರ್ನಿನೇ ತುಂಬಾ ಖುಷಿ ಕೊಟ್ಟಿದೆ. ಕರೆಕ್ಟ್. ಅನ್ಕೊಳ್ಳೋ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ನಾನೇನು ಸಿಂಗಿಂಗ್ ನಲ್ಲಿ ಹೆಸರು ಮಾಡಕ್ ಆಗ್ಲಿಲ್ಲ ಅಂದ್ರೂ ಒಂದಷ್ಟು ಕೆಲಸಗಳು ಏನ್ ಮಾಡಿದೀನಲ್ಲ, ಅಂದ್ರೆ ಇವಾಗ ಆಲ್ಮೋಸ್ಟ್ ಒಂದು 550 ಚಲನಚಿತ್ರಗಳಿಗೆ ಹಾಡಿದೀನಿ. ಅದ್ರ ಹಿಟ್ ಸಾಂಗ್ಸ್ ಅಂತ ತಗೊಂಡ್ರೆ ಒಂದು ಬೆರಳಿಕೆ ಎಷ್ಟು ಅಂದ್ರೆ ಒಂದು 20ರಿಂದ 25 ಸಾಂಗ್ FM ಅಲ್ಲಿ ಇದ್ರಲ್ಲಿ ಪ್ಲೇ ಆಗುವಂಥದ್ದು ಅಂತ ಅನ್ಬೋದು. ಬಟ್ ಆ ಜರ್ನಿ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಯಾಕಂದ್ರೆ ಲೈವ್ ಶೋಸು ಮಾಡ್ತೀನಿ, ರೆಕಾರ್ಡಿಂಗ್ಸ್ ಅಲ್ಲೂ ಹಾಡ್ತಿರ್ತೀನಿ. ಸುಮಾರು ಜನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಎಲ್ಲ ನಾನ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಬೇಕಾದ್ರೆ ನನಗೆ ಸುಮಾರು ಹೆಲ್ಪ್ ಆಗಿದೆ. ಸುಮಾರು 500ಕ್ಕೂ ಹೆಚ್ಚು ಮೂವಿಗಳಿಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ವರ್ಕ್ ಮಾಡಿದ್ದೀನಿ. ಅಲ್ಲಿ ಸುಮಾರು ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮ್ಗೆ. ಸೊ ಈ ಜರ್ನಿ ಒಂದು ಖುಷಿ, ಎಷ್ಟ್ರ ಮಟ್ಟಿಗೆ ಕಟ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಜರ್ನಿ ಖುಷಿ ಕೊಟ್ಟಿದೆ. ಕರೆಕ್ಟ್. ನೀವು ಸಿನಿಮಾಗೆ ಬಂದಾಗ ಹಾಡಿದ ಮೊದಲ ಹಾಡು ಯಾವುದು, ಅದನ್ನ ಹೇಳ್ಬೋದಾ ಅಂತ? ತಿಮ್ಮ ಚಿತ್ರದ್ದು. ಓಕೆ. ಅಮೂಲ್ಯ ಅವರ ಫಸ್ಟ್ ಮೂವಿ ಅಂತ, ವೆಂಕಟ ನಾರಾಯಣ ಅವರ ಮ್ಯೂಸಿಕ್ ಡೈರೆಕ್ಷನ್. ಉಯ್ಯಾಲಿ ಉಯ್ಯಾಲಿ ಪ್ರೀತಿಯ ಉಯ್ಯಾಲಿ, ಇಬ್ಬರ ಜೋಡಿ ನೋಡಿ ಬೆರಗಾಗಿ ನಿಂತೈತಿ, ಇಬ್ಬರ ಜೋಡಿ ನೋಡಿ ಬೆರಗಾಗಿ ನಿಂತೈತಿ, ಉಯ್ಯಾಲಿ ಉಯ್ಯಾಲಿ ಪ್ರೀತಿಯ ಉಯ್ಯಾಲಿ. ಇದು ಮೊದಲ ಹಾಡು. ಸೊ ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಯಿತು. ಅದಾದ್ಮೇಲೆ ನಿಮಗೆ ಸಿಕ್ಕಂತ ಮೆಚ್ಚುಗೆಗಳು ಹೇಗಿದ್ದು, ಆಮೇಲೆ ಬರುವ ಅವಕಾಶಗಳು ಹೇಗೆ ಬಂದವು ಅಂತ? ಅಂದ್ರೆ ಇದಕ್ಕೂ ಮುಂಚೆ ನಾನು ಆಕ್ಚುಲಿ ಜಾಯಿನ್ ಆಗಿದ್ದೆ ಆಸ್ ಎ ಕೋರಸ್ ಸಿಂಗರ್ ಆಗಿ, ಮತ್ತೆ ಟ್ರ್ಯಾಕ್ ಎಲ್ಲ ಹಾಡ್ತಿದ್ದೆ. ಅದಾದ ನಂತರನೂ ನಾನು ಸುಮಾರು ಕೋರಸ್ಸು ಹಾಡ್ತಿದ್ದೆ, ಟ್ರ್ಯಾಕು ಹಾಡ್ತಿದ್ದೆ. ಕೆಲವು ಕಡೆ ಎಷ್ಟೋ ಸಲ ಕೋರಸ್ ಹಾಡ್ಬೇಕಾದ್ರೆ ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ, ಟ್ರೈ ಮಾಡೋಣ ಅಂತ ಹೌದು. ಈವನ್ ಉಯ್ಯಾಲೆ ಚಿತ್ರ ಹಾಡು ಬಂದ್ಮೇಲೂ ಸುಮಾರು ಒಂದು 30 ಚಲನಚಿತ್ರಗಳಿಗೆ ಹಾಡಿದಾಗ್ಲೂ ಇಂಡಸ್ಟ್ರಿಗೆ ಇನ್ನೂ ಅಷ್ಟು ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ತಂದೆ ಮನೋಹರ್ ಸರ್ ಹತ್ರ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇನಿಷಿಯಲ್ ಸ್ಟೇಜಲ್ಲಿ ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ಥರ ಅಪ್ಪನ ಒಂದು ಇನ್ನು ಸಹಾಯದಿಂದ ಹೋಗಿದ್ದು ಅವರೊಬ್ಬರ ಹತ್ರನೇ. ಇನ್ನೆಲ್ಲೂ ಆಕ್ಚುಲಿ ಇತ್ತೀಚೆಗಷ್ಟೇ ನಾನು ಅರವಿಂದ್ ಅವ್ರ ಮಗಳು ಅಂತ ಕೆಲವು ಕಡೆ ಗೊತ್ತಾಗಿದೆ ಹೊರತು ಮುಂಚೆ ಎಲ್ಲ ಎಲ್ಲೂ ಗೊತ್ತಿರ್ತಿಲ್ಲ. ದೆನ್ ನಂತರ ಒಂದು ಟಿವಿ ಸೀರಿಯಲ್ ಟೈಟಲ್ ಸಾಂಗ್ಗಳು ಹಾಡಿದೆ ಒಂದಷ್ಟು. ಅನಾವರಣ, ಅಶ್ವಿನಿ ನಕ್ಷತ್ರ, ಹೌದು, ನಮ್ಮಮ್ಮ ಶಾರದೆ. ಸೊ ಈ ಕೆಲವು ಗೀತೆಗಳು ಅಂದ್ರೆ ಒಂದ್ ಮಟ್ಟಿಗೆ ಇಂಡಸ್ಟ್ರಿನಲ್ಲಿ ಈ ತರ ಒಂದು ವಾಯ್ಸ್ ಇದೆ ಅನ್ನೋದಿದಾಯ್ತು. ನಂತರ ಅರ್ಜುನ್ ಜನ್ಯ ಅವರು ಅದೇ ಒಂದು ಟೈಟಲ್ ಸಾಂಗ್ ನಾನು ಕೇಳಿ ಒಲವಿನ ಕಿರಣಕ್ಕೆ ಅಂತ ಸೋನು ನಿಗಮ್ ಅವ್ರ ಜೊತೆ ಡುಯೆಟ್ ಫಸ್ಟ್ ಸಾಂಗ್, ಅದು ನನಗೆ ಅವ್ರು ಹಾಡಿಸಿದ್ದು, ರಜನಿಕಾಂತ ಮೂವಿದು ದುನಿಯಾ ವಿಜಯ್. ಅದಾದ ನಂತರ ನನಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ತಂದ್ಕೊಟ್ಟಿದ್ದು ಅಧ್ಯಕ್ಷ ಚಿತ್ರದ್ದು ಕಣ್ಣಿಗೂ ಕಣ್ಣಿಗೂ. ಸೂಪರ್ ಹಾಡು. ಆ ಹಾಡು ಲೈನ್ ಹೇಳ್ಬೋದು, ಯಾಕಂದ್ರೆ ಆ ಸಿನಿಮಾದ ಆ ಹಾಡು ಇದೆಯಲ್ಲ ಸಾಕಷ್ಟು ವೈರಲ್ ಆಗಿದ್ದು, ಈಗಲೂ ಕೂಡ ಬರ್ತಾನೆ ಇರ್ತದೆ. ಆಲ್ಮೋಸ್ಟ್ 12 years ಆಯ್ತು. ಅದು ಆಕ್ಚುಲಿ ಫಿಲ್ಮ್ ಫೇರ್ ಕೂಡ ನಾಮಿನೇಟ್ ಆಗಿತ್ತು ಆ ಹಾಡು ನಂದು 2014 ನಲ್ಲಿ. ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ ಕರ್ಟನು ಹಾಕಲು ರಿಪ್ಪೆಗೆ ಮುಜುಗರ, ವಾರೆ 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 ಇದು ಎಂಥ ವಾರೆ ನೋಟ, ನೋಡುವಾಗಲೆಲ್ಲ ಇದೆಯೊಳಗೆ ದೊಂಬರಾಟ, ವಯಸ್ಸಿನ ಹುಡುಗರು ಹಾಳಾಗಲಿಕ್ಕೆ ಗೋಳಾಡಲಿಕ್ಕೆ ಈ ನೋಟ ಒಂದೇ ಸಾಕು, ಕಣ್ಣಿಗೂ ಕಣ್ಣಿಗೂ ಕಿಟಕಿಯ ಅಂತರ ಕರ್ಟನು ಹಾಕಲು ರಿಪ್ಪೆಗೆ ಮುಜುಗರ. ಈ ಹಾಡು ಬಹುಶಃ ಏನು ಹುಡುಗ ಹುಡುಗಿಯರು ಬಾಯಲ್ಲಿ ಅವಾಗ ಗುನುಗ್ತಾ ಇರ್ತಾರೆ, ಆ ತರದ ಹಾಡು ಇದು. ಆಕ್ಚುಲಿ ಈ ಮೂವಿ ರಿಲೀಸ್ ಆದಾಗ ಆಲ್ಮೋಸ್ಟ್ ಅದು 100 days ಆಗೋವರೆಗೂ ಈ ಹಾಡು ಅಷ್ಟು ಆಚೆ ಬಂದಿರಲಿಲ್ಲ, ಬೇರೆ ಹಾಡುಗಳೆಲ್ಲ ಇದಾಗಿತ್ತು. ಆಮೇಲೆ ಆಲ್ಮೋಸ್ಟ್ 100 days ಇನ್ನೇನು ಮುಗಿಯೋ ಸಮಯಕ್ಕೆ ಈ ಹಾಡು ಪಿಕಪ್ ಆಯ್ತು. ಕರೆಕ್ಟ್. ನಿಮಗೆ ಈ ವೃತ್ತಿ ಜೀವನದಲ್ಲಿ ಅಂದ್ರೆ ಸಿನಿಮಾ ಫೀಲ್ಡಲ್ಲಿ ಹಾಡುವಾಗ ತುಂಬ ನನಗೆ ಆ ಫೇಮ್ ಬಂತು, ಆ ಹಾಡಿಂದ ತಿರುವು ಕೊಟ್ಟಂತ ಹಾಡು ಅನ್ನೋದಾದ್ರೆ ಯಾರು ಮೇಡಮ್ ನಿಮಗೆ ಅನ್ಸುತ್ತೆ ಪರ್ಟಿಕ್ಯುಲರ್?
ಅದೇ ಅಧ್ಯಕ್ಷದು, ಮತ್ತೆ ಶಿವಲಿಂಗದಲ್ಲಿ ಶಿವರಾಜ್ ಕುಮಾರ್ ಅವ್ರದ್ದು ಉಪಕಾರ ಸುಮ್ಮನಿದ್ದರೆ ಈ ಹಾಡು. ಆಮೇಲೆ ರೀಲ್ಸ್ ಅಲ್ಲೆಲ್ಲ ಟ್ರೆಂಡಿಂಗ್ ಅಲ್ಲಿ ಇತ್ತು ಇನ್ನೊಂದು ಗಣೇಶ್ ಅವ್ರದ್ದು ಸ್ಟೈಲ್ ಕಿಂಗ್ದು, ಎಷ್ಟು ವರ್ಷ ಹೇಗೋ ತುಂಬಾ ಜೋಪಾನ ನನ್ನ ಕಾದುಕೊಂಡೇನಾ ಮನಸ್ಸನ್ನು ಕೆಡಿಸಿದ ಹುಡುಗ, ಅದೊಂದು. ಮತ್ತೆ 99 ಚಲನಚಿತ್ರದ್ದು ಆಗಿದೆ ಗಣೇಶ್ದು ಆಗಿದೆ ಆಗಿದೆ ನನ್ನ ಜನ್ಮ ಸಾರ್ಥಕ, ಈ ಹಾಡು ಇವಾಗ್ಲೂ ಎಲ್ಲ ರೀಲ್ಸ್ ಅಲ್ಲಿ ಇಲ್ಲಿ ಸೀರಿಯಲ್ಸ್ ಅಲ್ಲಿ ಅಲ್ಲೆಲ್ಲ ತುಂಬಾನೇ ಪ್ಲೇ ಆಗ್ತಾ ಇರುತ್ತೆ. ಮತ್ತೆ ಸೂಪರ್ ರಂಗ ಉಪೇಂದ್ರ ಅವ್ರದೊಂದು ನನಗೂ ನಿನಗೂ ಉಸಿರಾಟ ಇಂದು ಒಂದೇ, ನಂತರ ಉಸಿರೊಳಗೆ ಬಚ್ಚಿಡುವೆ ಕೈ ಚಾಚು ನನ್ನ ಕಣ್ಣೊಳಗೆ ಮುಚ್ಚಿಡುವೆ ಕೈ ಚಾಚು, ಡಾರ್ಲಿಂಗ್ ಚಿತ್ರದ ಲೂಸ್ ಮಾಧವ್ ಅವರದ್ದು. ಹೀಗೆ ಒಂದಷ್ಟು ಹಾಡುಗಳು ಆ ಸಮಯದಲ್ಲಿ ಬಂತು ಅಂತ ಹೇಳ್ಬೋದು. ಬಹಳಷ್ಟು ಜನ ಹಾಡನ್ನ ಹಾಡಬೇಕು ಅಂತ ಬರ್ತಾರೆ, ಸುಲಭವಾಗಿ ಜಾಗ ಮಾಡ್ಕೊಳ್ಳೋದಕ್ಕಾಗುತ್ತಾ ಇಲ್ಲಿ ಅಂತ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆಯಾ? ಖಂಡಿತ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಬಟ್ ಏನಂದ್ರೆ ಅವಾಗ ನಮ್ಗೆ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟರ್ಸ್ನ ಇವ್ರನ್ನೆಲ್ಲ ರೀಚ್ ಮಾಡೋದೇ ಕಷ್ಟ ಆಗ್ತಾ ಇತ್ತು ಆಗಿನವ್ರಿಗೆ. ಬಟ್ ಇವಾಗ ಪ್ಲಾಟ್ಫಾರ್ಮ್ಸ್ ಇದೆ. ಹೌದು ಹೌದು. ಬಟ್ ಪ್ಲಾಟ್ಫಾರ್ಮ್ಸ್ ಇದ್ರೂ ಅಷ್ಟೇ ಕಾಂಪಿಟೇಷನ್ ಇದೆ. ಅವಾಗ ಇಷ್ಟೊಂದು ಸಿಂಗರ್ಸ್ ಇದೆಲ್ಲ ಇರ್ಲಿಲ್ಲ, ರೀಚ್ ಮಾಡೋದೊಂದು ಕಷ್ಟ ಆಗ್ತಿತ್ತು ಅನ್ನೋದು ಬಿಟ್ರೆ, ಒನ್ಸ್ ಯಾರಿಗಾದ್ರೂ ಈ ತರ ವಾಯ್ಸ್ ಇದೆ ಅನ್ನೋದು ಅವ್ರಿಗೆ ಕಿವಿಗೆ ಬಿದ್ರೆ ಅಥವಾ ಅವ್ರಿಗೆ ಗೊತ್ತಾದ್ರೆ ಒಂದ್ ಒಳ್ಳೆ ಆಪರ್ಚುನಿಟೀಸ್ ಸಿಗೋದು. ಈಗ ಏನಂತಂದ್ರೆ 1-2 ಸಾಂಗ್ ಹಿಟ್ ಆಗುತ್ತೆ ಅನ್ಕೊಳ್ಳಿ, ಈಗ ನೆಕ್ಸ್ಟ್ ಸಾಂಗ್ಗೆ ಹೊಸ ವಾಯ್ಸ್. ಕರೆಕ್ಟ್. ಮತ್ತೆ ಅವರು ಹಾಡಿದ ಸಿಂಗರೇ ಎಲ್ಲ ಹೊರಟೋಗ್ಬಿಟ್ಟಿರ್ತಾರೆ. ಆ ಥರ ಎಷ್ಟೋ ಜನದ್ದಾಗಿದೆ. ಎಸ್ಪೆಷಲಿ ಇವಾಗಂತೂ ಆ ಥರ ಜಾಸ್ತಿನೇ ಆಗ್ತಿದೆ. ಹೊಸ ವಾಯ್ಸ್ ಬೇಕು ಅಂತ ಇದ್ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಅಂದ್ರೆ ಇಷ್ಟು ವರ್ಷದಿಂದ ಸಸ್ಟೈನ್ ಆಗಿದ್ದೀನಿ ಅನ್ನೋದೇ ಒಂದು ಖುಷಿ ವಿಚಾರ. ನಿಮಗೆ ಅನಿಸ್ದಂಗೆ ತಾರತಮ್ಯ ಅನ್ನೋದೇನು ಇದೆಯಾ ಈ ಫೀಲ್ಡಲ್ಲೂ? ಯಾಕಂದ್ರೆ ಕಲಾವಿದರ ನಡುವೆ ಇದ್ದೇ ಇರುತ್ತೆ. ಆಸ್ ಎ ಗಾಯಕರು ನೀವು, ನಿಮ್ಮಲ್ಲೂ ಆ ರೀತಿಯ ತಾರತಮ್ಯ ಆಗಿದ್ದುಂಟಾ, ಆಗ್ತಾ ಇರುತ್ತಾ? ಆಗ್ತಾ ಇರುತ್ತೇನೋ, ಬಟ್ ನಾನು ಯಾವತ್ತೂ ಅಂದ್ರೆ ಆ ನೆಗೆಟಿವ್ ಇದರಿಂದ ನಾನು ಯಾವತ್ತೂ ಯೋಚನೆ ಮಾಡಲಿಲ್ಲ. ಎಲ್ಲೋ ಒಂದ್ ಕಡೆ ಅಂದ್ರೆ ಪ್ರತಿ ಸಲ ಏನಾದ್ರೂ ಒಂದ್ ಆದಾಗ ನನ್ನಿಂದ ಏನ್ ಬೆಟರ್ ಮಾಡ್ಬೋದು ಅಂತಾನೆ ನಾನು ಯೋಚನೆ ಮಾಡಿದೀನಿ ಹೊರತು ಇನ್ನೊಬ್ರಿಂದ ಏನೋ ತೊಂದರೆ ಆಗಿದೆ ಅದು ಇದು ನಾನು ಯಾವತ್ತೂ ಯೋಚನೆ ಮಾಡಿಲ್ಲ ಆ ನಿಟ್ಟಿನಲ್ಲಿ. ಬಟ್ ಅಂದ್ರೆ ಅನ್ಸುತ್ತೆ ಕೆಲವು ಸಲ ಇನ್ನೂ ಅವಕಾಶಗಳು ಸಿಗಬೇಕಾಗಿತ್ತು ಅನ್ನೋದಂತೂ ಖಂಡಿತ ಅನ್ಸುತ್ತೆ. ಬಟ್ ಆಲ್ಮೋಸ್ಟ್ ನಾ ಹೇಳಿದ್ನಲ್ಲ, ಒಂದಷ್ಟು ಹಿಟ್ ಸಾಂಗ್ಸ್ಗಳು ಬಂದಿದ್ದ ಟೈಮಲ್ಲಿ ಅವಾಗ ನನಗೆ ವಾಯ್ಸ್ ಪ್ರಾಬ್ಲಮ್ ಆಯ್ತು. ಅವಾಗ ಸ್ವಲ್ಪ ಬ್ರೇಕ್ ಆಯ್ತು ನನಗೆ. ಅವಾಗ ನಾನು ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಷನ್ ಫುಲ್ ಫ್ಲೆಡ್ಜ್ ಆಗಿ ಸ್ಟಾರ್ಟ್ ಮಾಡಿದ್ದು. ಏನಾದ್ರೂ ಮಾಡಿದ್ರೆ ಮ್ಯೂಸಿಕ್ ನಲ್ಲೇ ಮಾಡಬೇಕು ಅನ್ನೋದು. ಸೊ ಅದು ಒಂದು ಬೇರೆ ತಿರುವು ಕೊಡ್ತು ನನಗೆ. ಸೊ ಅದಾದ ನಂತರ ಈಗ ಸಿಂಗಿಂಗು ಮ್ಯೂಸಿಕ್ ಡೈರೆಕ್ಷನ್ ಎರಡು ನಡೀತಾ ಇದೆ. ಬಟ್ ಆಗಿನಷ್ಟು ಅವಕಾಶಗಳು ಇಲ್ಲ ಹಾಡಿಗೆ. ಇವನ್ ನನ್ನ ಮ್ಯೂಸಿಕ್ ಡೈರೆಕ್ಷನ್ ನಾನು ಹಾಡೋದು ಕಡಿಮೆನೆ. ಹೌದು, ಅದೇನೋ ನನಗೆ ಕಂಪೋಸ್ ಮಾಡೋದು ನನಗೆ ಎಲ್ಲೋ ಒಂದೊಂದು ಹಾಡಿರ್ತೀನಿ ಅಷ್ಟೇ ಹೊರತು ಆದಷ್ಟು ಹೊಸೊಬ್ರಿಗೆ ಅಥವಾ ನೀವೇ ಆವಾಗ್ಲೂ ಮಾತಾಡ್ದಂಗೆ 1-2 ಹಾಡಿ ಎಲ್ಲೋ ಇರ್ತಾರೆ ಅಂತ ವಾಯ್ಸಸ್ಗಳನ್ನ ಯೂಸ್ ಮಾಡೋದು, ಇಂಥದ್ದೆಲ್ಲ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ನೀವು ಆ ದಿನಗಳು ನೋಡ್ಕೊಂಡ್ ಬಂದಿರೋರು, ಕರೆದ ಅವಕಾಶ ಕೊಡುವಂಥದ್ದು. ಎಸ್, ಎಲ್ಲ ಒಂದ್ ಕಡೆಗೆ ಹಾಡಬೇಕಾದ್ರೆ ಒಂದು ಅಪವಾದ ಅಂತ ಬರುತ್ತೆ. ಏನಂದರೆ ಇಟ್ ಮೀನ್ಸ್ ಕಲಾವಿದರಲ್ಲಿ ಹೊರಗಿನವರಿಗೆ ಕರ್ಕೊಂಬಂದು ಮಣೆ ಹಾಕ್ತಾರೆ ಅಂತೇಳಿ. ಹಾಗೆ ಪರಭಾಷಿಕರು ಕೂಡ ಇಲ್ಲಿ ಹಾಡೋದಕ್ಕೆ ಬರ್ತಾರೆ, ಅವ್ರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತ ಅನ್ಸಲ್ವಾ ಅಂತ? ಯಾಕಂದ್ರೆ ಕನ್ನಡದಲ್ಲಿ ಸಾಕಷ್ಟು ಗಾಯಕರಿದ್ದಾರೆ. ಹೌದು, ಒಂದು ಟೈಮ್ನಲ್ಲಿ ಅದು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅಟ್ಲೀಸ್ಟ್ ಈಗ ಕೆಲವು ಕನ್ನಡ ಸಿಂಗರ್ಸ್ಗಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ. ಮತ್ತೆ ಅವಾಗೆಲ್ಲ ನಾವು ಹಾಡ್ಬೇಕಾದ್ರೆ ನಮ್ಗೆ ಸ್ಕ್ರೀನ್ ಮೇಲೆ ನಾವು ಬರ್ತಾ ಇರ್ಲಿಲ್ಲ. ಇವಾಗೆಲ್ಲ ಒಂದು ಟ್ರೆಂಡ್ ಆಗಿದೆ ಅಂತಂದ್ರೆ ಮೇಕಿಂಗ್ ಅಂತ ಮಾಡ್ತಾರೆ ಅಟ್ಲೀಸ್ಟ್ ಸಿಂಗರ್ಸ್ಗಳು. ಸೊ 1-2 ಹಾಡಲ್ಲೇ ಒಂದು ಒಳ್ಳೆ ರೆಕಾಗ್ನಿಷನ್ ಸಿಗ್ತಿದೆ. ಅವಾಗ ನಾವು ಎಷ್ಟು ಒಂದು 50 ಹಾಡು ಹಾಡಿದ್ರು ಸಿಂಗರ್ ಆದಂತ ಕಂಡಿಡಿಯಕ್ಕೆ ಕಷ್ಟ ಆಗ್ತಿರ್ಲಿಲ್ಲ. ಸೊ ಅಂಥದ್ರಲ್ಲಿ
ಆಲ್ಮೋಸ್ಟ್ ನಾನು ಶ್ರೇಯಾ ಘೋಷಾಲ್ಗೆ ಆಲ್ಮೋಸ್ಟ್ ಒಂದು 50-60 ಸಾಂಗ್ ಅಂತೂ ಟ್ರ್ಯಾಕ್ ಹಾಡಿದ್ದೀನಿ. ವಾವ್. ಸೊ ಬಟ್ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಅದು ತುಂಬಾ ಚೆನ್ನಾಗಿ ಬಂದಾಗ ನಾನು ಯಾವತ್ತೂ ಅದನ್ನ ಯೋಚನೆ ಮಾಡಿಲ್ಲ. ಅಂದ್ರೆ ಲೈಕ್ ನನಗೆ ಸಿಗ್ಬೇಕಾಗಿತ್ತು ಯಾವತ್ತು ನಾವು ಹಾಡಿದ್ದಕ್ಕಿಂತ ಒಂದು ಕೆಳಮಟ್ಟದಲ್ಲಿ ಇರುತ್ತಲ್ಲ, ಅವಾಗ ಬೇಜಾರಾಗುತ್ತೆ. ಯಾಕೆ ಇದು ನನ್ನ ವಾಯ್ಸ್ ಇಡ್ಬೋದಾಗಿತ್ತಲ್ಲ, ನನ್ನ ಹಾಡು ಇಡ್ಬೋದಾಗಿತ್ತಲ್ಲ, ಯಾಕೆ ಇಟ್ಟಿಲ್ಲ ಅನ್ನೋದೊಂದು ಈ ಥರದ ಅನುಭವ ಆಗಿದೆಯಾ? ಅಂದರೆ ಇಟ್ ಮೀನ್ಸ್ ಕರೆಸಿ ಹಾಡನ್ನು ಹಾಡಿಸಿ ಇಡೀ ದಿನ 1 ದಿನ 2 ದಿನ ಅದಕ್ಕೆಲ್ಲ ಎಫರ್ಟ್ ಹಾಕಿರ್ತೀರಿ, ಕೊನೆಗೆ ಆ ಹಾಡು ಬರುತ್ತೆ ಅಂತ ನೋಡ್ತಾ ಇರ್ತೀರಿ, ಆಮೇಲೆ ಹಾಡೇ ಇರಲ್ಲ, ನಿಮ್ಮದು ಹೆಸರು ಇರಲ್ಲ, ಆ ಥರದ ಆ ಥರ ರೀಸೆಂಟ್ ಆಗಿದ್ದು ಉಪಾಧ್ಯಕ್ಷ ಚಲನಚಿತ್ರದ್ದು. ಓಕೆ. ನನಗೆ ನೀನು ನಿನಗೆ ನಾನು. ಅದು ಹಾಡು ನೀವು ಹಾಡಬೇಕಿತ್ತು. ಹಾಡಿದ್ದೆ ಆಲ್ರೆಡಿ. ಅಂದ್ರೆ ಅದು ಕಂಪೋಸಿಂಗ್ ಟೈಮ್ ಇಂದನೂ ಹಾಡಿದ್ದೆ. ಬಟ್ ಯೂಶಲಿ ಅರ್ಜುನ್ ಜನ್ಯ ಸರ್ ಯಾವುದೇ ಸಾಂಗು ಹೊರಗಡೆ ಬಂದಾಗ ಮೇಡಮ್ ಇದು ನಿಮ್ ವಾಯ್ಸ್ ರಿಟೈನ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಆ ಸಾಂಗ್ ಕಂಪೋಸಿಂಗ್ ಟೈಮ್ ಅಲ್ಲಿ ಲೈಕ್ ಅದು ನಂದೇ ಹಾಡು ಅನ್ನೋ ತರನೇ ಆಗಿತ್ತು. ಬಟ್ ಅಲ್ಲಿ ಅಂದ್ರೆ ಯಾರ್ದು ಏನು ಮಿಸ್ಟೇಕ್ ನನಗೆ ಗೊತ್ತಿಲ್ಲ. ಬಟ್ ಆಚೆ ಬಂದಾಗ ಲೈಕ್ ಲಾಸ್ಟ್ ಕರೆಕ್ಷನ್ಗೂ ಕೂಡ ನಾನು ಹೋಗಿದ್ದೆ ಒಂದ್ಸಲಿ. ಅದಾದ್ಮೇಲೆ ನಾನು ಅದು ಆಡ್ ಬಂತು, ಇದು ಏನು ಸಾಂಗ್ದು ಪ್ರೋಮೋ ಬಂತು. ಅವಾಗ ನನಗೆ ನನ್ನ ವಾಯ್ಸ್ ಇಲ್ಲ ಅಂತ ಅವಾಗ ಗೊತ್ತಾಗಿದ್ದು. ಬಟ್ ಅದು ಆಲ್ಮೋಸ್ಟ್ ಒಂದು 2 years ಇಂದ ಆ ಸಾಂಗ್ ನಂದು ಬರುತ್ತೆ ಅನ್ನೋದೊಂದು ತಲೆನಲ್ಲಿ ಇಟ್ಕೊಂಡಿರ್ತೀವಲ್ಲ, ಸೊ ಅವಾಗ ಎಲ್ಲೊಂದ್ ಕಡೆ ಬೇಜಾರಾಯ್ತು. ಬಟ್ ಅರ್ಜುನ್ ಜನ್ಯ ಸರ್ ನನ್ ಕನ್ವಿನ್ಸ್ ಮಾಡಿ ಲೈಕ್ ಈವನ್ ನನ್ಗೆ ಜಿ ಕನ್ನಡಗೆ ಅದನ್ನ ಕರ್ಸಿ ನನ್ನ ಹತ್ರ ಹಾಡಿಸಿ, ವಿಜಯ್ ಪ್ರಕಾಶ್ ಅವ್ರ ಜೊತೆ ಹಾಡಿಸಿ, ಆಕ್ಚುಲಿ ಶಿ ಇಸ್ ದ ಒರಿಜಿನಲ್ ಸಿಂಗರ್ ಅಂತ ಹೇಳಿ ಅವರು ಇದ್ ಮಾಡಿದ್ರು. ಸೊ ಅರ್ಜುನ್ ಜನ್ಯ ಸರ್ ನನ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಯಾವ ಕಾರಣಕ್ಕೆ, ಹೌದು ಯಾವ ಕಾರಣಕ್ಕೆ ಅದು ನನ್ನ ವಾಯ್ಸ್ ರಿಟೈನ್ ಆಗಿಲ್ಲ ಅಂತ ಗೊತ್ತಿಲ್ಲ. ಬಟ್ ಆಮೇಲೆ ಆ ಟೈಮಿಗೆ ನನಗೆ ಸ್ವಲ್ಪ ಬೇಜಾರಾಯ್ತು. ಅದಾದ್ಮೇಲೆ ಇಲ್ಲ, ನಾನೇ ಇನ್ನೊಂದ್ ಸ್ವಲ್ಪ ವರ್ಕ್ ಮಾಡ್ಬೇಕು ಅಂತ ನನಗೆ ನಾನೇ ಅನ್ಕೊಂಡು ಆಗ್ತದೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಕೆಲವು ಇರಲ್ಲ ಫೈನಲ್ ಆಗಿ, ಅಲ್ಲ ಟೀಮು, ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಏನೋ ಡಿಸಿಷನ್. ಬಟ್ ಅಟ್ಲೀಸ್ಟ್ ನನಗೆ ಝೀನಲ್ಲಿ ಕರ್ಸಿ ಹಾಡ್ಸಿದ್ರಲ್ಲ, ಅದು ನಂಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು ಕೂಡ. ಕನ್ನಡದ ಹಾಡುಗಳನ್ನ ಇಷ್ಟೊಂದು ಹಾಡು ಹಾಡಿದ್ರಿ. ಸೊ ಕನ್ನಡದಿಂದ ಪರಭಾಷೆಗೆ ಹೋಗುವಂಥ ಅವಕಾಶ ಸಿಕ್ಕಿದ್ದು ಅಥವಾ ಪರಭಾಷೆಯಲ್ಲಿ ಯಾವ ಸಿನಿಮಾಗೆ ಹಾಡಿದ್ದು ಆ ಥರದ್ದು? ಕುರೈ ಒಂಡ್rum ಇಲ್ಲೈ ಅಂತ ಒಂದು ಮೂವಿ, ತಮಿಳ್ ಸಿನಿಮಾ. ಅದಕ್ಕೆ ಕಿಳ್ಳಿ ಕಿಳ್ಳಿ ಪಕ್ಕಂ ಅಂತ, ಅಲ್ಲಿ ಹರಿಚರಣ್ ಅವ್ರ ಜೊತೆ ಅದೊಂದು ಹಾಡು ಹಾಡಿದ್ದೆ. ಮತ್ತೆ ದಂಡುಪಳ್ಳಿಯ ತೆಲುಗು ಹಾಡಿದ್ದೆ, ಅದನ್ನ ಅರ್ಜುನ್ ಜನ್ಯ ಅವರು ಹಾಡಿಸಿದ್ದು. ಇದು ಕುರೈ ಒಂಡ್rum ಇಲ್ಲೈ ಅಂತ ರಾಮಾನುಜಂ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಹೃದಯ್ ಗೋಸ್ವಾಮಿ ಅಂತ ಇಂಜಿನಿಯರ್, ಅವ್ರು ಹಾಡಿಸಿದ್ದು. ಅದು ಇಲ್ಲೇ ಬೆಂಗಳೂರಿನಲ್ಲೇ ಆಗಿದ್ದು. ಅದು ಬಿಟ್ರೆ ತಮಿಳ್ ಮ್ಯೂಸಿಕ್ ಡೈರೆಕ್ಟ್ರು ಕನ್ನಡಕ್ಕೆ ಮಾಡಿದಾಗ ಅವ್ರಿಗೆ ಹಾಡಿದ್ದೆ. ಎಲ್ ವೈದ್ಯನಾಥನ್ ಅವರ ಮಗ, ಅವರು ಒಂದು ಅರಣ್ಯನಿ ಅಂತ ಮೂವಿ ಮಾಡಿದ್ರು, ಅದಕ್ಕೆ ಹಾಡಿದ್ದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಬಿಟ್ರೆ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಚೆನ್ನೈಗೆ ಹೋಗಿ ಸುಮಾರು ವರ್ಕ್ ಮಾಡಿದ್ರಿ. ಸ್ಟ್ರಿಂಗ್ ಸೆಕ್ಷನ್ ಆಗಲಿ, ಗಿಟಾರ್ ಆಗಲಿ, ಇದೆಲ್ಲ. ಈ ಭಾಷೆ ಆ ಥರದ ಹಿಡಿತಾ ಬಂದಾಗ ಹೇಗೆ? ಯಾಕಂದ್ರೆ ಕನ್ನಡ ಹಾಡಿದವರು ಒಂದೇ ಸರಿ ತೆಲುಗು, ತಮಿಳು ಈ ಥರ ಹಾಡಬೇಕು ಅಂತಂದಾಗ ಹೇಗೆ ಅಂತ? ಅಂದ್ರೆ ಚಿಕ್ಕ ವಯಸ್ಸಿಂದನೇ ಅದೇ ಅಮ್ಮ ಎಲ್ಲ ಲ್ಯಾಂಗ್ವೇಜು ಹಾಡ್ತಾ ಇದ್ರು. ಸೊ ಆರ್ಕೆಸ್ಟ್ರಾದೊಂದು ಗೀಳಿತ್ತಲ್ಲ, ಸೊ ಹಾಗಾಗಿ ನನ್ಗೇನು ತುಂಬಾ ಕಷ್ಟ ಆಗ್ಲಿಲ್ಲ. ಅಂಡ್ ಹಾಡ್ಬೇಕಾದ್ರೆ ಅಫ್ಕೋರ್ಸ್ ಅಲ್ಲಿ ಗೈಡ್ ಮಾಡ್ತಾರೆ. ಬಟ್ ತಮಿಳ್, ತೆಲುಗು ಎಲ್ಲ ಹಾಡ್ತಿದ್ರಿಂದ ಅದು ತುಂಬಾ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಆರ್ಕೆಸ್ಟ್ರಾ ಸಿಂಗರ್ಸ್ ಎಷ್ಟೋ ಜನ ನಿಜವಾಗ್ಲೂ ಅಲ್ಲಿಂದ ನಾವು ಎಷ್ಟೊಂದು ಕಲಿತೀವಿ. ಅಲ್ಲಿ ಅವ್ರಗಳ ಹತ್ರ ಇರೋಷ್ಟು ಕಲೆಕ್ಷನ್ಸ್ ನಮ್ಮ ಸೆಲೆಬ್ರಿಟಿ ಸಿಂಗರ್ಸ್ ಅಂತ ಏನು ಆರ್ಕೆಸ್ಟ್ರಾದಲ್ಲಿ ಹೋಗ್ತಾರಲ್ಲ, ಅವ್ರ ಹತ್ರ ಕೂಡ ಅಷ್ಟು ಕಲೆಕ್ಷನ್ಸ್ ಇರಲ್ಲ, ಅಷ್ಟು ಸಾಂಗ್ಸ್ ಗಳಿರಲ್ಲ. ನೀವ್ ಯಾವ್ದೇ ಕೇಳಿ ಹಾಡಕ್ ರೆಡಿ ಇರ್ತಾರೆ ಅಂತಂದ್ರೆ ಅದು ನಮ್ಮ ಆರ್ಕೆಸ್ಟ್ರಾ ಸಿಂಗರ್ಸ್ ಅಲ್ವಾ? ಅಲ್ಲೇ ಸ್ಪಾಟಲ್ಲೇ ಹಾಡ್ಕೊಂಡ್ಬಿಡ್ತಾರೆ. ಈ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಈಗ ರೀಲ್ಸು ಆಮೇಲೆ ಮೊಬೈಲು ಇವೆಲ್ಲ ಜಾಸ್ತಿ ಬಂದಾಗ ಎಲ್ಲ ಒಂದು ಕಡೆ ಯಾರು ಬೇಕಾದರೂ ಹಾಡ್ಬೋದು ಅನ್ನೋದು ಬಂದೋಯ್ತು. ಸೊ ಎಲ್ಲ ಒಂದು ಕಡೆಗೆ ಈ ರೀತಿ ಆದಾಗ ಹಾಡಿಗೆ ಆ ಲಯ ಶ್ರುತಿ ಬದ್ಧವಾಗಿ ಹಾಡೋದಕ್ಕೆ ಬರದೇ ಇದ್ದಾಗ ಎಲ್ಲೋ ಒಂದು ಕಡೆಗೆ ಹಾಡಿನ ಮರ್ಯಾದೆ ಹೋಗುತ್ತೆ ಅಂತ ಅನ್ಸುತ್ತಾ ನಿಮಗೆ ಅಂತ? ಆಗತ್ತೆ, ಎಷ್ಟೋ ಸರಿ ನಮ್ಮ ಸ್ಟೇಜ್ಗಳ ಮೇಲೆನೆ ಆಗ್ಬಿಟ್ಟಿದೆ. ಆಗತ್ತೆ. ಅಂದ್ರೆ ಜನ ಮರಳೋ ಜಾತ್ರೆ ಮರಳೋ ಅಂತಂದಂಗೆ ಎಷ್ಟೊಂದ್ಸಲಿ ನಿಜವಾಗ್ಲೂ ರಿಯಲ್ ಟ್ಯಾಲೆಂಟ್ ಏನಿರ್ತಾರಲ್ಲ ಅವ್ರಿಗೆಲ್ಲೋ ಒಂದ್ ಕಡೆ ಅಷ್ಟೊಂದು ಪ್ರಾಶಸ್ತ್ಯ ಸಿಗಲ್ಲ.
ಸುಮ್ನೆ ಏನೋ ಹಾಡ್ಕೊಂಡು ಅದ್ ಏನೋ ಹೆಂಗೋ ವೈರಲ್ ಹೌದು, ಆಗಿರುತ್ತೆ, ವೈರಲ್ ಆಗ್ಬಿಟ್ಟಿರುತ್ತೆ. ಅಂತವ್ರಿಗೆ ಸಮ್ ಟೈಮ್ ಮನ್ನಣೆ ಸಿಗುತ್ತೆ. ಆ ಥರದ್ದೆಲ್ಲ ನೋಡಿದಾಗ ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಕೂಡ ಅಂದ್ರೆ ಫ್ರಸ್ಟ್ರೇಷನ್ ಆಗಿರೋದು ಕರೆಕ್ಟ್. ಅದ್ಭುತವಾಗಿ ಹಾಡೋ ಸಿಂಗರೇ ಇರಲ್ಲ. ಈಗ ಮೊನ್ನೆ ಅರ್ಜುನ್ ಜನ್ಯಾಜ್ ಇದೇ ಒಂದು ಸಾಂಗ್ ಅದು, ಆ ಹಾಡೋದು ಯಾವುದೋ ಹುಡುಗಿ ಅಷ್ಟೊಂದು ವೈರಲ್ ಆಗೋಯ್ತು. ಅದು ನಾನು ಹೇಳಿದ್ದು, ಹಾಡಿಗೆ ಸಿಗ್ಬೇಕಾದಂಥ ಮರ್ಯಾದೆ ಮನ್ನಣೆ ಸಿಗಲ್ಲ. ಹೊಸಬ್ರು ಬಂದು ಹಾಡ್ತಾರೆ, ನಿಜ ವಾಯ್ಸ್ ಚೆನ್ನಾಗಿರುತ್ತೆ, ಸಿನಿಮಾದ ಹಾಡು ಹಾಡಕ್ಕೆ ಹೋಗ್ತಾರೆ, ಅದೆಲ್ಲ ಸರಿ. ಆದರೆ ಸಂಗೀತ ಜ್ಞಾನ ಇರಲ್ಲ, ಅದಕ್ಕೆ ಒಂದು ಪಾಠ ಅನ್ನೋದು ಇರುತ್ತೆ, ಅದು ಕಲ್ತು ಬಂದರೆ ಚೆನ್ನಾಗಿರುತ್ತೆ. ಬಟ್ ಇದ್ರಲ್ಲಿ ಯಾರ್ದು ಅಂತ ತಪ್ಪು ಹೇಳ್ತೀರಾ? ಓಕೆ, ಯಾರ್ದು ಅಂತ ನಾವು ಹೇಳಕ್ಕಾಗತ್ತೆ? ಯಾಕಂದ್ರೆ ಅಂತದನ್ನೇ ಲೈಕ್ ಸ್ಕ್ರೋಲ್ ಮಾಡಿ ಮಾಡಿ ನೋಡ್ತಾರೆ. ಯಾರು ತುಂಬಾ ಚೆನ್ನಾಗಿ ಹಾಡಿದಾಗ ಜನರಿಗೂ ಕೂಡ ಈಗ ಅದೇ ಬೇಕಾ ಅಂತ ಇದು ಒಂಥರ ಅದಕ್ಕೆ ಆನ್ಸರೇ ಸಿಗಲ್ಲ. ಯಾವ್ದು ಹೇಗೆ ಇವಾಗ ಸಿನಿಮಾ ಕೆಲವ್ರಂತಾರೆ ಯಾವ್ದು ಜನ ತಗೊಳ್ತಾರೆ ಅಂತಾನೆ ಹೇಳಕ್ ಆಗಲ್ಲ ಅಂತಾರಲ್ಲ, ಹಂಗೆ ಇಲ್ಲಿ ಸುಮ್ನೆ ಏನೋ ಹಾಡು ಹಾಕಿದ್ದು ಇದ್ಕಿದಂಗೆ ಇದಾಗಿರುತ್ತೆ. ಈವನ್ ಎಸ್ಪೆಷಲಿ ಶಾಸ್ತ್ರೀಯ ಸಂಗೀತಗಾರರು ದಿನಗಟ್ಲೆ ಕೂತು ಅಭ್ಯಾಸ ಮಾಡಿ ಇದ್ ಮಾಡ್ತಾರೆ. ಅವ್ರಿಗೆಲ್ಲ ಇನ್ನೂ ಆ ಪ್ರಾಮಿನೆನ್ಸ್ ಸಿಗಬೇಕು. ಮತ್ತೆ ಆಡಿಯನ್ಸ್ಗೆ ಇವಾಗ ಪೇಷನ್ಸು ಇಲ್ಲ. ಇವನ್ ನಾವೇನೆ ಎಷ್ಟೋ ಸಲಿ ಮೂವೀಸ್ ನೋಡ್ಬೇಕಾದ್ರೆ ಸ್ವಲ್ಪ ಸಾಂಗ್ ಬಂದ್ರೆ ಫಾರ್ವರ್ಡ್ ಮಾಡಿ ಇವೆಲ್ಲ ಮಾಡ್ತೀವಿ ಅಲ್ವಾ. ಸೊ ಪೇಷನ್ಸ್ ಇಲ್ಲ. 5 ನಿಮಿಷ ಇದ್ದಿದ್ ಸಾಂಗು 3.5 ನಿಮಿಷಕ್ಕೆ ಬಂದಿದೆ, ಈಗ 1.5 ನಿಮಿಷಕ್ಕೆ ಬಂದಿದೆ. ಬಿಟ್ ಸಾಂಗ್ಗಳಾಗಿದೆ. ಈಗ ನಾನೇ ಮುಂಚೆ ಮಾಡಿದ್ದು ಮೂವೀಸ್ಗಳಿಗೆಲ್ಲ ಆಲ್ಮೋಸ್ಟ್ 5-6 ಸಾಂಗ್ ಕಂಪೋಸ್ ಮಾಡಿದೀನಿ. ಈಗ 2-3 ಮೂವಿಗೆ 2 ಸಾಂಗು 3 ಸಾಂಗು, ಒಂದ್ರಲ್ಲಿ ಸಾಂಗೇ ಇಲ್ಲ, ಬರೀ ಬಿಟ್ ಸಾಂಗು. ಈ ತರ ಇರೋದ್ರಿಂದ ಇದು ಒಂಥರ ಎಲ್ಲದಕ್ಕೂ ಹೊಡ್ತಾ ಬೀಳುತ್ತೆ. ಯಾರು ಸ್ಟ್ಯಾಂಡ್ ಆಗಕ್ಕಾಗೋದಿಲ್ಲ ಕರೆಕ್ಟ್ ಆಗಿ. ನೀವು ಹೇಳೋದು 70s 80s ಅಲ್ಲೆಲ್ಲ ನೋಡಿದ್ರೆ ಅದ್ಭುತ ಹಾಡುಗಳು ಸಿನಿಮಾದಲ್ಲಿ. ಈಗ ಬರ್ತಾ ನೀವು ಹೇಳಿದ್ರೆ ಹಾಡು 1.5 ನಿಮಿಷಕ್ಕೂ ಬಂದಿತ್ತು, ಬಿಟ್ ಸಾಂಗ್ ಅಂತ ಕರಿತಾ ಇದ್ದಾರೆ, ಹಂಗಾಗ್ಬಿಟ್ಟಿದೆ. ಮತ್ತೆ ಹುಕ್ ಬೇಕು ಇವಾಗ, ಹುಕ್ ಸ್ಟೆಪ್ ಮಾಡಕ್ಕೆ ಅಥವಾ ಹುಕ್ ಇದ್ ಮಾಡಿ ಏನಾದ್ರೂ ಒಂದು ಆ ತರ ಬೇಕು ಅಂತ ಕೇಳ್ತಾರೆ. ಅದನ್ನ ಮೈಂಡಲ್ಲಿ ಇಟ್ಕೊಂಡು ಇವಾಗ ಕಂಪೋಸ್ ಮಾಡೋ ತರ ಆಗಿದೆ. ಬಟ್ ಇಂಡಿವಿಜುವಲ್ ಆಗಿ ಬೆಳೆಯೋಕೆ ಆಕ್ಚುಲಿ ತುಂಬಾ ಚಾನ್ಸಸ್ಗಳಿದೆ ಇವಾಗ. ಮುಂಚೆ ನಾವು ಮೂವಿಗೆ ಹಾಡಿದ್ರೇನೆ ಸಿಂಗರು, ಮೂವಿಗೆ ಹಾಡಿದ್ರೇನೆ ನಮ್ಮನ್ನ ಜನ ಗುರ್ತಿಸ್ತಾರೆ. ಅದು ಇವಾಗ ಇಲ್ಲ. ಇಂಡಿವಿಜುವಲ್ ಆಗಿ ಬೆಳೆಯುವಂತ ಅವಕಾಶಗಳು ತುಂಬಾ ಇದೆ, ನಮ್ಮ ಕೈಯಲ್ಲಿದೆ, ನಾವು ಮಾಡ್ಕೋಬೇಕು. ಸಿನಿಮಾನೇ ಅಂತ ಆಗ್ಬೇಕು, ಬೇಜಾನ್ ವೇದಿಕೆಗಳಿದೆ. ಹೌದು, ಹಿಂದೆ ಎಲ್ಲ ನಾವು ನೋಡಿದಂಗೆ ಸಾಕಷ್ಟು ಹಳಬರು ಬೇರೆ ಥರದ ಹಾಡುಗಳನ್ನೇ ಹಾಡ್ತಾ ಬರ್ತಾ ಇದ್ರು. ಈಗ ಹೊಸಬ್ರು ಅವರೇ ಬರ್ಕೊಂಡು ಅವರೇ ಸಿಂಗರ್ ಆಗಿ ಅವರೇ ಕಂಪೋಸ್ ಮಾಡಿ ಎಲ್ಲವೂ ಅವರೇ ಆಗಿಬಿಡ್ತಾರೆ. ಆವಾಗ ತಾಳ ಲಯ ಬದ್ಧ ಶ್ರುತಿವಾಗಿ ಹಾಡೋವಂಥದ್ದು ಇತ್ತು. ಈಗ ಅದೆಲ್ಲ ಕಳೆದು ಹೋಗ್ತಿದೆ ಅನ್ನೋ ಭಾವನೆ ಬರ್ತಾ ಇದೆಯಾ ನಿಮಗೆ ಅಂತ? ಒಂದ್ ಕಡೆ ತುಂಬಾ ಚೆನ್ನಾಗಿ ಕಲಿತು ಹಾಡ್ತಿರೋರು ಇದ್ದಾರೆ, ಈ ಕಡೆನೂ ಇದ್ದಾರೆ. ಬಟ್ ಕೆಲವು ಪೇರೆಂಟ್ಸ್ಗಳು ಹಂಗೆ ಆಗ್ಬಿಟ್ಟಿದ್ದಾರೆ. ಅಂತಂದ್ರೆ ಕ್ಲಾಸಿಗೆ ಜಾಯಿನ್ ಮಾಡಿಸ್ತಿದ್ದಂಗೆನೆ ಅವರು ಯಾವ್ದೋ ರಿಯಾಲಿಟಿ ಶೋನಲ್ಲಿ ಹಾಡ್ಬೇಕು ಅಥವಾ ಇಂಥ ಕಡೆ ಹಾಡ್ಬೇಕು ಅನ್ನೋದು, ಅದು ಫಸ್ಟ್ ಬಿಡ್ಬೇಕು. ಫಸ್ಟ್ ಮಕ್ಳು ಕಲಿಬೇಕು ಅನ್ನೋದು ಇರ್ಬೇಕು. ಸೊ ಎಲ್ಲೋ ಒಂದ್ ಕಡೆ ಪೇರೆಂಟ್ಸ್ಗಳೇ ನಾವು ಅಂದ್ರೆ ಹಾದಿ ತಪ್ಪಿದಾಗ, ಸೊ ಎಲ್ಲೋ ಒಂದ್ ಕಡೆ ಅದು ಮಕ್ಕಳು ಅದು ಇನ್ನೂ ಒಂಥರ ಆಗ್ಬಿಡುತ್ತೆ. ಸೊ ನಾವು ಮೊದಲು ಯಾವ್ದನ್ನ ಕೇಳಬೇಕು, ಯಾವ್ದಕ್ಕೆ ನಾವು ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕು ಅನ್ನೋದನ್ನ ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ತಿಳಿ ಹೇಳಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಇವಾಗ ನನ್ನ ಮಗಳೇನೆ ಆಕ್ಚುಲಿ ಅವಳು ಎಲ್ಲಾ ತರದ್ ಹಾಡು ಕೇಳ್ತಾಳೆ. ಬಿಕಾಸ್ ನನ್ನ ತಂಗಿ ಹಾಡ್ತಿರ್ತಾರೆ, ನನ್ನ ಹಸ್ಬೆಂಡ್ ಹಾಡ್ತಾರೆ, ನನ್ನ ತಮ್ಮ ರಿದಮ್ ಪ್ಯಾಡ್ ಪ್ಲೇಯರು, ನಮ್ಮನೆ ಎಲ್ಲಾ ತರದ್ ಹಾಡುಗಳು ಓಡ್ತಾ ಇರುತ್ತೆ. ಅವಳು ಎಲ್ಲಾ ಜಾನರ್ನು ಕೇಳ್ತಾಳೆ. ಬಟ್ ನಾನು ಸಮ್ ಟೈಮ್ ಅವಳಿಗೆ ಗೈಡ್ ಮಾಡ್ತೀನಿ, ಇಂಥದ್ದನ್ನ ಜಾಸ್ತಿ ಕೇಳು, ಇದನ್ನ ಜಾಸ್ತಿ ಕೇಳು, ಇಂಥವ್ರನ್ನ ನೀನು ಅವ್ರಿಗೆ ಪ್ರಮೋಟ್ ಆಗುತ್ತೆ. ಕರೆಕ್ಟ್. ಸೊ ಬಟ್ ಏನು ಮಾಡಕ್ಕಾಗಲ್ಲ, ಟ್ರೆಂಡ್. ಮಾನಸ ಅವರು ತುಂಬಾ ದುಬಾರಿನ ಗಾಯಕಿಯಾಗಿ ಅಂತ? ಅಯ್ಯೋ ಖಂಡಿತ ಇಲ್ಲ, ತುಂಬಾ ಫ್ಲೆಕ್ಸಿಬಲ್. ಓಕೆ, ನೀವು ಸಡನ್ ಆಗಿ ಹಾಡ್ತಾ ಇದ್ದವರು ಸಂಗೀತ ನಿರ್ದೇಶನ ಮಾಡ್ಬೇಕಂತ ಬರ್ತೀರಿ. ಸಂಗೀತ ನಿರ್ದೇಶನ ಮಾಡಬೇಕು ಅನ್ಸಿದ್ದು ಯಾಕೆ? ನೀವು ಮಾಡಿದ ಮೊದಲ ಸಿನಿಮಾ ಸಂಗೀತ ನಿರ್ದೇಶನ ಯಾವುದು? ನಾನು ಆಕ್ಚುಲಿ ಕಂಪೋಸಿಂಗ್ ಅನ್ನೋದು ಚಿಕ್ಕ ವಯಸ್ಸಿಂದಾನೇ ಮಾಡ್ತಿದ್ದೆ. ಅಮ್ಮ ಇದ್ದಾಗಲೇ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ. ಆಮೇಲೆ ನಂತರ ಕೀಬೋರ್ಡ್ ನುಡಿಸ್ತಾ ಇದ್ದೆ ಕಾಲೇಜ್ಗಳಲ್ಲೆಲ್ಲ. ಆಮೇಲೆ
ಕೆಲವೊಂದು ಚಾನಲ್ಗೆ ಟೈಟಲ್ ಸಾಂಗ್ಸ್ಗಳು ಕೂಡ ಮಾಡ್ತಿದ್ದೀನಿ. ಬಟ್ ಅವಾಗ ನನ್ನ ನೇಮ್ ಏನು ಕೊಡ್ತಾ ಇರಲಿಲ್ಲ. ಅಂದರೆ ಆಸ್ ಎ ಸಿಂಗರ್ ಆಗಿನೇ ನಾನು ಗುರ್ಸ್ಕೋಬೇಕು ಅನ್ನೋದು. ಅದಾದ ನಂತರ ನಾನು ಹೇಳಿದ್ನಲ್ಲ 2016 ನನಗೆ ವಾಯ್ಸ್ ಪ್ರಾಬ್ಲಮ್ ಆಗಿ ಬ್ರೇಕ್ ಆದಾಗ ಆಗ ನಾನು ಅಲ್ಲಿಂದ ಶುರು ಮಾಡಿದ್ದು. ಆಕ್ಚುಲಿ ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು ಅದು ಬರಲೇ ಇಲ್ಲ ಆಚೆ. ಬಟ್ ಒಳ್ಳೊಳ್ಳೆ ಸಾಂಗ್ಸ್ಗಳು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಾದ ನಂತರ ಫಸ್ಟ್ ರಿಲೀಸ್ ಆಗಿದ್ದೆ 6 to 6 ಅಂತ. ಸೊ ಅದು ನನ್ನ ಮೊದಲ ಮ್ಯೂಸಿಕ್ ಡೈರೆಕ್ಷನ್. ಆಕ್ಚುಲಿ ಅಪ್ಪನೇ ಪ್ರೊಡ್ಯೂಸರ್. ಸೊ ಅದಾದ ನಂತರ ಅದಾದ್ಮೇಲೂ 1.5 ವರ್ಷ ನನಗೆ ಗ್ಯಾಪ್ ಆಗಿತ್ತು. ಬಟ್ 6 to 6 ನನಗೆ ರಿಲೀಸ್ ಮಾಡ್ಕೊಟ್ಟಿದ್ದು ಅಪ್ಪು ಸರ್. ಅದರಲ್ಲಿ ಸಾವಿರ ಸಾವಿರ ಅಂತ ಒಂದು ಹಾಡಿದೆ. ಆ ಹಾಡನ್ನ ಕೇಳಿ ತುಂಬಾ ಇಷ್ಟಪಟ್ಟಿದ್ರು. ಅವರೇ ಬಂದು ಆಡಿಯೋ ಲಾಂಚ್ ಎಲ್ಲ ಮಾಡ್ಕೊಟ್ಟಿದ್ರು. ಅದಾದ ನಂತರ 1 ವರ್ಷ ಗ್ಯಾಪ್ ಆಗಿತ್ತು. ಮತ್ತೆ ಕನಸು ಮಾರಾಟಕ್ಕಿದೆ ಅನ್ನೋ ಚಲನಚಿತ್ರ. ಸೊ ಅಲ್ಲಿ ಅಂದ್ರೆ ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಮತ್ತೆ ಮ್ಯೂಸಿಕ್ ಸಾಂಗ್ಸ್ಗಳು ತುಂಬಾ ಸ್ಕೋಪ್ ಇತ್ತು. ಸೊ ಅದೆಲ್ಲ ನೋಡಿದಾಗ ಸ್ವಲ್ಪ ಟೆಕ್ನಿಷಿಯನ್ಸ್ಗೆ ಅಲ್ಲಿ ಇಲ್ಲಿ ಈಕೆ ಮಾಡ್ತಾಳೆ ಅನ್ನೋದು ಒಂದು ಇದಾಯ್ತು. ಅದಾದ ನಂತರ ಮನಸ್ಸಾಗಿದೆ, ಚಿರತೆ ಬಂತು ಚಿರತೆ ಅಂತ ಒಂದು ಆರ್ಟ್ ಮೂವಿ, ನಂತರ ಬಯಲು ಸೀಮೆ ಕಂಪ್ಲೀಟ್ ರಾ ಸಬ್ಜೆಕ್ಟ್. ಹೌದು, ರಾ ಸಬ್ಜೆಕ್ಟ್. ನಂತರ ಇತ್ತೀಚೆಗೆ ಬಂದಿದ್ದು ಠಾಣೆ ಅಂತ. ಹೀಗೆ ಒಂದಷ್ಟು ಮೂವಿಗಳು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮಗೆ ಕಂಫರ್ಟ್ ಅನ್ಸುತ್ತಾ? ಅಂದ್ರೆ ಮೊದ್ಲು ಬರ್ಬೇಕಾದ್ರೆ ಅಂದ್ರೆ ಇವ್ರು ಮಾಡ್ತಾರೋ ಇಲ್ವೋ ಅನ್ನೋದೊಂದು ಡೌಟ್ ಅಲ್ಲಿ ಬರ್ತಾರೆ. ಸೊ ಎಷ್ಟು ಕೆಲವ್ರು ಬಂದು ನಿಮ್ ರೆಡಿ ಟ್ಯೂನ್ಸ್ ಇದೆಯಾ ಅಂತ ಕೆಲವ್ರು ಕೇಳೋರು. ನನ್ನ ಹತ್ರ ಇದ್ರೂ ನಾನು ಇದೆ ಅಂತ ಹೇಳ್ತಿರ್ಲಿಲ್ಲ. ಬಿಕಾಸ್ ನನಗ್ ನಂಬಿಕೆ ಇದೆ, ನೀವೇನ್ ಕೊಟ್ರು ಕಂಪೋಸ್ ಮಾಡಕ್ ನಾನ್ ರೆಡಿ ಇದ್ದೀನಿ. ಸ್ಟೋರಿ ಹೇಳಿ ಇದ್ ಮಾಡಿ ನಾನು ಕಂಪೋಸ್ ಮಾಡಕ್ ರೆಡಿ ಇದ್ದೀನಿ. ಸೊ ಆತರ ಕೆಲವುದೆಲ್ಲ ಪ್ರಾಜೆಕ್ಟ್ಸ್ಗಳು ಕಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಅದೇ ಆತರ ಡೌಟ್ ಅಲ್ಲಿ ಬಂದಾಗ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಬಟ್ ಒನ್ಸ್ ನನ್ನ ಜೊತೆ ವರ್ಕ್ ಮಾಡಿದ್ಮೇಲೆ ಅವರು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಎಸ್ಪೆಷಲಿ ಬಯಲು ಸೀಮೆ ಮಾಡ್ಬೇಕಾದ್ರೆ ಇಡೀ ಟೆಕ್ನಿಷಿಯನ್ ಟೀಮ್ ಅಲ್ಲಿ ಬೇಡ ಇದು ರಾ ಸಬ್ಜೆಕ್ಟ್. ಬಟ್ ನಾನ್ ಹೇಳೋದು ಮ್ಯೂಸಿಕ್ ಅಂದ್ರೆ ಮೇಲ್ ಆದ್ರೂ ಫೀಮೇಲ್ ಆದ್ರೂ ಎಲ್ರಿಗೂ ಆಕ್ಚುಲಿ ಎಲ್ಲಾ ಎಮೋಷನ್ಸ್ ನಮಗ್ ಜಾಸ್ತಿ ಇರುತ್ತೆ ಫೀಮೇಲ್ಗೆ. ಸೊ ನನ್ಗೆ ಆಕ್ಚುಲಿ ಅದೇನೋ ಗೊತ್ತಿಲ್ಲ, ಕಂಪೋಸಿಂಗ್ ಮೇಲೆ ಒಂದು ಸ್ಟೆಪ್ ಜಾಸ್ತಿನೇ ಕಾನ್ಫಿಡೆನ್ಸ್. ನೀನ್ ಏನಾದ್ರೂ ಕೊಡಿ ನಾನು ಮಾಡ್ತೀನಿ, ಯಾವ ಜಾನರ್ ಆದ್ರೂ ಮಾಡ್ತೀನಿ ಅಂತ. ಬಿಕಾಸ್ ನಾನು ಅವಾಗಿಂದನೂ ನಾನು ಕರ್ನಾಟಿಕ್ ಮ್ಯೂಸಿಕ್, ಹಿಂದೂಸ್ತಾನಿ ಮ್ಯೂಸಿಕ್, ಈವನ್ ವೆಸ್ಟರ್ನ್ ಪಿಯಾನೋ ನಾನು ಗ್ರೇಡ್ಸ್ ಮಾಡ್ಕೊಂಡಿದ್ದೀನಿ. ನಮ್ ಸ್ಟೀಫನ್ ಪ್ರಯೋಗ್ ಅಂತ. ನಂತರ ವೆಸ್ಟರ್ನ್ ವೋಕಲ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಒಂಥರ ಎಲ್ಲ ಪೂರ್ತಿಯಾಗಿ ಅದು ಮಾಡಿಲ್ಲ, ಬಟ್ ಎಲ್ಲ ಒಂಥರ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಬಟ್ ಏನ್ ಜಾನರ್ ಕೊಟ್ರು, ಎಸ್ಪೆಷಲಿ ಚಿಕ್ಕ ವಯಸ್ಸಿಂದ ಮೂವಿ ಹಾಡನ್ನ ಕೇಳಿ 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 ಬೆಳೆದಿರೋವಂಥದ್ದು. ಅಂಡ್ ಇನ್ನೊಂದೇನಂದ್ರೆ ಹೊಸದಾಗಿ ಮಾಡಕ್ ಏನೂ ಇಲ್ಲ ಸರ್. ನಾನು ಎಷ್ಟೋ ಜನ ಬಂದಾಗ ಅದೇ ಅಂತೀನಿ, ಮೇಡಮ್ ಏನಾದ್ರು ಹೊಸದಾಗಿರು. ಎಲ್ಲ ಮಾಡಿಬಿಟ್ಟಿರೋದ್ರಲ್ಲೇ ನಮ್ಮ ತಲೆಗೆ ಏನಾದ್ರು ಬರುತ್ತೆ ಅಷ್ಟೇ ಹೊರತು ಹೊಸದಾಗಿ ನಿಜವಾಗ್ಲೂ ಮಾಡಕ್ ಏನೂ ಇಲ್ಲ. ಇಳೆಯರಾಜ ಅವರಾಗ್ಲಿ, ಹಂಸಲೇಖ ಸರ್ ಆಗ್ಲಿ, ರಾಜನ್ ನಾಗೇಂದ್ರ ಅವರು, ಎಷ್ಟು ಜನ, ಕೆ ವೆಂಕಟೇಶ್ ಅವರು, ಅವರೆಲ್ಲ ಮಾಡ್ಬಿಟ್ಟು ಹೋಗಿರೋದು ಇಲ್ಲಿ ತಲೆಗೆ ಹೋಗಿರೋದ್ರಲ್ಲಿ ಏನಾದ್ರೂ ಸ್ವಲ್ಪ ಬರುತ್ತೆ ಅಷ್ಟೇ ಹೊರತು ಹೊಸದಾಗಿ ಸೌಂಡಿಂಗ್ ವೈಸ್ ಏನೋ ಹೊಸದ್ ತರ್ಬೋದು. ಆದ್ರೂನು ಆಗಿನ ಮಟ್ಟಕ್ಕೆ ಬಂದಿರೋ ಸೌಂಡಿಂಗ್ಗಳು ಇವಾಗ್ಲೂ ನಾವು ತರಕ್ಕಾಗಲ್ಲ. ಇವನ್ ಗುರು ಕಿರಣ್ ಸರ್ದು ಸೌಂಡಿಂಗ್ ಅವ್ರು ಬಂದಂತ ಅದೊಂಥರ ಟ್ರೆಂಡ್. ಮನೋಮೂರ್ತಿ ಅವ್ರ ಸರ್ ಬಂದಾಗ ಒಂಥರ, ಅಂದ್ರೆ ಹರಿಕೃಷ್ಣ ಅವ್ರು ಬಂದಾಗ, ಅರ್ಜುನ್ ಜನೆ ಅವ್ರು ಬಂದಾಗ ಎಲ್ಲ ಒಂದೊಂದು ಬೇರೆನೆ ಫ್ಲೇವರ್ ತಗೊಂಡ್ ಬಂದಿದ್ದಾರೆ. ಸೊ ಒಟ್ಟಾರೆ ಆ ಎಲ್ಲ ಎಕ್ಸ್ಪೀರಿಯನ್ಸ್ ನನ್ಗೆ ಖುಷಿನೇ ಕೊಟ್ಟಿದೆ. ಈ ಎಲ್ಲ ಸಿಂಗರ್ಸ್ ಆಲ್ಮೋಸ್ಟ್ ಒಂದೊಂದು ತಂಡ ಕಟ್ಕೊಂಡ್ಬಿಟ್ಟಿದ್ದಾರೆ. ಸೊ ನಿಮ್ದು ಒಂದು ತಂಡ ಇದೆ. ಆ ತಂಡ ಕೆಲಸ ಹೇಗಿರುತ್ತೆ, ಎಷ್ಟು ಬ್ಯುಸಿ ಆಗಿರುತ್ತೆ ಅಂತ? ಒಂದು ನನ್ನ ಹೆಸರು ಮೇಲೆ ಮಾಡ್ತೀನಿ, ಒಂದು ಮಾನಸ ಹೊಳ್ಳ ಅನ್ನೊಂದು, ಇನ್ನೊಂದು ಮಲ್ನಾಡ್ ಸಿಸ್ಟರ್ಸ್ ಅಂತ. ಬಿಕಾಸ್ ನನ್ನ ತಂಗಿ ಅವಳು ಸಿಂಗರ್ ಅಂಡ್ ಬೇಸ್ ಗಿಟಾರ್ ಪ್ಲೇಯರ್ ಕೂಡ. ಸೊ ಡೇಟ್ಸ್ ಅವೈಲಬಿಲಿಟಿ ಮೇಲೆ ನಮ್ಮಿಬ್ರದ್ದು ಇದಾಗುತ್ತೆ. ಸೊ ನಾನು ಅವಳು ಮಲ್ನಾಡ್ ಸಿಸ್ಟರ್ಸ್ ಅಂತಾನೆ ಹಲವಾರು ಕಾರ್ಯಕ್ರಮಗಳು, ಶೋಸ್ನು ಕೊಡ್ತೀವಿ. ಮತ್ತೆ ಇತ್ತೀಚೆಗೆ ನಾನು ಮಾನಸ ಗಾನ ಜಾನಕಿ ಧ್ಯಾನ ಅಂತ ಒಂದು ಕಾರ್ಯಕ್ರಮ, ಅದ್ರ ಬಗ್ಗೆ ಹೇಳಲೇಬೇಕು ನೀವು, ಯಾಕಂದ್ರೆ ತುಂಬಾ ವೈರಲ್ ಆಯ್ತು, ಟಾಕ್ ಆಯ್ತು. ಜಾನಕಮ್ಮಗೋಸ್ಕರ ಮಾಡಿದ್ದು 87 ಇಯರ್ಸ್ಗೆ. ಹೌದು, ಅಂದ್ರೆ ನನ್ನ ಸುಮಾರು ಒಂದು 12 ವರ್ಷದ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ನಾನು
ಹಾಡ್ಬೇಕಾದ್ರೆ ಜಾನಕಮ್ಮ ನನಗೆ 1000 ರೂಪೀಸ್ ನೋಟ್ ಕೊಟ್ಟಿದ್ರು. ವಾವ್. ಸೊ ಒಂಥರ ಅದೊಂದು ಪಾಸಿಟಿವ್ ಬ್ಲೆಸ್ಸಿಂಗ್ಸ್. ಅದಾದ್ಮೇಲೆ ಈ ಒಂದು 7-8 ಇಯರ್ಸಿಂದ ಶಿವರಾತ್ರಿ ದಿನಕ್ಕೆ ನಾನು ಈ ಥರದೊಂದು ಮಾಡಬೇಕು ಅನ್ನೋದೊಂದು ಕನಸಿತ್ತು. ಬಟ್ ಶಿವರಾತ್ರಿಗೆ ಅಂತ ಆಗಲಿಲ್ಲ. ಬಟ್ ಲಾಸ್ಟ್ ಕಳೆದ ಅಕ್ಟೋಬರ್ನಲ್ಲಿ ಮಾನಸಗಾನ ಜಾನಕಿದೆ ಅಂತ 12 hours ತುಂಬ ದೊಡ್ಡ ಮಟ್ಟದಲ್ಲಿ ನನಗೆ ಅದು ಸಕ್ಸಸ್ ತಂದು ಕೊಡ್ತು. ಅಂದ್ರೆ ಮಾಡಬೇಕು ಅನ್ನೋದೊಂದು ಏನೊಂದು ಪಾಸಿಟಿವ್ ಥಿಂಕಿಂಗ್ ಇದ್ರೆ ಅದರಲ್ಲೇ ಆ ಕಾರ್ಯಕ್ರಮ ಸಕ್ಸಸ್ ಆಯ್ತು ಅನ್ಕೊಳ್ತೀನಿ. ದೇವರ ಆಶೀರ್ವಾದ ಅಂಡ್ ಹಲವಾರು ಜನರ ಸಪೋರ್ಟು, ಸುಮಾರು 25 ಜನ ಮ್ಯೂಸಿಷಿಯನ್ಸ್ 12 hours ನುಡಿಸಿರೋದು, ರಾಜೇಶ್ ಕೃಷ್ಣನ್ ಅವರು, ಹೇಮಂತ್ ಅವರು, ಅಜಯ್ ಅವರು, ಸುಮಾರು ಜನ ಸಿಂಗರ್ಸ್ ಬಂದು ಅದಕ್ಕೆ ಡುಯೆಟ್ ಸಾಂಗ್ಸ್ಗಳಿಗೆ ಆಸ್ ಎ ಇವಾಗ ಅವರೆಲ್ಲ ಲೆಜೆಂಡ್ರಿ ಸಿಂಗರು. ಇವಾಗ ಅವ್ರ ಕಾರ್ಯಕ್ರಮಗಳಿಗೆ ಹೋಗಿ ನಾನು ಹಾಡ್ತಾ ಇರ್ತೀನಿ. ನನ್ಗೆ ಕೇಳ್ಬೇಕಾರೇನೆ ಒಂಥರ ಇತ್ತು, ಈ ತರ ಮಾಡ್ತಿದೀನಿ ಅಂದ್ರೆ ಸಹಗಾಯಕರಿಗೆ ಬಂದು ಹಾಡ್ತೀರ ಅಂತ. ಬಟ್ ಯಾರನು ಈಗ ಮಾಡ್ತಿದ್ಯಾ, ಮಾಡು, ನಾವಿರ್ತೀವಿ ಅಂತ ಅಷ್ಟ್ರ ಮಟ್ಟಿಗೆ ಎಲ್ರೂ ಸಪೋರ್ಟ್ ಮಾಡಿದ್ರು. ಅಂಡ್ ಅವತ್ತು ಶಿವಮಣಿ ಸರ್ ಅದು ಒಂಥರ ಸಡನ್ ಆಗಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಅಂಡ್ 3 ಶೋನು ನಮ್ಗೆ ಹೌಸ್ಫುಲ್ ಆಯ್ತು ಆಲ್ಮೋಸ್ಟ್. ಬೆಳಗಿನ ಶೋಗೆ ಹೌದು ಇಂಡೋರ್ ಪ್ರೆಸ್ಟೀಜ್ ಆಡಿಟೋರಿಯಂ ನಲ್ಲಿ ಆಗಿದ್ದು. ಅಂಡ್ ಇದಕ್ ಪ್ರಮೋಷನ್ ಮಾತ್ರ 3 ತಿಂಗಳು ಓಡಾಡಿದ್ದೀನಿ ನಾನು ಒಬ್ಳೆ, ಕಂಪ್ಲೀಟ್ ಆಗಿ ಆರ್ಗನೈಸಿಂಗ್ ತಗೊಂಡೆಲ್ಲ ಮಾಡಿದ್ದೆ. ಅಂಡ್ ಇದೆಲ್ಲ ನನ್ಗೆ ಹೇಗ್ ಮಾಡಕ್ ಸಾಧ್ಯ ಆಯ್ತು ಅಂತಂದ್ರೆ ಅಪ್ಪ ಅಮ್ಮ ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ರಲ್ಲ, ಸೊ ಅದರ ಎಕ್ಸ್ಪೀರಿಯನ್ಸೇ ನನಗೆ ಇಲ್ಲಿ ಮಾಡಕ್ ಸಾಧ್ಯ ಆಯ್ತು ಅನ್ಕೊಳ್ತೀನಿ. ಬಿಕಾಸ್ ಅಷ್ಟು ಚೆನ್ನಾಗಿ ಓವರ್ ಆಲ್ ಕಾರ್ಯಕ್ರಮ ಮೂಡ್ ಬಂತು. ಅಂಡ್ ಜಾನಕಮ್ಮ ಅವ್ರು ಕೂಡ ಅವ್ರು ಬರಕ್ಕಾಗ್ಲಿಲ್ಲ, ಬಟ್ ಅದ್ರ 1 ವಾರದ ಹಿಂದೆ ನಾನು ಅವ್ರು ಹೋಗಿ ಆಶೀರ್ವಾದ ತಗೊಂಡ್ ಬಂದೆ. ಅಂಡ್ ಮುಗಿದ್ಮೇಲೆ ಅವ್ರ ವಿಡಿಯೋಸ್ ನೋಡಿ ಅವ್ರ ಮನೇಲಿ ಹೇಳಿದ್ರಂತೆ ನಾನೊಂದು 20 ನಿಮಿಷನಾರು ಹೋಗಿ ಬರ್ಬೇಕಿತ್ತು ಅಂತ ಅಂತಿದ್ರಂತೆ. ಬಟ್ ಅವ್ರಿಗೆ ಓಡಾಡಕ್ ಆಗದೆ ಇರೋದ್ರಿಂದ ಅವರು ಎಷ್ಟು ಹಾಡುಗಳು ಹಾಡಿದ್ರು ಜಾನಕಿ? 87 ಅಂದ್ರೆ 87 ಹೌದು. ಮಲ್ಟಿಲಿಂಗ್ವಲ್, ಕನ್ನಡ, ಹಿಂದಿ, ತಮಿಳ್, ತೆಲುಗು ಅಷ್ಟು ಹಾಡಿದ್ರು. ಹೌದು. ಓಕೆ, ಅದ್ಭುತ ಕಾರ್ಯಕ್ರಮ ಮಾತ್ರ ಅದಲ್ಲ. ಹೆಂಗೆ ಇತ್ತು ಫೀಡ್ಬ್ಯಾಕ್? ಇಲ್ಲ, ತುಂಬಾನೇ ಚೆನ್ನಾಗಿ ಬಂತು. ಎಸ್ಪೆಷಲಿ ನಂತರ ಒಂದು ವಿಡಿಯೋ ಇದೆ, ಆಡಿಯನ್ಸ್ ಆಚೆ ಬರ್ತಾ ಇರೋದು, ಅದು ಒಂದು ಥಿಯೇಟರ್ ಅಲ್ಲಿ ಹೌಸ್ಫುಲ್ ಆಗಿ ಜನ ಆಚೆ ಅದನ್ನ ನೋಡಿ ಎಲ್ಲ ನನ್ಗೆ ಇವಾಗ್ಲೂ ನಾನು ಇದನ್ನ ಹೇಗ್ ಮಾಡಿದೆ ಅಂತ ನನ್ಗೆ ಒಂದು ಕ್ವಶನ್ ಮಾರ್ಕು, ಹೇಗಿದು ಸಾಧ್ಯ ಆಯ್ತು ಅಂತ. ಅಪ್ಪ ಅಮ್ಮನ ಆಶೀರ್ವಾದ ಅಂತಾನೆ ಹೇಳ್ಬೋದು. ಅವರಿಬ್ರು ಇದ್ದಿದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಪಟ್ಟಿರೋರು. ನಮ್ಮಮ್ಮ ಸಾಯೋಕ್ಕೆ ಒಂದು 2 ದಿನದ ಮುಂಚೆನೋ ನನ್ನ ತಂಗಿ ಹತ್ರ ಹೇಳಿದ್ದಾರೆ, ಅವಳು ಏನೋ ಮಾಡ್ತಾಳೆ, ಅವಳು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾಳೆ, ಬಟ್ ಅದು ನೋಡಕ್ ನಾನು ಇರ್ತೀನೋ ಇಲ್ವೋ ಅಂತ ಅಂದಿದ್ರು. ಸೊ ಅವ್ರು ಇದ್ದಿದ್ರೆ ನಿಜವಾಗ್ಲೂ ತುಂಬಾ ಖುಷಿ ಪಟ್ಟಿರೋರು ಈ ಕಾರ್ಯಕ್ರಮಕ್ಕೆ. ಅಷ್ಟು ಚೆನ್ನಾಗಿ ನನಗೆ ಆ ಕಾರ್ಯಕ್ರಮ ಸಕ್ಸಸ್ ಆಯ್ತು. ಈ ಜಾನಕಿ ಅವರ ಅಷ್ಟೊಂದು ಹಾಡು ಕೇಳ್ತಾ ಇರ್ತೀರಿ, ಮಾಡ್ತಾ ಇರ್ತೀರಿ, ತುಂಬಾ ಪದೇ ಪದೇ ಅವರ ಹಾಡು ಗುನುಗೋದಾದ್ರೆ ಯಾವ್ದು ಗುನುಗ್ತಿರ್ತೀರಿ ಅಂತ ನೀವು ಆಸ್ ಅ ಸಿಂಗರ್ ಆಗಿ? ನೀವು ಹಾಡುಗಳನ್ನ ಹಾಡೋದನ್ನು ಬಿಟ್ಟು ಯೂಶಲಿ ನಾವು ಕೂಡ ಹಳೆ ಹಾಡುಗಳನ್ನ ಗುನುಗ್ತಾ ಇರ್ತೀವಿ, ನೀವು ಗುನುಗೋದಾದ್ರೆ? ಹಲವಾರು ಹಾಡುಗಳಿದೆ. ಬಾನಲು ನೀನೆ, ಗಗನವಲು, ಮೂಡಲ ಮನೆಯ, ಇಂದುವೇನಗೆ, ಭಾರತ ಭೂಷಿರ, ಇಷ್ಟು ಹಾಡುಗಳು, ಡುಯೆಟ್ ಸಾಂಗ್ಸ್ಗಳು, ಅದು ಸುಮಾರು ಹಾಡುಗಳಿದೆ. ತುಂಬಾ ಪದೇ ಪದೇ ನೀವು ಗುನುಗೋದು ಮನೆಗೆ ಕೂತಾಗ ಅಥವಾ ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ಹಾಡೋದಾದ್ರೆ ಆ ಹಾಡು ಹೇಳ್ಬೋದಾ ಅಂತ? ಗಗನವೋ ಎಲ್ಲೋ, ಭೂಮಿಯು ಎಲ್ಲೋ, ಒಂದು ಅರಿಯೇನ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೇನಾ. ಗಗನವೋ ಎಲ್ಲೋ, ಭೂಮಿಯು ಎಲ್ಲೋ, ಒಂದು ಅರಿಯೇನ. ಇವತ್ತಿಗೂ ಸುಮ್ಮನೆ ಕೇಳಬೇಕು ಅನ್ಸುತ್ತೆ ಅವರ ಹಾಡುಗಳು. ಅವರ ಮತ್ತೆ SPB ಅವರ ಕಾಂಬಿನೇಷನ್. ಬಹುಶಃ ನೀವು SPB ಅವರ ಜೊತೆಗೂ ಹಾಡಿದ್ದೀರಿ ಅನ್ಸುತ್ತೆ ಒಂದು ವೇದಿಕೆ ಮೇಲೆ.
ಅವ್ರ ಟೀಮ್ನಲ್ಲಿ ಆಲ್ಮೋಸ್ಟ್ 4 years ನಾನು ಕೋರಸ್ ಸಿಂಗರ್ ಆಗಿ ಹಾಡ್ತಾ ಇದ್ದೆ. ಹತ್ರದಿಂದ ನೋಡಿದವರು. ಸೊ ಅದೂ ಒಂಥರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಲೆಜೆಂಡ್ಸ್ಗಳು ಅವರೆಲ್ಲ. ಅಂಡ್ ಆ ಮ್ಯೂಸಿಷಿಯನ್ಸ್ ಎಲ್ಲ ಸೀನಿಯರ್ ಮೋಸ್ಟ್ ಮ್ಯೂಸಿಷಿಯನ್ಸ್ ತುಂಬಾನೇ ಕಲ್ತಿದೀವಿ. ಅಂಡ್ SPB ಸರ್ ಪ್ರತಿ ಸಲ ಆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಾಗ್ಲಿ ಅಂಡ್ ಪ್ರತಿ ಶೋ ಮುಗಿದ್ಮೇಲೆ ಮೇನ್ ಸಿಂಗರ್ಸ್ ಮಾತ್ರ ಅಲ್ಲ, ನಮ್ಮ ಕೋರಸ್ ಸಿಂಗರ್ಸ್ಗೂ ಕರೆಸಿ ಅಲ್ಲೊಂದು ಮನ್ನಣೆ ಸಿಗೋ ಹಾಗೆ ಮಾಡೋರು. ಅವರೇ ನಮ್ಮ ಹೆಸರೆಲ್ಲ ಕರೆದು ನಮ್ಗೇನಾದ್ರೂ ಮೊಮೆಂಟೋ ಕೊಡೋದು ಮಿಸ್ ಆದ್ರೆ ಅವರು ಹೇಳಿ ನಮ್ಮನ್ನ ಕರ್ಸಿ ಅಲ್ಲಿ ಮೊಮೆಂಟೋ ಕೊಡ್ಸೋರು. ಆ ತರ ಒಂದು ಇದ್ದಾಗ ನಮ್ಗೂನು ನಾವೆಲ್ಲ ಹಿಂದೆ ನಿಂತು ಹಾಡ್ತಿದ್ವಿ ಅನ್ನೋದು ನಮ್ಗೆ ಯಾವತ್ತೂ ಅನ್ಸಿಲ್ಲ. ಸೊ ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ತಂದೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕಲಾವಿದರಾಗಿ ಇದ್ದಂಥವ್ರು, ಎಲ್ಲೋ ಒಂದ್ ಕಡೆಗೆ ತಂದೆಗೆ ಸಿಗ್ಬೇಕಾದಂತ ಮನ್ನಣೆ ಸಿಗ್ತಾ ಅಥವಾ ಇಲ್ವಾ, ಅಥವಾ ಇಂಡಸ್ಟ್ರಿ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋ ಎಲ್ಲೋ ಒಂದ್ ಕಡೆಗೆ ಬೇಸರ ತಂದೆಗಿತ್ತ? ಅವ್ರು ಯಾವತ್ತು ಬೇಸರ ಮಾಡ್ಕೊಂಡಿದ್ದು ನಾನು ನೋಡಿಲ್ಲ. ಓಕೆ. ಪರ್ಟಿಕ್ಯುಲರ್ ನಿಮಗೆ ಅನ್ಸಿದ್ದು ಹೌದು ನಮ್ಮ ತಂದೆ ಹೌದು ಹೀರೋನಪ್ಪ ಸರಿಯಾಗಿ ಬಳಸ್ಕೊಳ್ಳಿಲ್ಲ, ಅದು ಅನ್ಸಿದ್ದು ಖಂಡಿತ ಇದೆ. ಬಟ್ ಯಾಕೆ ಕಾರಣ ಏನು ಎತ್ತ ಗೊತ್ತಿಲ್ಲ. ಬಿಕಾಸ್ ಅವ್ರು ಆ ಪೀಕ್ ಇದ್ದಿದ್ದ ಟೈಮಲ್ಲಿ ನಾವೆಲ್ಲ ಚಿಕ್ಕೋರು. ರೀಸನ್ ಏನು ಅಂತ ಗೊತ್ತಿಲ್ಲ. ಬಟ್ ಅವರು ಯಾವತ್ತೂ ಏನೋ ಓಪನ್ ಆಗಿ ಹೇಳ್ಕೊಂಡವರಲ್ಲ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಆಮೇಲೆ ಮರೆಯಾಗ್ತಾ ಬಂದ್ರು. ಒಂದ್ ಲಾಸ್ಟ್ ಬಂದಿದ್ದವ್ರು ಜಗ್ಗೇಶ್ ಮೂವೀಸ್ ಅಲ್ಲಿ ರಾಮಾಚಾರಿ ಬ್ರಹ್ಮಚಾರಿ. ಅದಾದ ನಂತರ ಒಂದ್ ಸ್ವಲ್ಪ ಎಲ್ಲೋ ಒಂದೊಂದು ಮೂವಿನಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಬಟ್ ಅವರು ಕಾಮಿಡಿ ಮ್ಯಾನರಿಸಮ್ ಇವಾಗ್ಲೂ ಕೆಲವು ಮೂವಿ ನೋಡಿದಾಗ ಯಾಗಂತುಕ ಇದ್ರಲ್ಲೆಲ್ಲ ಸುಮಾರು ಮೂವಿ ಅನ್ಸುತ್ತೆ ಇನ್ನೂ ಅವಕಾಶಗಳು ಸಿಗ್ಬೇಕಾಗಿತ್ತು ಅಂತ. ಎಷ್ಟೊಂದು ಅಪ್ಪನ ಇಂಟರ್ವ್ಯೂನಲ್ಲೂ ಕೆಳಗಡೆ ಕಮೆಂಟ್ಸ್ ನೋಡ್ತಿರ್ತಾರೆ, ಸರ್ ನೀವು ಎಲ್ಲಿ ಹೋಗಿದ್ದೀರಾ, ನೀವು ಬನ್ನಿ ಮತ್ತೆ ಮೂವಿ ಬರಬೇಕು ಅಂತ. ಅವಕಾಶ ಸಿಕ್ಕರೆ ಮಾಡೇ ಮಾಡ್ತಾರೆ, ಯಾಕೆ ಮಾಡಲ್ಲ. ಸೊ ಬಟ್ ಅವರೆಲ್ಲೂ ಯಾವತ್ತೂ ತೋರಿಸ್ಕೊಂಡವರಲ್ಲ. ನಾಟಕಗಳು ಮಾಡೋರು, ಅವರಿಂದ ಸುಮಾರು ಕಲಾವಿದರು ಬೆಳಕಿಗೆ ಬಂದಿದ್ದಾರೆ. ಸೊ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಹೊರಗಡೆ ಆರ್ಟಿಸ್ಟ್ಗಳಿಗೆ. ಅಪ್ಪ ರಾಂಗ್ ಸ್ಟಾಪ್ ಇಟ್ಟಿದ್ದು ನಿರ್ಮಾಣ ಮಾಡಿದ್ದು ಅಂತ ಹೇಳು ಇವಾಗಲೇ ಹೇಳ್ತಾ ಇದ್ರಿ, ತುಂಬಾ ಬೇಸರ ಆಯ್ತು ಅದೊಂದು ಮಾಡಿದ್ದು ಅಂತ. ಹೌದು, ಫಸ್ಟ್ ಮೂವಿ ಮಾಡಿದಾಗ ಆಗದೆ ಯಾವಾಗ ನಾನು ಇನ್ನು ಹೈಸ್ಕೂಲು, ಅದು ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಬಟ್ ಎಲ್ಲೋ ಒಂದ್ ಕಡೆ ನಾನಿವತ್ತು ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್, ಆಸ್ ಎ ಆರ್ಗನೈಸರ್ ಆಗಿದ್ದೀನೆಲ್ಲ ಹ್ಯಾಂಡಲ್ ಮಾಡ್ತಿದ್ದೀನಿ ಅಂತಂದ್ರೆ ಆಗಲೇ ನಾನು ದೊಡ್ಡೋಳಾಗಿ ಅಪ್ಪ ಕೈ ಸುಟ್ಕೊಂಡಾಗ, ನಾನಿನ್ನು ಹೈಸ್ಕೂಲ್ ಅವಾಗ ಮನೆ ಕಾಲ್ಸ್ ಬರೋದು, ಎಲ್ಲ ಕಮಿಟ್ಮೆಂಟ್ಸ್ ಜಾಸ್ತಿ ಆದಾಗ ನಾನೇ ಎಲ್ರಿಗೂ ಆನ್ಸರ್ ಮಾಡ್ತಾ ಇದ್ದಿದ್ದೆ. ಬಿಕಾಸ್ ಅವರು ದಿನ ಆಚೆ ಏನ್ ಮಾಡೋದು, ನೆಕ್ಸ್ಟ್ ಅರ್ನ್ ಮಾಡಕ್ ಏನಾದ್ರೂ ಒಂದು ಹೊಸ ಪ್ರಯತ್ನ ಮಾಡ್ತಾ ಇರ್ಬೇಕಲ್ಲ. ಅವರು ಓಡಾಡೋದ್ರಲ್ಲಿ ಬ್ಯುಸಿ ಇರೋರು. ಸೊ ಎಲ್ಲ ನಾನ್ ಮನೆ ಎಷ್ಟೋ ಜನ ಏನಮ್ಮ ಅಪ್ಪ ಅಮ್ಮ ಇದ್ರೂ ಸುಳ್ಳು ಹೇಳ್ತೀಯ ಅಂತೆಲ್ಲ ಅನ್ನೋರು. ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಮೂವೀಸ್ ಅಂದ್ರೆ ಅವಾಗ ಗೊತ್ತಲ್ಲ, ಅವಾಗ ಈವನ್ ಪ್ರೊಡಕ್ಷನ್ ಅವರೆಲ್ಲ ಬಂದು ಮನೆಗೆ ಇದ್ ಮಾಡೋರು. ಸೊ ಅದನ್ನೆಲ್ಲ ನೋಡ್ತಾ ಬೆಳ್ದಿದೀನಿ. ಅಂದ್ರೆ ಇವತ್ತು ನಾನು ಯಾವ್ದು ಬೇಜಾರ್ ಮಾಡ್ಕೊಳಲ್ಲ, ಒಂಥರ ಕುಗ್ಗಲ್ಲ ಅಂತಂದ್ರೆ ನಾನು ಅದನ್ನೆಲ್ಲ ನೋಡ್ಬಿಟ್ಟು ಫೇಸ್ ಮಾಡಿ ಬಂದ್ಬಿಟ್ಟಿದೀನಿ. ಸೊ ಒಂಥರ ನಾನ್ ತುಂಬಾ ಪಾಸಿಟಿವ್ ಆಗೇನೆ ಇರ್ತೀನಿ. ಎಲ್ಲೋ ನಾನು ಆಡೋದು ತುಂಬಾ ರೇರು, ಅದನ್ನು ನಾ ಗೋಡೆ ಮಧ್ಯೆ ಅಷ್ಟೇ, ಹೆಚ್ಚಾಗಿ ತೋರ್ಸ್ಕೊಳ್ಳೋದಿಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಇವತ್ತು ಮಾನಸಗಾನ ಜಾನಕಿ ಧ್ಯಾನ ನಿಜವಾಗ್ಲೂ ಅದೊಂದು 40 lakhs ಪ್ರಾಜೆಕ್ಟ್. ಅದು ಯಾರು ನಿಲ್ತಾರೋ ಬಿಡ್ತಾರ, ನಾನು ನಿಂತಿದ್ದು ಮಾಡ್ತೀನಿ ಅಂತ ನಾನು ಧೈರ್ಯ ತಗೊಂಡು ಅವತ್ತು ನಾನು ಏನ್ ಸ್ಟೆಪ್ ತಗೊಂಡೆ, ನಾನು ಹಾಫ್ ಅಮೌಂಟ್ ಅಷ್ಟೇ ನಂಗೆ ರಿಕವರ್ ಆಗಿದ್ದು. ಇನ್ನು ನನಗೋಸ್ಕರ ನನ್ನ ಪ್ಯಾಷನ್ಗೆ, ಯಾಕಂದ್ರೆ ಅಲ್ಲಿವರೆಗೂ ನಾನು ಆಲ್ಮೋಸ್ಟ್ ಇವ್ರದ್ದು ಕಮಿಟ್ಮೆಂಟ್ಸ್ ಏನಿತ್ತು ಇದನ್ನೆಲ್ಲ ತೀರ್ಸ್ಕೊಂತ ಬರ್ತಿದ್ದೆ. ನನಗೋಸ್ಕರ ನಾನು ಏನು ಮಾಡ್ಕೊಂಡಿಲ್ಲ. ಇದು ಫಸ್ಟ್ ಆಫ್ಟರ್ ಲಾಂಗ್ ಟೈಮ್ ಇದು ನನಗೋಸ್ಕರ ಮಾಡ್ಕೊಂಡಿದ್ದ ಕಾರ್ಯಕ್ರಮ. ಅದಕ್ಕೆ ಮೋಸ್ಟ್ಲಿ ದೇವರು ನನ್ನ ಜೊತೆ ನಿಂತ ಅಂತ. ಬಹುಶಃ ಅದೇ ನೋಡಿ, ಆ ತಂದೆ ಮಾಡಿದ್ದನ್ನ ಆ ಜವಾಬ್ದಾರಿ ತಗೊಂಡು ನೀವು ಮಾಡ್ಕೊಂಡ್ ಬಂದ್ರಿ. ಬೇರೆ ಯಾರಾದ್ರಾಗಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ನಾವು ಬಹುಶಃ. ಸರ್ ನಾನು ಕಾರ್ ತಗೊಳಕ್ ಯೋಚನೆ ಮಾಡಿದ್ದೆ. ನಾನು ಕಾರ್ ತಗೊಂಡಿದ್ದೆ ಈಗ ಒಂದು 2 years ಬ್ಯಾಕ್. ಅಲ್ಲಿವರೆಗೂ ಲೈಕ್ ತಗೊಂಡ್ ಅಂದ್ರೆ ದುಡ್ಡಿದ್ದು ಕಮಿಟ್ಮೆಂಟ್, ಇವರು ಏನೋ ಇವ್ರ ಅಪ್ಪ ಅಮ್ಮ ಸಾಲ ಮಾಡಿದಾರೆ, ಇವರು ಮಾಡ್ತಾರೆ, ಆತರ ಎಲ್ಲ ಬರುತ್ತೆ ಅಂತ ನಾನು ಏನ್ ತಗೊಳಕ್ಕೂ ಯೋಚನೆ ಮಾಡ್ತಾ ಇದ್ದೆ ಆ ಒಂದು ರೀತಿಲಿ.
ಸೊ ನಾನು ಎಲ್ಲೂ ಸೋತಿಲ್ಲ, ಬಟ್ ಆ ಕಮಿಟ್ಮೆಂಟ್ಸ್ಗಳಿಂದನೇ ನಾನು ಇವತ್ತು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿರೋದು. ಇಷ್ಟೊಂದು ಮೂವೀಸು, ವೆಬ್ ಸೀರೀಸು, ಆಲ್ಬಮ್ಸು, ಇವತ್ತು ನಂದೇ ಆದ ಓನ್ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. 3 years ಆಯಿತು. ಅಲ್ಲಿ ಕಂಪ್ಲೀಟ್ ಪ್ರೊಫೆಷನಲ್ ಆಗಿ ಸ್ಟುಡಿಯೋ ಮಾಡ್ಕೊಂಡು ನಾನೇ ಇಂಜಿನಿಯರ್ ಅಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ. ಕೆಲಸ ಕಲ್ತ್ಕೊಂಡೆ ಅಂತಂದರೆ ನನಗೆ ಇದ್ದಿದ್ದು ಕಮಿಟ್ಮೆಂಟ್ಸ್. ಕರೆಕ್ಟ್. ಎಸ್, ನಿಮಗೆ ತುಂಬ ಅಪ್ಪನ ಸಿನಿಮಾಗಳು ಇಷ್ಟ ಅಂತ ಅನ್ನೋದಾದ್ರೆ ಆ ಪಾತ್ರ ಇವತ್ತಿಗೂ ಕಾಡುತ್ತೆ ಬಿಡಿ. 2 ಸಿನಿಮಾ ಅವತ್ತು ತೆಗ್ದಾಕೆ ಕಾಗಲ್ಲ. ಪರ್ಟಿಕ್ಯುಲರ್ ನಿಮಗೆ ಚಿಕ್ಕ ವಯಸ್ಸಲ್ಲಿ ಎಸ್ಪೆಷಲಿ ನೋಡಿ ಅಳ್ತಾ ಇದ್ದಿದ್ದು ಶಂಖನಾದ. ಯಾಕೆ ಹೇಳ್ತಾ ಇದ್ದೀವಿ? ಅದ್ರಲ್ಲಿ ಅಪ್ಪಂಗೆ ಬೈಯೋರೆಲ್ಲ, ಆ ಕಡೆ ಇವರು ಈ ಕಡೆ ಇವರು, ನೀವು ನನ್ನ ಪಕ್ಷಕ್ಕೆ ಬರ್ಬೇಕು ಅಂತ, ಅವ್ರು ಆ ಪಕ್ಷಕ್ಕೆ ಬರ್ಬೇಕು ಅಂತ, ಇಬ್ರು ಅದೇನೋ ಒಂದು ತೊಂದರೆ ಕೊಡ್ತಾ ಇದ್ರಲ್ಲ, ಅವಾಗ ಅದು ನೋಡಿ ಅಳ್ತಾ ಇದ್ವಿ. ಅದಾದ್ಮೇಲೆ ನಿಮಗೆ ಮತ್ತೆ ಬೆಟ್ಟದ ಹೂವು ನೋಡಿರ್ತೀವಿ. ಸೊ ಆಗ ನೋಡಿದಾಗ ನಿಮಗೆ ಅನ್ಸಿದ್ದು, ಯಾಕಂದ್ರೆ ಅವಾಗ ಅಪ್ಪು ಸರ್ ತುಂಬಾ ಚಿಕ್ಕವರು, ನೀವು ಬಹುಶಃ ಚಿಕ್ಕವರೇ ಅವಾಗ. ಹೌದು, ಅದನ್ನು ಅಷ್ಟೇ ತುಂಬಾ ಖುಷಿ. ಅದಾದ್ಮೇಲೆ ಅಪ್ಪನ ಜೊತೆ ಡಿಸ್ಕಷನ್, ಅಂದ್ರೆ ನೀವು ಒಂದ್ ಸ್ವಲ್ಪ ಪ್ರೌಢಿಮೆಗೆ ಬಂದಾಗ ಡಿಸ್ಕಷನ್ ಮಾಡ್ತಾ ಇದ್ದು, ಆ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಳ್ಳೋಣ ಶೂಟಿಂಗ್. ನಾನು ಚಿಕ್ಕ ವಯಸ್ಸಲ್ಲಂತೂ ಅಪ್ಪನ ಜೊತೆ ಹೋಗಿರೋದು ತುಂಬಾ ಕಡಿಮೆ. ಯಾವುದೋ ಒಂದು ಮೂವಿ, ಅದು ನಂಗೆ ಜ್ಞಾಪಕ ಇಲ್ಲ, ಬಟ್ ಅವಾಗ ಅನಂತ್ನಾಗು ಇವರೆಲ್ಲ ಇದ್ರು. ಸೊ ಅದ್ ಬಿಟ್ರೆ ಶೂಟಿಂಗ್ ಅಂತ ನಾನು ಹೋಗಿರೋದು ಕಡಿಮೆ. ಅದ್ ಬಿಟ್ರೆ ಅಂತರ್ಗಾಮಿ ಅಂತ ರಮೇಶ್ ಅರವಿಂದ್ ಅವರು ಇದ್ರು, ಆ ಶೂಟಿಂಗ್ ಹೋಗಿದ್ದೆ. ಅದ್ ಬಿಟ್ರೆ ಶೂಟಿಂಗ್ ಅಂತ ಹೋಗಿರೋದು ಕಡಿಮೆ. ಅಂಡ್ ಅಷ್ಟಾಗಿ ನಾವು ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ. ಬಟ್ ಹೊರಗಡೆ ನಾನು ಅಂದ್ರೆ ನಾವು ಅಪ್ಪನ ಬಗ್ಗೆ ಹೇಳ್ತಿದ್ದೆ ಅಥವಾ ಅಪ್ಪ ನನ್ನ ಬಗ್ಗೆ ಹೇಳ್ಕೊಡೋ ಹೊರತು ನಾವು ಅಂದ್ರೆ ಕೂತು ಡಿಸ್ಕಸ್ ಅಂತ ಮಾಡ್ತಿದ್ದು ಕಡಿಮೆ. ಇವಾಗ್ಲೂ ನಾನು ಅವ್ರದ್ದು ಎಷ್ಟೋ ಇಂಟರ್ವ್ಯೂ ನೋಡಿದಾಗ ಇದೆಲ್ಲ ನಮಗ್ ಗೊತ್ತೇ ಇಲ್ವಲ್ಲ ಸ್ಟೋರಿ ಅಂತ ಅನ್ಸಿದ್ದು ಉಂಟು. ಅಂದ್ರೆ ಅಪ್ಪ ಬೆಳಗ್ಗೆ ಹೋದ್ರೆ ಬರ್ತಿದ್ದೆ ರಾತ್ರಿ. ಅವ್ರು ಸುಮ್ಮನೆ ಒಂದು ದಿನ ಕೂತ್ಕೊಂಡಿದ್ದೇ ನೋಡಿಲ್ಲ ಅವರು. ಶೂಟಿಂಗ್ ಇರ್ಲಿ ಇಲ್ದೇ ಇರ್ಲಿ, ಯಾವ್ದೊಂದ್ ಕಾರ್ಯಕ್ರಮ ಮಾಡ್ಬೇಕು ಅಂತ ಓಡಾಡೋರು. ಅವ್ರ ಜೊತೆ ಒಂದು ನಾಟಕದ ಕಂಪ್ನಿ ಏನು ಕಟ್ಕೊಂಡಿದ್ರಲ್ಲ, ಅವ್ರಿಗೆಲ್ಲ ಕಾರ್ಯಕ್ರಮಗಳು ಸಿಗ್ಬೇಕು, ಊಟ ಸಿಗ್ಬೇಕು, ಆತರ ಯೋಚನೆ ಮಾಡಿ ಪ್ರತಿದಿನ ಓಡಾಡೋರು. ಬೇರೆಯವರಿಗೆ ಜಾಸ್ತಿ ಹೌದು. ಸೊ ಹಂಗಾಗಿ ಅಮ್ಮನ ಜೊತೆ ಒಡನಾಟ ಜಾಸ್ತಿ ನಮ್ಗೆ. ಸೊ ಅಮ್ಮ ಕೆಲವೊಂದು ಹೇಳೋರು. ಅದ್ ಬಿಟ್ರೆ ಪುನೀತ್ ಸರ್ದು ಹೇಳೋರು, ಬೆಟ್ಟದ ಹೋಗೋದು ಒಂದಷ್ಟು ಎಕ್ಸ್ಪೀರಿಯನ್ಸು. ಸೊ ಆ ಒಂದು ಬಾಂಡಿಂಗ್ ಇಂದ ನಮ್ಗೆ ನನ್ನ 2-3 ಆಲ್ಬಮ್ ಪುನೀತ್ ಸರ್ ರಿಲೀಸ್ ಮಾಡಿಕೊಟ್ರು. ಕರೆಕ್ಟ್. ನೀವು ಬಹುಶಃ ಬಹಳಷ್ಟು ಸ್ಟಾರ್ ಸಿನಿಮಾಗಳಿಗೆಲ್ಲ ಹಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ. ಸೊ ಇತ್ತೀಚೆಗೆ ಬರುವಂಥ ಹಾಡುಗಳೆಲ್ಲ ಹೇಗಿರ್ತವೆ? ಅಂದರೆ ಹೊಸೊಬ್ರಿಗೆ ಇರುತ್ತಾ ಅಥವಾ ಅಲ್ಲೂ ಕೂಡ ಏನಾದರೂ ಕಾಂಪಿಟೇಷನ್ ಇರುತ್ತಾ ಅಂತ ನಿಮಗೆ ಈಸಿಯಾಗಿ ಕರೆಯುವಂಥದ್ದು? ಖಂಡಿತ ಕಾಂಪಿಟೇಷನ್ ಇದ್ದೇ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, 2 ಸಾಂಗ್ಗೆ ಅಂದ್ರೆ ವಾಯ್ಸ್ ಚೇಂಜ್ ಅಂದ್ರೆ ಬೇರೆ ಬೇಕು ಅಂತಾರೆ. ಮತ್ತೆ ಎಸ್ಪೆಷಲಿ ಫೀಮೇಲ್ ಸಾಂಗ್ಸ್ಗಳು ತುಂಬಾನೇ ಕಡಿಮೆ ಆಗಿದೆ. ಸಿಂಗರ್ಸ್ ತುಂಬಾ ಜನ ಇದ್ದಾರೆ, ಸಿಂಗರ್ಸ್ ತುಂಬಾ ಜನ ಇದೆ, ಹಾಡುಗಳು ಕಡಿಮೆ ಇದೆ. ಎಲ್ಲೋ ಒಂದ್ ಕಡೆ ಇವಾಗ ಮುಂಚೆ ಒಂದ್ ಫುಲ್ ಸಾಂಗ್ ಹಾಡಿದ್ರೆ ಒಂಥರ ಖುಷಿ ಇರೋದು. ಈಗ 4 ಲೈನ್ ಹಾಡಿದ್ರೆ, 2 ಲೈನ್ ಹಾಡಿದ್ರೆ ಅದಕ್ಕೇನೆ ಖುಷಿ ಪಡಬೇಕು, ಆತರ ಒಂದು ಪರಿಸ್ಥಿತಿ. ಬಟ್ ಅಟ್ ದ ಸೇಮ್ ಟೈಮ್ ಹೇಳಿದ್ನಲ್ಲ, ಮೂವಿಗಿನ್ನ ಇಂಡಿವಿಜುವಲ್ ಆಗಿ ಬೆಳೆಯೋದ್ರ ಕಡೆ ಎಲ್ರಿಗೂ ಗಮನ ಕೊಟ್ರೆ ಖಂಡಿತ ಅಚೀವ್ ಮಾಡಬಹುದು. ಇವಾಗ ಯಾಕಂದ್ರೆ ಪ್ಲಾಟ್ಫಾರ್ಮ್ಸ್ ಇದೆ, ಅವ್ರದ್ದೇ ಯೂಟ್ಯೂಬ್ ಚಾನಲ್ ಮಾಡ್ಬೋದು, ಮತ್ತೆ ರೀಲ್ಸ್ ಗಳಿಗೆಲ್ಲ ಮಾಡಿ. ಅವಾಗೆಲ್ಲ ವೇದಿಕೆ ಇರಲಿಲ್ಲ, ಈಗ ಟಿವಿಗಳಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳೇ ಸಿಗ್ತಾ ಇದೆ. ಹೌದು ಹೌದು. ಸೊ ಹಾಗಾಗಿ ಅವಕಾಶಗಳಿದೆ, ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೇಗೆ ಮಾಡ್ಕೊಳ್ತೀವಿ ಅನ್ನೋದು. ಓಕೆ, ನೀವು ಸೋಲೋ ಸಾಂಗ್ ಜಾಸ್ತಿ ಆಡ್ತೀರಾ ಅಥವಾ ಡ್ಯೂಯೆಟ್ ಸಾಂಗ್ ಜಾಸ್ತಿ ಆಡಿದ್ದೀರಾ ಅಂತ? ನಂದು ಡ್ಯೂಯೆಟ್ ಸಾಂಗ್ಸೇ ಜಾಸ್ತಿ, 90% ಡ್ಯೂಯೆಟ್ ಸಾಂಗ್ಸೇ ನಂದು ಜಾಸ್ತಿ ಇರೋದು. ನಿಮ್ಮ ಜೊತೆ ಕಾಂಬೋ ಯಾರು ಇದ್ದಿದ್ದು? ಅಂದರೆ ಸೋನು ಜೊತೆ ಹಾಡಿದಿರಿ? ರಾಜೇಶ್ ಕೃಷ್ಣನ್ ಅವರು, ವಿಜಯ್ ಪ್ರಕಾಶ್ ಅವ್ರದ್ದೊಂದು ಧಮಾಕಾ ಚಲನಚಿತ್ರದ, ಅದು ರೀಲ್ಸ್ ಅಲ್ಲೆಲ್ಲ ಟ್ರೆಂಡಿಂಗ್ ಅಲ್ಲಿ ಇತ್ತು, ನಾನು ಹೋಗೋಕ್ಕೂ ಮೊದಲು ಅಂತ. ಅದು ಬಿಟ್ರೆ ಸುಮಾರು ಜನ ಈಗಿನ ಗಾಯಕರಾಗ್ಲಿ, ಮತ್ತೆ ಆಗಿದೆ ಅಂತ ಕೀರ್ತನ್ ಹೊಳ್ಳ ಜೊತೆಗೆ ಹಾಡಿದ್ದ, ಹಲವಾರು ಗಾಯಕರು ಹಾಡಿದ್ದಾರೆ. ಓಕೆ, ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಗಾಯಕರನ್ನ ಬ್ಯಾನ್ ಮಾಡೋ ವಿಚಾರ ಬಂದೋಯ್ತು ಇತ್ತೀಚೆಗೆ. ಸೋನು ನಿಗಮ್ ಏನೋ ಮಾತಾಡಿದ್ರು ಅಂತ. ಆಸ್ ಎ ಗಾಯಕಿಯಾಗಿ ಇದನ್ನ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ?
ಗಾಯಕಿಯಾಗಿ ಯೋಚನೆ ಮಾಡಿದಾಗ ಅಂದ್ರೆ ಕಲೆಗೆ ಯಾಕೆ ಬೀಗ ಅಂತ ಅಂದ್ರೆ ಆಕ್ಚುಲಿ ನಾನು ಆ ಟೈಮಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ನಾನು. ಓಕೆ. ಅಂದ್ರೆ ಇವಾಗ ಬ್ಯಾನ್ ಮಾಡಿ ಏನು ಅದ ಅರ್ಥನೇ ಇಲ್ಲ, ಯೂಸು ಇಲ್ಲ. ಬಿಕಾಸ್ ಒಂದ್ ಟೈಮಲ್ಲಿ ಪೀಕ್ ಲೆವೆಲ್ ಅಲ್ಲಿ ಹಾಡಿಸ್ಬಿಟ್ಟಿದ್ದಾರೆ. ಕರೆಕ್ಟ್. ಇವತ್ತಿಗೂ ಗುಣಕ್ಸ್ತಾರಲ್ಲ ಹಾಡಾಕೊಂಡು. ಹೌದು. ಅವಾಗ ಯಾರು ನಮ್ಮ ಕನ್ನಡದ ಗಾಯಕರು ಅದು ಇದು ಅಂತ ಇರ್ಲಿಲ್ವಾ, ಬರ್ಲಿಲ್ಲ. ಈಗ ಅದೆಲ್ಲ ಒಂದ್ ಸಣ್ಣ ಗಲಾಟೆ ಆದಾಗ ಮಾಡಿದಾಗ ಇದಾಗುತ್ತೆ. ನನ್ಗೆ ಅಂದ್ರೆ ಆಸ್ ಎ ಮ್ಯೂಸಿಷಿಯನ್ ನಾನು ಯೋಚನೆ ಮಾಡಿದಾಗ ಹೊರಗಿನವರು ನಮ್ಮವ್ರು ಅನ್ನೋದಕ್ಕಿಂತ ನಮ್ಮವ್ರಿಗೆ ಅವಕಾಶಗಳು ಹೌದು ಸಿಗಬೇಕು. ಯಾಕಂದ್ರೆ ನೀವೆಲ್ಲೋ ಅಮಾವಾಸ್ಯೆಗೊಂದು ಪೌರ್ಣಮೆಗೊಂದು ಕರ್ಸಿ ಹಾಡಿಸ್ದಾಗ ಅವ್ರಿಗೆ ಟಚ್ಚೇ ಬಿಟ್ಟು ಹೋಗಿರುತ್ತೆ. ನೀವ್ ಏನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಮೈಕ್ ಮುಂದೆ ಹಾಡೋದು ಟೆಕ್ನಿಕ್ಸ್ ಅದು ಬೇರೆನೆ. ಅದು ನಿಮ್ಗೆ ಪ್ರತಿನಿತ್ಯ ಹಾಡ್ದಾಗ್ಲಿ, ಇವಾಗ ನಮ್ಮ SPB ಸರ್ ಆಗಲಿ, ಜಾನಕಮ್ಮ ಅವರಾಗ್ಲಿ, ದಿನಗಟ್ಲೆ ರೆಕಾರ್ಡಿಂಗ್ ಸ್ಟುಡಿಯೋಗಳಲ್ಲಿ ಅವರೆಲ್ಲ ಹಾಡ್ದವರು. ಸೊ ಅವರೆಲ್ಲ ಲೆಜೆಂಡ್ರಿ ಬಿಡಿ. ಅಟ್ಲೀಸ್ಟ್ ನಮ್ಗೆ ಅವ್ರ ಹಾದಿನಲ್ಲಾದ್ರೂ ಹೋಗೋದಕ್ಕೆ ಅವಕಾಶಗಳು ಸಿಗ್ಬೇಕು. ಅವಕಾಶಗಳೇ ಇಲ್ಲ ಅಂತಂದ್ರೆ ಯಾವಾಗ್ಲೂ ಒಂದ್ಸಲಿ ಬಂದಾಗ ಅವಾಗ ಮ್ಯೂಸಿಕ್ ಡೈರೆಕ್ಟರ್ ಪೇಷನ್ಸೇ ಇರಲ್ಲ. ಹಾಗಿದೆ, ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರಿಗೆ ಪೇಷನ್ಸೇ ಇರಲ್ಲ. ನಮ್ಗೆ ಸ್ಟುಡಿಯೋ ಮೈಕ್ ಮುಂದೆ ನಿಂತು ವಾರ್ಮ್ ಅಪ್ ಆಗಿ ಆ ಒಂದು ಟಚ್ ಬರೋ ಅಷ್ಟೊತ್ತಿಗೆ ಒಂದು 20 ಮಿನಿಟ್ಸ್ ಹಿಡಿಯುತ್ತೆ. ಅಷ್ಟೊತ್ತಿಗೆ ಅವ್ರ ಪೇಷನ್ಸೇ ಇರಲ್ಲ. ಅದೇ ಹೊರಗಡೆ ಗಾಯಕರಿಗೆ ಎಷ್ಟವರ್ ಬೇಕಾದ್ರೂ ಹಾಡಿಸ್ತಾರೆ, ಅಲ್ಲೇ ಹೋಗಿ ರೆಕಾರ್ಡ್ ಮಾಡ್ತಾರೆ. ಆದ್ರೆ ಇಲ್ಲಿ ಅವ್ರಿಗೆ ಕೊಡಿ, ಒಂದಲ್ಲ 2 ದಿನ ಅಲ್ಲ 3 ದಿನ ಕೊಡಿ, ಅವಕಾಶ ಕೊಡಿ, ಹಾಡ್ತಾರೆ. ಯಾಕಂದ್ರೆ ಸ್ಟುಡಿಯೋ ಸಿಂಗಿಂಗ್ ಇಸ್ ಡಿಫ್ರೆಂಟ್, ಅದು ಬೇರೆನೆ ಲೋಕ. ಪ್ರತಿನಿತ್ಯ ನಮ್ಗೆ ಏನಾದ್ರೂ ಒಂದು ಕಲಿಯೋದಿದ್ದೇ ಇರುತ್ತೆ. ಸೊ ನಾನ್ ಹೇಳೋದು ಅವಕಾಶಗಳು ಸಿಕ್ಕ್ರೇನೆ ನಮ್ಗೆ ನಾವು ಪ್ರೂವ್ ಮಾಡ್ಕೊಳಕ್ ಸಾಧ್ಯ. ಈ ಬಹುಶಃ ಹೊರಗಿನವರು ಬಂದ ತಕ್ಷಣ ಅವ್ರಿಗೆ ಜಾಸ್ತಿ ಮಣೆ ಹಾಕೋದು ಕಾಮನ್ ಆಗೋಗಿತ್ತು. ಸೊ ಅವರಿಗೆಲ್ಲ ಲಕ್ಷಗಟ್ಟಲೆ ಸಂಭಾವನೆ ಕೊಡ್ತಾರೆ. ಕನ್ನಡಿಗರಿಗೆ ಆಡೋದಿರಲಿ, ಸಂಭಾವನೆ ಇರಲಿ, ಆಡೋದೇ ಕಷ್ಟ ಇರುವಾಗ ಸಂಭಾವನೆ ವಿಚಾರದಲ್ಲಿ ತುಂಬಾ ಕಡೆಗಣಿಸ್ತಾ ಇದ್ದಾರೆ ಅಂತ ಅನ್ಸಲ್ವಾ ನಿಮಗೆ? ಖಂಡಿತ. ನಾವ್ ಇವಾಗ್ಲೂ ಯಾವ್ದೊಂದು ಮೊನ್ನೆನೂ ಯಾವ್ದೊಂದು ರೆಕಾರ್ಡಿಂಗ್ ಒಂದು ಕಾಲ್ ಬಂದಿತ್ತು, ಮೇಡಮ್ ನಿಮ್ ಪೇಮೆಂಟ್ ಹೇಳಿ ಅಂದ್ರೆ ನನಗ್ ಬಾಯೇ ಬರ್ತಾ ಇಲ್ಲ. ಎಷ್ಟು ಹೇಳೋದು, ಏನ್ ಹೇಳೋದು, ಎಷ್ಟು ಹೇಳೋದು ಅಂತ. ಜಾಸ್ತಿ ಹೇಳಿದ್ರೆ ಓ ಇವ್ರು ಜಾಸ್ತಿ ಅಂತ ಕರೆಯೋದ್ ಬಿಡ್ತಾರೆ, ಇಲ್ಲ ಕಡಿಮೆ ಹೇಳಿದ್ರೆ ಓ ಇವ್ರು ಇಷ್ಟೇನಾ ಅಂತಾರೆ. ಈಗ ನಾವ್ ಯಾವ ತರ ಹೇಳ್ಬೇಕು ಗೊತ್ತಿಲ್ಲ. ಅಂಡ್ ಎಷ್ಟೋ ಸಲ ನಮ್ದು ಏನಾಗಿರುತ್ತೆ ಅಂತಂದ್ರೆ ಟ್ರ್ಯಾಕ್ ಅಂತ ಹೋಗಿ ಏನ್ ಹಾಡಿರ್ತೀವಿ ಅದನ್ನೇ ಫೈನಲ್ ಇಟ್ಬಿಟ್ಟಿರ್ತಾರೆ. ಸೊ ನಮ್ಗೆ ಅದು ಫೈನಲ್ ಸಿಂಗರ್ ಪೇಮೆಂಟ್ ಅಂತಾನೆ ಎಷ್ಟೋ ಸಲ ಬಂದಿರಲ್ಲ. ಸೊ ಈ ತರ ಒಂದು ಸಿಚುವೇಶನ್ ಇದೆ. ಅಫ್ಕೋರ್ಸ್ ಹೊರ್ಗಡೆ ಅವ್ರು ಮಾಡಿದಾಗ ಸ್ವಲ್ಪ ನಮ್ಮವ್ರ ಮನ್ನಣೆ ಜಾಸ್ತಿನೇ ಕೊಡ್ತಾರೆ ಅಂತ ಹೇಳ್ಬೋದು. ಹೊರಗಿನವ್ರು ಬಂದು ಹಾಡ್ದಾಗ ಇವನ್ ಇದು ನಮ್ಮ ಕಾರ್ಯಕ್ರಮದ್ದೇ ತಗೊಳ್ಳಿ, ಮಾನಸಗಾನ ಜಾನಕಿ ಧ್ಯಾನ, ಇದನ್ನೇ ಬೇರೆ ರಾಜ್ಯದವರು ಮಾಡಿದಿದ್ರೆ ಯಾವ ಮಟ್ಟದಲ್ಲಿ ನಮ್ಮ ಜನ ಇದ್ ಮಾಡ್ತಾ ಇದ್ರು ಅಲ್ವಾ? ಹೌದು, ಒಂದೊಂದು ಈವೆಂಟ್ ಬರ್ತಾರೆ, ಅವ್ರು ಮಾಡ್ತಾರೆ ಅಂದ್ರೆ ಲ್ಯಾಕ್ ಟುಗೆದರ್ ಕೊಟ್ಟು ಕಳಿಸ್ತಾರೆ, ಮತ್ತೆ ಅವ್ರು ಹೇಳಿದ ಡೇಟಿಗೆ ಇವ್ರು ಮಾಡಬೇಕು. ಇದೆಲ್ಲ ಕಂಡೀಷನ್ಸ್ ಇದ್ದೇ ಇರುತ್ತೆ. ಸೊ ನೀವು ಹೇಳ್ದಂಗೆ ಕನ್ನಡದ ಗಾಯಕರಿಗೆ ಒಂದಿಷ್ಟು ಕಡಿಮೆನೆ ಏನೇ ಮಾಡಿದ್ರು ಅಂತ ಹೇಳ್ತೀರಿ. ಖಂಡಿತ. ಎಸ್ ಮೇಡಮ್, ಆ್ಯಸ್ ಎ ಮಹಿಳಾ ಸಂಗೀತ ನಿರ್ದೇಶಕಿಯಾಗಿ, ಅಂದರೆ ಈಗ ಪುರುಷ ಪ್ರಧಾನ ಸಮಾಜ ಅಂತ ಹೆಂಗೆ ಕರಿತೀವಿ, ಹಾಗೆ ಪುರುಷರಿಗೆ ಹೆಚ್ಚಿನ ಆದ್ಯತೆ ಅಂತ ಎಲ್ಲ ಕಡೆನೂ ಮಾತಿದೆ, ಅದು ಪಕ್ಕಕ್ಕೆ ಇಡೋಣ. ಮಹಿಳಾ ನಿರ್ದೇಶಕರು, ಅದರಲ್ಲೂ ಸಂಗೀತ ನಿರ್ದೇಶಕರ ಸಂಖ್ಯೆ ಭಾಳ ವಿರಳ ನಮ್ಮ ಕನ್ನಡ ಇಂಡಸ್ಟ್ರಿ. ಈಗ ಮೊನ್ನೆ ರೀಸೆಂಟಾಗಿ ಬಾಬಿ ಮೇಡಮ್ ಮಾಡಿದ್ರು, ಸೊ ನೀವಿದ್ದೀರಿ. ಸೊ ಇಲ್ಲಿ ನೀವು ಮಾಡುವಾಗ ಒಂದಷ್ಟು ಸವಾಲುಗಳಿರ್ತವೆ. ಆ ಸವಾಲುಗಳು ಏನು, ಹೇಗಿರುತ್ತೆ, ಬಂದವರು ಹೇಗೆ ನಿಮ್ಮ ಜೊತೆ ರಿಯಾಕ್ಟ್ ಮಾಡ್ತಾರೆ, ನಿಮಗೆ ಬರೋರು ಹೊಸ ಡೈರೆಕ್ಟರ್ನ ಅಥವಾ ಹಳೆ ಡೈರೆಕ್ಟರ್ನ ಹೇಗೆ ಅಂತ? ಅದೇ ಹೇಳಿದ್ನಲ್ಲ, ಫಸ್ಟ್ ಬರ್ಬೇಕಾದ್ರೆ ಡೌಟ್ ಅಲ್ಲಿ ಇರ್ತಾರೆ, ಬಟ್ ಒಂದ್ಸಲಿ ವರ್ಕ್ ಮಾಡಿದ್ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಮತ್ತೆ ನನಗೆ ತುಂಬಾ ಜನ ನನಗೆ ಈ ತರ ಮಾಡಿ ಅಂತ ಬಂದಾಗ ಇನ್ನೊಬ್ರು ಟೆಕ್ನಿಷಿಯನ್ ರೆಫರ್ ಮಾಡಿ ಬಂದಿರೋದಂಥದ್ದೇ ಜಾಸ್ತಿ. ಸೊ ಹಂಗಾಗಿ ಒಂದು ಸಮ್ ಟೈಮ್ ಅವ್ರ ಕಾನ್ಫಿಡೆನ್ಸ್ ಅಲ್ಲೇ ಬಂದಿರ್ತಾರೆ. ಇವಾಗ ನನ್ ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ಎಂಕ್ವೈರಿ ಬಂತು, ಅದಕ್ಕೆ ನಮ್ಮ ಅವರು KGF ಎಡಿಟರ್ ಇನ್ನೊಬ್ರು ರವಿಶಂಕರ್ ಸಮಥಿಂಗ್ ಅನ್ಸುತ್ತೆ, ಅವ್ರು ಯಾರೋ ರೆಫರ್ ಮಾಡಿದ್ರಂತ ಈ ತರ. ಅವ್ರು ಆಕ್ಚುಲಿ ನನ್ನ ನೋಡು ಇಲ್ಲ, ಬಟ್ ನಂದು ಯಾವ್ದೋ ಒಂದು ಕೆಲಸ ನೋಡಿ ಅವ್ರು ರೆಫರ್ ಮಾಡಿರ್ತಾರೆ. ಈ ತರ ಬಂದಿರ್ತಾರೆ, ಖುಷಿ ಆಗುತ್ತೆ. ಬಟ್ ಏನಂತಂದ್ರೆ ಡೌಟ್ ಅಲ್ಲಿ ನೋಡಿದಾಗ ಅಥವಾ ಇವ್ರು ಮಾಡ್ತಾರೋ ಇಲ್ವೋ ಅನ್ನೋದೊಂದು ಕನ್ಫ್ಯೂಷನ್ ಅಲ್ಲಿ ನಮ್ಗೆ ಕೆಲಸ ಕೊಟ್ಟಾಗ ಒಂದ್ ಮೂವಿ ಆತರ ಆಯ್ತು ನನ್ಗೆ.
ಅವ್ರು ಕೊಡ್ಬೇಕಾದ್ರೆ ಒಂದು ಬಡ್ಜೆಟ್ನು ಫಸ್ಟ್ ಮಾತಾಡಲ್ಲ, ಬಟ್ ನಮ್ಮ ಹತ್ರ ಕೆಲಸ ಅಂತೂ ತಗೋಬೇಕು. ಸೊ ನಮಗೆ ಇವಾಗ ಇನಿಷಿಯಲ್ ಸ್ಟೇಜಲ್ಲಿ ಓಕೆ ಎಕ್ಸ್ಪೀರಿಯನ್ಸ್ ಅಂತ ಅಟ್ಲೀಸ್ಟ್ ನಾನು ಲಾಭ ಮಾಡಲಿಲ್ಲ ಅಂದ್ರೂ ಅಲ್ಲಿಗೆ ಆಗೋಷ್ಟಾದ್ರೂ ಒಂದು ಬಡ್ಜೆಟ್ ಮಾತಾಡ್ಕೋತಿದ್ವಿ. ಇವಾಗ ಬಡ್ಜೆಟ್ಟು ಇವ್ರೇನು ಮಾತಾಡಿಲ್ಲ, ಫಸ್ಟ್ ಮಾಡಿ ತೋರಿಸಿ ಅಂತಂದಾಗ ಎಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಇಲ್ದ ಅವ್ರು ಬಂದಾಗ ನಮ್ಗೆನೆ ಕೆಲಸ ಮಾಡಕ್ ಮನ್ಸು ಬರಲ್ಲ. ಕರೆಕ್ಟ್. ಇವಾಗ ನಾವ್ ಏನೇ ಒಂದ್ ಮಾಡಿದ್ರು ಮನ್ಸ್ಫೂರ್ತಿಯಾಗಿ ಮಾಡ್ಬೇಕು. ಅವರೇ ಡೌಟ್ ಅಲ್ಲಿ ಬಂದಾಗ ನಾನು ಆತರ ಒಂದು ಪ್ರಾಜೆಕ್ಟ್ ರೀಸೆಂಟ್ ಆಗಿ ಕೈ ಬಿಟ್ರಿ ಅಂತಂದ್ರೆ ನಾನು ಆಮೇಲೆ ಅದ್ರಲ್ಲಿ ಇಂಟ್ರೆಸ್ಟ್ ತೋರ್ಸಕ್ ಹೋಗ್ಲಿಲ್ಲ. ಇತ್ತೀಚೆಗೆ ಯಶ್ ಅವರ ತಾಯಿ ಸಿನಿಮಾ ಬಂತಲ್ಲ, ಮಾಡ್ಬೇಕಿತ್ತು, ಅದಕ್ಕೆ ಬಂತು ಅವರು ಡೈರೆಕ್ಟರ್ ಕಡೆಯಿಂದ ಬಂತು ಈ ತರ ಟ್ರೈ ಮಾಡ. ಅವ್ರ ಪಾಪ ಆಕ್ಚುಲಿ ಜೆನ್ಯೂನ್ ಆಗಿ ಅವರು ಟ್ರೈ ಮಾಡಿದ್ರು, ಮಾಡಿ ಮೇಡಮ್ ಈ ತರ ಅಂತ. ನಾನು ಟ್ರೈ ಮಾಡ್ತಿದ್ದೆ, ಬಟ್ ಏನಂತಂದ್ರೆ ಒಂದ್ ಕಡೆ ನನ್ಗೆ ದೊಡ್ಡ ಮೂವಿ ಅಂತಂದಾಗ ಪ್ರೆಷರು ಜಾಸ್ತಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ನನ್ಗೆ ಇಲ್ಲಿ ಬಡ್ಜೆಟ್ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತಂದಾಗ ಒಂದಷ್ಟು ಜನದ ಇನ್ವಾಲ್ವ್ಮೆಂಟ್ ಬೇಕೇ ಬೇಕಾಗುತ್ತೆ. ಯಾವ್ದಕ್ಕೂ ಏನೂ ಇಲ್ಲ ಮಾಡ್ಬೇಕು ಅಂತಂದಾಗ 1-2 ಸೀನ್ ಮಾಡಿದೆ. ಅದಾದ್ಮೇಲೆ ಹೌದು RR ಬಂದಿತ್ತು. ಸೊ ಆ ತರ ಎಲ್ಲ ಒಂದ್ ಕಡೆ ಅವ್ರ ಕಾನ್ಫಿಡೆನ್ಸ್ ಇಲ್ಲದೆ ನಮಗ್ ಕೆಲಸ ಕೊಟ್ಟಾಗ ನಮಗೂ ಅದ್ರ ಮೇಲೆ ನಾನು ಆಕ್ಚುಲಿ ಅದ್ ಪ್ರಾಜೆಕ್ಟ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಒಂದೊಳ್ಳೆ ಬಡ್ಜೆಟ್ ಮೂವಿ ಅಂಡ್ ಸೀನ್ಗಳು ನೋಡಿದ್ನಲ್ಲ, ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ರು ಎಲ್ಲ. ಬಟ್ ಇದೇ ಕಾರಣದಿಂದ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಯಾಕೆ ಕಳ್ಕೋಬೇಕು? ಹೌದು, ಕರೆಕ್ಟ್. ನನ್ನ ಯಾಕೆ ಅದೆಂತ ದೊಡ್ಡ ಪ್ರಾಜೆಕ್ಟ್ ಆದ್ರೂ ಅಷ್ಟೇ ನನ್ನ ಕುಗ್ಗಿಸ್ತಾ ಇದೆ ಅಂತಂದ್ರೆ ಬೇಡ ನನಗೆ ಅಂತ ನಾನು ಸ್ವಲ್ಪ ಇಂಟ್ರೆಸ್ಟ್ ತೋರಿಸೋದನ್ನ ಬಿಟ್ಟೆ ಅಷ್ಟೇ ಇದ್ರಲ್ಲಿ. ನೀವು ಹಿಂದೆ ಒಮ್ಮೆ ಹೇಳ್ಕೊಂಡಿದ್ದೆ ನೆನಪು, ಅಮ್ಮ ತುಂಬಾ ಕಷ್ಟಜೀವಿ, ಅಮ್ಮ ತುಂಬಾ ದುಃಖ ಇದನ್ನ ಯಾವತ್ತೂ ನಮ್ಮ ಹತ್ರ ತೋರ್ಸ್ಕೊಂತಿರ್ಲಿಲ್ಲ ಅಂತ. ಅಮ್ಮ ಹೇಳ್ಕೊಟ್ಟಂತ ಪಾಠ ಯಾವುದು ನಿಮಗೆ? ಅಮ್ಮ ಹೀಗ್ ಮಾಡು ಹಾಗ್ ಮಾಡು ಅಂತ ಯಾವತ್ತೂ ಅಂದ್ರೆ ಹೇಳಿದವರಲ್ಲ, ಬಟ್ ಅವ್ರು ಇದ್ದಿದ್ದ ರೀತಿನ ಅಂದ್ರೆ ಅದನ್ನ ನೋಡಿನೇ ತುಂಬಾ ಕಲ್ತಿದೀವಿ. ಅಮ್ಮನ ಕಣ್ಣಲ್ಲಿ ಅಷ್ಟು ಕಷ್ಟ ಎಲ್ಲ ನೋಡಿದ್ರು ಒಂದಿನ ಅವ್ರ ಕಣ್ಣಲ್ಲಿ ನಾನು ನೀರು ನೋಡಿಲ್ಲ. ಅಂಡ್ ಅವರು ಬೆಡ್ ರಿಡನ್ ಆದಾಗ್ಲೂ ದಿನ ಹಾಡುಗಳನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡೋರು. ಆದ್ರೂನು ಪ್ರೋಗ್ರಾಮ್ಸ್ ಗಳಿಗಿಲ್ಲ, ಅವಕಾಶಗಳಿಲ್ಲ ಹಾಡಕ್ಕೆ. ಅವಾಗ ಒಂದ್ ಟೈಮಲ್ಲಿ ಪೀಕ್ ಲೆವೆಲ್ ಅಲ್ಲಿ ಬಿಸಿ ಇದ್ರು, ಇವು ಪ್ರೋಗ್ರಾಮ್ಸ್ ಇಲ್ಲ, ಏನು ಇಲ್ಲ, ಆದ್ರೂ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋರು. ಇದರಿಂದ ನಾವು ತುಂಬಾನೇ ಕಲಿಯೋದಿದೆ. ಅಂಡ್ ನನ್ ಕಂಡ್ರೆ ಅಂದ್ರೆ ತುಂಬಾನೇ ಒಂದಿದು ಅಂದ್ರೆ ನೀನ್ ನನ್ಗಿನ್ನ ಒಳ್ಳೆಯವಳ ಕಡೆ ಅಂದ್ರೆ ಎಲ್ಲಾ ವಿಷಯದಲ್ಲೂ ಆದ್ರೆ ಪೇಷನ್ಸ್ ಇಂದ ತಂದೆಯ ಎಲ್ಲಾ ಸವಾಲನ್ನ ಎದುರಿಸ್ತಾ ಇದ್ರಲ್ಲ, ಅದನ್ನ ಗಮನಿಸಿರ್ಬೋದಾ ಅಂತ ಪ್ರಾಬಬ್ಲಿ ಅನ್ಸುತ್ತೆ. ಬಿಕಾಸ್ ಆಮೇಲೆ ಅಮ್ಮ ಬೆಡ್ ರಿಡನ್ ಆದಾಗ ಅಗೇನ್ ಅವ್ರ ಜವಾಬ್ದಾರಿನೂ ಸ್ವಲ್ಪ ನಾನು ತಗೊಳ್ಬೇಕಾಗಿತ್ತು. ಬಟ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ನನ್ನ ಮಗಳು ಒಂದು ಸ್ಕೂಲ್ಗೆ ಸೇರ್ಸೋವರೆಗೂ ನಾನು ಅತ್ತೆ ಮನೇಲಿ ಇದ್ದಿದ್ದು. ನನ್ನ ಮದ್ವೆ ಆದ್ಮೇಲೆ ನಾವು ಕಂಪ್ಲೀಟ್ ಆಗಿ ಅಮ್ಮನ ಮನೆಗೆ ಶಿಫ್ಟ್ ಆದ್ವಿ. ಬಿಕಾಸ್ ಇಲ್ಲೆಲ್ಲ ಮ್ಯೂಸಿಷಿಯನ್ಸ್ ಇರೋದ್ರಿಂದ ಇಲ್ಲಿ ಬೆಳೀಲಿ ಅನ್ನೋದು ನನ್ನ ಹಸ್ಬೆಂಡ್ಗೆ. ಸೊ ಇಲ್ಲಿ ಬಂದಾಗ ಇವಾಗ ಅನ್ಸುತ್ತೆ ಮೋಸ್ಟ್ಲಿ ಅಂದ್ರೆ ಅಪ್ಪ ಅಮ್ಮ ಹೋದ್ರು, ಇವಾಗ ನಾವು ಈ ಎಲ್ಲ ಒಂದು ಜವಾಬ್ದಾರಿ ತಗೊಂಡು ಒಟ್ಟಿಗೆ ಇರೋದಕ್ಕೋಸ್ಕರನೇ ಅವಾಗ ನಾವು ಇಲ್ಲಿ ಬಂದ್ವೇನೋ ಅಂತ ಅನ್ನಿಸ್ತು. ಸೊ ಅಮ್ಮನಿಂದ ಕಲ್ತಿದ್ದು ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್. ಮತ್ತೆ ಅದೇ ಅಂತ ಇದ್ರಲ್ಲೂ ಹಾಡೋದು, ಕೇಳೋದನ್ನ, ಪ್ರಾಕ್ಟೀಸ್ ಮಾಡೋದನ್ನ ಅವ್ರು ಯಾವತ್ತೂ. ಕೊನೆ ಗಳಿಗೆಯಲ್ಲಿ ಅಮ್ಮ ಹಾಡ್ತಾ ಇದ್ದ ಹಾಡು ನಿಮಗೆ ನೆನಪಿದೆಯಾ? ಹಳೆಯ ಸಾಂಗ್ಸ್ಗಳು ಎಲ್ಲ ಹಾಡೋರು. ಆಮೇಲೆ ಶೋಸ್ ಅಲ್ಲಿ ಅವ್ರು ಜಾಸ್ತಿ ಹಾಡ್ತಿದ್ದು ಅಮ್ಮ ಮಗುವಿನ ಹಾಡು, ಅಣ್ಣಯ್ಯ ಅಣ್ಣಯ್ಯ ಬಾರೋ, ಅದನ್ನ ಅಮ್ಮ ಮತ್ತೆ ಮಗು ಧ್ವನಿಲಿ ಹಾಡೋದು. ಇತ್ತೀಚೆಗೆ ನಾನು ನನ್ನ ಕಾರ್ಯಕ್ರಮದಲ್ಲಿ ಅದು ಹಾಡಿದ್ದೆ. ರಿಪೀಟ್ ಮಾಡಬಹುದಾ ಅದನ್ನ ಅಮ್ಮನಿಗೋಸ್ಕರ? ಅಣ್ಣಯ್ಯ ಅಣ್ಣಯ್ಯ ಬಾರೋ, ಅಮ್ಮನ ಮಡಿಲ ಸೇರೋ, ಜೋಗುಳ ಹಾಡುವೆ ಜೋಗುಳ ಹಾಡುವೆ, ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅಮ್ಮಯ್ಯ ಅಮ್ಮಯ್ಯ ಬಾರಿ, ಅಕ್ಕರೆ ಸಕ್ಕರೆ ತಾರೆ,
ಜುಗುಳ ಕೇಳುವೆ ನಿತ್ಯ ಮಾಡುವೆ ಓ ಓ ಹಾ ಆ ಓ ಎರಡು ವಾಯ್ಸಲ್ಲಿ ಹೇಳೋದಿದೆಯಲ್ಲ ಅದು ತುಂಬ ಇದು ಅಂದರೆ ಅಮ್ಮ ಅದ್ಭುತವಾಗಿ ಹಾಡ್ತಾ ಇದ್ರು. ಹೌದು. ಓಕೆ, ಅಪ್ಪ ನಿಮ್ಮನ್ನ ಹಾಡು ಅಂತ ಅಂದಾಗ ನೀವು ಯಾವ್ದು ಹಾಡ್ತಿದ್ರಿ ಒಂದು, ಆಮೇಲೆ ಅಪ್ಪ ಯಾವತ್ತೂ ನಿಮ್ಮನ್ನ ಸ್ಕ್ರೀನ್ ಮುಂದೆ ಬರಬೇಕು ಮಕ್ಕಳು ಅಂತ ಅನ್ಸ್ಕೊಂಡಿರ್ಲಿಲ್ವಾ ಅಂತ? ಇಲ್ಲ, ಅವ್ರು ಯಾವತ್ತೂ ಆ ಥರದ್ದೇನು ಅವ್ರು ಸುಮ್ಮನೆ ಅವ್ರು ಪಾಡಿ ಹೋಗೋರು ಆಕ್ಟ್ ಮಾಡೋರು ಬರೋರು ಅಷ್ಟೇನೆ. ಅಂದ್ರೆ ಅವ್ರಿಗೆ ನನ್ ಸಂಗೀತದಲ್ಲೇ ಬರ್ಬೇಕು ಅಂತ ಅವ್ರಿಗೆ ಇದ್ದಿದ್ದು. ನೀವು ಅಮ್ಮನ ಹಾದಿ ಹಿಡಿದ್ರು ಹೌದು ಅಷ್ಟೇನೆ. ಹೌದು. ಯಾಕಂದ್ರೆ ಅಮ್ಮನ್ ಮದ್ವೆ ಆಗಿದ್ರೆ ನಾನು ಒಬ್ರು ಗಾಯಕಿನ್ ಮದ್ವೆ ಆಗ್ಬೇಕು ಅಂತಾನೆ ನೋಡಿ ಮದ್ವೆ ಆಗಿದ್ದು. ಸೊ ಹಂಗಾಗಿ ಮಕ್ಕಳು ಎಲ್ಲೂ ಇದ್ರಲ್ಲೇ ಬರ್ಬೇಕು ಅಂತಿದ್ದು, ಅದ್ ಕೊನೆಗೆ ಅದ್ ಹಂಗೆ ಆಯ್ತು. ಬಟ್ 3 ಜನಕ್ಕೂ ಆಕ್ಟಿಂಗ್ ಮಾಡು ಕ್ಯಾಲಿಬರ್ ಅಂತೂ ಇದೆ, ಖಂಡಿತ ಇದೆ. ಅಪ್ಪನಿಂದ ಅದು ಜೀನಲ್ಲಿ ಬಂದಿರುತ್ತೆ. ಬಟ್ ಏನಂದ್ರೆ ಈಗ ಆಕಸ್ಮಿಕವಾಗಿ ನನ್ ಮಗಳು ಒಂದ್ ಚಲನಚಿತ್ರಕ್ಕೆ ಆಕ್ಟ್ ಮಾಡಿದಾಳೆ. ಯಾವ ಸಿನಿಮಾ? ಸಂದರ್ಭ ಸಹಿತ ವಿವರಿಸಿ ಅಂತ. ಅದಕ್ಕೆ ನಂದೇ ಮ್ಯೂಸಿಕ್ ಡೈರೆಕ್ಷನ್. ಸದ್ಯದಲ್ಲೇ ಇವಾಗ ಅನೌನ್ಸ್ ಮಾಡ್ತಿದೀವಿ. ಸೊ ನಾವ್ ಅದೇ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡ್ಬೇಕಾರೆ ಅನ್ಕೊಳ್ತಾ ಇದ್ದೆ, ಓ ಅಪ್ಪಂದು ಜೀನು ಬಂದಿದೆ, ಲೆಗಸಿ ಉಳಿಸ್ಬೇಕಲ್ಲ ಅಲ್ವಾ, ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ನಾವು ಆಕ್ಚುಲಿ ಅವ್ರು ಮಾಡ್ಬೇಕು ಮಾಡ್ಬಾರ್ದು ಏನೋ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಆಕಸ್ಮಿಕವಾಗಿ. ಹೌದು, ಅದು ಹಿಂಗೆ ಮೇಡಮ್ ನಿಮ್ ಮಗಳನ್ನ ಟ್ರೈ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಅಂದ್ ಮಾಡಿದ್ರು. 3 ದಿನ ಹೋದ್ರು, ಶೂಟಿಂಗ್ ಮುಗಿಸ್ಕೊಂಡು ಆರಾಮಾಗಿ ಮುಗಿಸ್ಕೊಂಡು ಬಂದ್ಲು. ನೋಡಿ ನಮ್ಗೆ ಆಶ್ಚರ್ಯ ಆಗೋಯ್ತು, ಅಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದಾಳೆ. ಸೊ ಅವ್ರ ತಾತಂದು ಬಂದಿದೆ. ಓಕೆ, ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಆದ್ರಿ, ಸಿಂಗರ್ ಆದ್ರಿ, ಆರ್ಕೆಸ್ಟ್ರಾಗಳೆಲ್ಲ ಹಾಡಕ್ ಶುರು ಮಾಡಿದ್ರಿ, ನಿಮ್ದೇ ಆದಂಥ ಒಂದು ತಂಡ ಕಟ್ಕೊಂಡ್ರಿ. ಈ ಡೈರೆಕ್ಷನ್ ವಿಚಾರಕ್ಕೆ ಬಂದ, ಡೈರೆಕ್ಷನ್ ಮಾಡ್ಬೇಕಂತ ಅನ್ಸಿದ್ದು ಏನಾದ್ರು ಇದೆಯಾ ಅಂತ? ಯಾಕಂದ್ರೆ ಅದೊಂದು ಉಳಿದಿದೆ ಬಾಕಿ. ಇದೆಯಾ? ನೋಡಿ, ಪ್ರೊಡಕ್ಷನ್ ಬೇರೆ ಇರೋದು, ಯಾಕಂದ್ರೆ ಅನುಭವ ಆಗಿದೆ ಅಲ್ವಾ, ಅಪ್ಪನ ಅನುಭವ ಆಗಿರೋದ್ರಿಂದ ಆತರ ಇದ್ದಿದ್ರೆ ಇವಾಗಲೇ ಮಾಡ್ಬಿಡ್ತಾ ಇದ್ರು. ಒಂದೊಳ್ಳೆ ಮ್ಯೂಸಿಕಲ್ ಸಬ್ಜೆಕ್ಟ್ ಮಾಡ್ಬೇಕು ಅನ್ನೋದಿದೆ. ಈಗೆಲ್ಲ ಇನ್ನೂ ಒಂದು 5-6 ವರ್ಷಗಳ ಆಗ್ಲಿ, ಅಲ್ಲಿವರೆಗೂ ತಯಾರಿ ಮಾಡ್ಕೊಳ್ತೀನಿ. ಹೌದು, ಅಂದ್ರೆ ಮಾಡಿದ್ರೆ ಅದು ಈ ಮಟ್ಟದಲ್ಲೇ ಮಾಡ್ಬೇಕು, ಇದು ಹಿಂಗೆ ಮಾಡ್ಬೇಕು ಅನ್ನೋದೊಂದು ತಲೆಯಲ್ಲಿದೆ. ಯಾಕಂದ್ರೆ ಅದು ನಿಜವಾದ ಒಂದು ಸ್ಟೋರಿನ ಇಟ್ಕೊಂಡು ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಸೊ ಅದಕ್ಕೆ ಬೇಕಾದ ತಯಾರಿ ಆಮೇಲೆ ಏನ್ ಬೇಕೋ ಮಾಡಿನೇ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬಟ್ ಮುಂಚೆಯಿಂದನೂ ಮೂವಿ ಕ್ರೇಜ್ ಅಂತ ನಮ್ಮ ಮನೇಲಿ ಎಲ್ರಿಗೂ ಇದೆ. ಸೊ ನಾನ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಕ್ ಶುರು ಮಾಡಿದಾಗ್ಲಿಂದ ಅಂತೂ ಆಲ್ಮೋಸ್ಟ್ 7-8 years ಇಂದ ದಿನ 2 ಮೂವಿ ನೋಡಿನೇ ಮನ್ಗೋದು ಆತರ. ಅಂದ್ರೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಬ್ಸರ್ವ್ ಮಾಡಕ್ಕೆ ನಾನು ಶುರು ಮಾಡಿದ್ದು. ಸೊ ಅದ್ ಮಾಡ್ತಾ ಮಾಡ್ತಾ ನನ್ಗೆ ಈ ಮೂವಿ ಆ ಕ್ರೇಜ್ ಇನ್ನೂ ಒಂಥರ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಯಾವ್ದೇ ಕನ್ನಡ ಮೂವೀಸ್ ರಿಲೀಸ್ ಆದ್ರೆ ಲೈಕ್ ಆಲ್ಮೋಸ್ಟ್ ಫ್ರೀ ಇದ್ವಿ ಅಂತಂದ್ರಂತೂ ಫಸ್ಟ್ ಶೋ ಹೋಗ್ತೀವಿ ನಮ್ಮ ಮನೆಯಲ್ಲೆಲ್ಲರೂ. ಆತರ ಥಿಯೇಟರ್ಗೆ ಹೋಗಿ ನೋಡ್ತೀವಿ ಕನ್ನಡ ಮೂವೀಸ್ ನ. ಅಲ್ಲಿಗೆ ಹೋಗ್ಬೇಕಲ್ಲ ನಾವೆಲ್ಲ. ಹೌದು. ಇದಕ್ಕೂ ಮೊದಲು ನಿಮ್ದೊಂದು ಬ್ಯಾಂಡ್ ಇತ್ತು, ರೆಮೋ ಅವರು, ಅದು ಈಗಲೂ ಸಕ್ರಿಯವಾಗಿದೆಯಾ ಹೇಗೆ ಅಂತ? ಅಂದ್ರೆ ಅಷ್ಟು ಆಕ್ಟಿವ್ ಆಗಿಲ್ಲ, ಬಟ್ ಯಾವ್ದಾರ ಒಂದು ಶೋ ಬಂದ್ರೆ ಮಾಡ್ತೀವಿ. ನಾವು ಲಾಸ್ಟ್ ಮಾಡಿದ್ದು ಬಿಜಾಪುರ್ನಲ್ಲಿ, ಅಲ್ಲಿ ಟಿಕೆಟೆಡ್ ಶೋ, ಅಲ್ಲಿ ಕೂಡ ಹೌಸ್ಫುಲ್ ಆಯ್ತು, ಚೆನ್ನಾಗಾಯ್ತು. ನಾವು ಫಸ್ಟ್ ರೆಮೋ, ನಾನು ಮತ್ತೆ ಕುಶಲ ಮತ್ತೆ ಪ್ರಿಯಾ ಅಂತ ರಿದಮ್ ಪ್ಯಾಡ್ ಪ್ಲೇಯರು. ಸೊ ನಾವು 4 ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅದಾದ ನಂತರ ಆ ಸಂದರ್ಭದಲ್ಲಿ ನನ್ನ ತಂಗಿನ ಬೇಸ್ ಗಿಟಾರ್ ಕಲಿ ಅಂತ ಸ್ಟಾರ್ಟ್ ಮಾಡಿಸಿದ್ದು. ಇವಾಗ ಅವಳು ಬೇಸ್ ಗಿಟಾರ್ ಪ್ಲೇಯರ್ ಆಗಿ ತುಂಬಾನೇ ಬಿಸಿ ಇದ್ದಾಳೆ ಎಲ್ಲ ಕಡೆ. ಸೊ ಅವಾಗ ಒಂದು ಫೀಮೇಲ್ ಬ್ಯಾಂಡ್ ಅಂತ, ನಮ್ದು ಫಸ್ಟ್ ಫೀಮೇಲ್ ಬ್ಯಾಂಡ್ ಆಕ್ಚುಲಿ ಮಾಡಿದ್ದು. ಸೊ ಅದಾದ ನಂತರ ಒಂದಷ್ಟು ಕಾರ್ಯಕ್ರಮಗಳು ಆ ಸಮಯದಲ್ಲಿ ಕೊಟ್ವಿ. ನಂತರ ಸ್ವಲ್ಪ ರೆಮೋ ಆ ಕಡೆ ಮಜಾ ಟಾಕೀಸ್ ಅಲ್ಲಿ ಬಿಸಿ ಆದ್ರು, ನಾನು ಈ ಕಡೆ ಕಾನ್ಸರ್ಟ್ಸ್, ಅರ್ಜುನ್ ಜನ್ಯ ಕಾನ್ಸರ್ಟ್ಸ್ ಎಲ್ಲ ಹಾಡ್ತಾ ಇದ್ದೆ. ಸೊ ಇಲ್ಲಾಂದ್ರೆ ಪ್ರಾಬ್ಲಿ ಇವತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಬ್ಯಾಂಡ್ ಆಗಿ ಉಳಿದಿರೋದು. ಈಗಲೂ ಅದರ ಅಂದ್ರೆ ಎಂಕ್ವೈರೀಸ್ ಬಂದಾಗ ನಾವು ಮಾಡ್ತೀವಿ ಎಲ್ಲ ಒಟ್ಟಿಗೆ ಸೇರಿ. ಅದು ಸಂಗೀತ ನಿರ್ದೇಶಕರಾಗಿ ಹೊಸಬರಿಗೆ ಆದ್ಯತೆ ಕೊಡ್ತೀರಾ, ಅವಕಾಶ ಕೊಡ್ತೀರಾ ಹೇಗೆ ಅಂತ? ಖಂಡಿತ. ನಾನು ಎಷ್ಟೋ ಸಲ ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ನೆಲ್ಲೋ ಯಾವ್ದಾರ ಒಂದು ಒಳ್ಳೆ ವಾಯ್ಸ್ ಇದೆ ಅಂದ ತಕ್ಷಣ
ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಗುಡ್. ಕರೆಸ್ತೀನಿ ಸ್ಟುಡಿಯೋಗೆ, ಇದು ಮಾಡ್ತೀನಿ. ಅಂಡ್ ನನ್ನ ಸುತ್ತಮುತ್ತ ಯಾರ್ಯಾರಿದ್ದಾರೆ ಆದಷ್ಟು ಅವ್ರಿಗೆಲ್ಲ ಒಂದು ಅವಕಾಶ ಸಿಗ್ಬೇಕು ಅಂತ ಬಯಸ್ತೀನಿ. ಈವನ್ ನನ್ನ ಜೊತೆನೆ ಬಂದಂತ ಎಷ್ಟೋ ಗಾಯಕಿಯರು, ಈವನ್ ಫೀಮೇಲ್ ಸಿಂಗರ್ಸ್ ಆಗ್ಲಿ, ಫೀಮೇಲ್ ಆಗ್ಲಿ, ಮೇಲ್ ಆಗ್ಲಿ, ನಾನ್ ಹಾಡ್ಬೇಕು ಅನ್ನೋದು ನನಗೆ ಇಲ್ವೇ ಇಲ್ಲ. ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಬೇರೆಯವ್ರಿಗೆ ಅದೊಂದು ಆ ಖುಷಿನೇ ಬೇರೆ. ಸಿಂಗರ್ ಆಗಿ ನಾನೇನ್ ಸ್ಟ್ರಗಲ್ ಮಾಡಿರ್ತೀನಲ್ಲ, ನಾನು ಇನ್ನೊಬ್ರಿಗೆ ಅವಕಾಶ ಕೊಟ್ಟಾಗ ನನ್ಗೆ ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಖಂಡಿತ ಇವಾಗ್ಲೂ ಎಷ್ಟೋ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ, ಮೇಡಮ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಬೇಕು ಅನ್ಕೊಂಡಿದೀನಿ, ನಿಮ್ ಸಜೆಷನ್ ಬೇಕು ಅಂತ. ಆ ತರ ಎಲ್ಲ ಇದ್ದಾಗ ನಾನು ಆದಷ್ಟು ಸಮಯ ಯಾವಾಗ್ಲಾರು ಮಾಡ್ಕೊಂಡು ನನ್ನ ಸ್ಟುಡಿಯೋ ಕರೆಸಿ ನನ್ನ ಕೈಯಿಂದ ಏನ್ ಗೈಡೆನ್ಸ್ ಕೊಡ್ಬೋದು ಅದನ್ನ ಮಾಡ್ತೀನಿ. ಮತ್ತೆ ವಾಯ್ಸ್ ಆಫ್ ವಾಗ್ದೇವಿ ಅಂತ ನಂದೇ ಒಂದು ಮ್ಯೂಸಿಕ್ ಸ್ಕೂಲ್ ಮಾಡ್ಕೊಂಡಿದ್ದೀನಿ, ಆನ್ಲೈನ್ ಕ್ಲಾಸಸ್ ಮಾಡ್ತೀನಿ. ನಾನೇ ಒಂದು ಕೋರ್ಸ್ ಡಿಸೈನ್ ಮಾಡಿದ್ದೀನಿ. ಇನ್ ನಾಗರಬಾವಿಲಿ ಒಂದು ಬ್ರಾಂಚ್ ಇದೆ, ಅದ್ ಬಿಟ್ಟರೆ ನನ್ನ ಸ್ಟುಡಿಯೋನಲ್ಲಿ ಮಾಡ್ತೀನಿ. ಆನ್ಲೈನ್ ಜಾಸ್ತಿ ಮಾಡ್ತೀನಿ. ಇಲ್ಲಿ ಬೆಂಗಳೂರಲ್ಲೂ ಇದೆ, ಮತ್ತೆ ದುಬೈಯಿಂದ, UK ಇಂದ, ಬೇರೆ ಬೇರೆ ಕಡೆಯಿಂದ ಇದ್ದಾರೆ. ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇವಾಗ ವೆಸ್ಟರ್ನ್ ಕ್ಲಾಸಿಕಲ್ ಎರಡೂ ಕಲ್ತಿರೋದು, ಎರಡೂ ಅಡಾಪ್ಟ್ ಮಾಡಿ ಅದನ್ನ ಕೋರ್ಸ್ ಡಿಸೈನ್ ಮಾಡಿದೀನಿ. 4 ತಿಂಗಳು ಕೋರ್ಸ್ ತರ. ಸೊ ಆ 4 ತಿಂಗಳು ಕೋರ್ಸ್ ಆದ್ಮೇಲೆ ಒಂದು ಎಕ್ಸಾಮ್ ತರ ಇರುತ್ತೆ. ಸೊ ಎಸ್ಪೆಷಲಿ ಇದು ಮಾಡಿರೋದು ಫಿಲ್ಮಿ ಸಿಂಗಿಂಗ್ ಗೆ ಅಂತ. ಬಟ್ ಅದ್ರಲ್ಲಿ ನಾನು ವಚನ, ಭಕ್ತಿಗೀತೆ, ಭಾವಗೀತೆ ಎಲ್ಲ ಹೇಳ್ಕೊಡ್ತೀನಿ. ಎಸ್ಪೆಷಲಿ ಫಿಲ್ಮಿ ಸಿಂಗಿಂಗ್ ಅಂತ ಬಂದಾಗ ನಿಮ್ಗೆ ಯಾವ್ದೇ ಟೆಕ್ನಿಕ್ಸ್ ಗಳು ಹೇಳ್ಕೊಡಕ್ಕೆ ಅಷ್ಟೊಂದು ಕ್ಲಾಸ್ಗಳಿಲ್ಲ. ಇದರ್ ನಿಮ್ಗೆ ಕರ್ನಾಟಿಕ್ ಹೋಗ್ಬೇಕು, ಇಲ್ಲ ವೆಸ್ಟರ್ನ್ ಹೋಗ್ಬೇಕು. ಫಿಲ್ಮಿಗೆ ಅಂತ ತಯಾರಾಗೋದಕ್ಕೆ ಒಂದಷ್ಟು ಬೇಕು. ಇವಾಗ ನಮ್ಮ ರೆಕಾರ್ಡಿಂಗ್ ನಲ್ಲಿ ನಾನೇನ್ ದೊಡ್ಡ ಸಿಂಗರ್ ಅಂತ, ಬಟ್ ರೆಕಾರ್ಡಿಂಗ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಏನ್ ಮಾಡ್ಬೋದು ಅದನ್ನ ಡಿಸೈನ್ ಮಾಡಿ ನಮ್ಮ ಸರ್ ಸ್ಟೀಫನ್ ಸರ್ ಪ್ರಯೋಗ ಅವ್ರ ಹತ್ರನೂ ತೋರಿಸಿ ಅವ್ರು ತುಂಬಾ ಖುಷಿ ಪಟ್ಟು ದೆನ್ ಅದನ್ನ ಇಂಪ್ಲಿಮೆಂಟ್ ಮಾಡಿ ಇವಾಗ ಒಂದು ಕೋರ್ಸ್ ಆಲ್ರೆಡಿ ಎಕ್ಸಾಮ್ಸ್ ತಗೊಂಡಿದ್ದಾರೆ ದುಬೈನಲ್ಲಿ ಒಂದು 25 ಜನ ಸ್ಟೂಡೆಂಟ್ಸ್. ಸೊ ಇವಾಗ ಬೆಂಗಳೂರಿನಲ್ಲಿ ಒಂದು ಎಕ್ಸಾಮ್ ಕೆಲವರು ತಗೊಳ್ತಿದ್ದಾರೆ. ಈಗ ಆಲ್ರೆಡಿ ಸೆಕೆಂಡ್ ಕೋರ್ಸ್ ಸ್ಟಾರ್ಟ್ ಮಾಡಿ. ಯೂಶಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಲಿರಿಕ್ ರೈಟರ್ ಕೂಡ ಆಗಿರ್ತಾರೆ, ತಾವ್ ಹೆಂಗೆ ಅಂತ? ಕಂಪೋಸ್ ಮಾಡ್ಬೇಕಾದ್ರೆ ಒಂದ್ 2 ಲೈನ್ ಆತರ ಮಾಡಿರ್ತೀವಿ. ಆತರ ಒಂದು ಆಲ್ಬಮ್ ಉಟ್ಕೊಂಡ್ಬಿಟ್ಟಿರುತ್ತೆ. ಹೌದು, ಲಾಂಗ್ ಬ್ಯಾಕ್ ಯಾವ್ದೋ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ. ಅದು ಬಿಟ್ರೆ ಲಿರಿಸಿಸ್ಟ್ ಆಗಿ ಅಷ್ಟೊಂದು ನಾನು ಕೆಲಸ ಮಾಡಿಲ್ಲ. ರೀಸೆಂಟ್ ಆಗಿ ಒಂದು ಆಲ್ಬಮ್ ಬಂತಲ್ಲ, ನ್ಯಾಯ. ಹೌದು, ಅದು ಮೊನ್ನೆ ರಿಲೀಸ್ ಆಗಿದ್ದು. ಅದಕ್ಕೆ ಕರಿಬಸವ ಅಂತ ಸಾಹಿತ್ಯ ಬರೆದಿದ್ದು, ಜಿ ನಾರಾಯಣ ಸ್ವಾಮಿ ಅಂತ ಅಡ್ವೊಕೇಟ್, ಅವರು ಅಡ್ವೊಕೇಟ್ಸ್ಗೆ ಡೆಡಿಕೇಟ್ ಮಾಡಿ ಒಂದು ಸಾಂಗ್ ಮಾಡಿದ್ದು. ಸೊ ಅದು ಮೂವಿ ಸ್ಟೈಲ್ ಅಲ್ಲೇ ಆಲ್ಮೋಸ್ಟ್ ಬಂದಿದೆ, ನೋಡ್ಬೇಕು ಹೇಗೆ ರೀಚ್ ಆಗುತ್ತೆ ಅಂತ. ಕೊನೆಯದಾಗಿ ಆಸ್ ಎ ಸಿಂಗರ್ ಹೊಸ ಸಿಂಗರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಹೊಸ ಮ್ಯೂಸಿಷಿಯನ್ಗೆ ಹೇಳೋದಕ್ಕೆ ಬಯಸ್ತೀವಿ? ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ದಿನ ಪ್ರತಿ ಹಲವಾರು ಟ್ಯಾಲೆಂಟ್ಸ್ಗಳನ್ನ ನೋಡ್ತಿರ್ತೀವಿ. ಸೊ ಕೆಲವ್ರಿಗೆ ಅವಕಾಶ ಸಿಗುತ್ತೆ, ಕೆಲವ್ರಿಗೆ ಅವಕಾಶ ಸಿಗಲ್ಲ. ಬಟ್ ನಾವು ಅದನ್ನ ನೋಡಿ ಕುಗ್ಗಬಾರ್ದು. ಇವಾಗ ಇನ್ಯಾರಿಗೋ ಅವಕಾಶ ಸಿಗ್ತಿದೆ, ನನಗ್ ಸಿಕ್ಕಿಲ್ಲ ಅಂತ ಅನ್ಕೊಳ್ಳೋದ್ರ ಬದಲು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗೋದು ನಿರಂತರ ಪ್ರಯತ್ನ ಒಂದು ಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಿಂದ ಆಗ್ತಿರೋದೇ ಅದು ಮೇನ್ ಪ್ರಾಬ್ಲಮ್. ಇನ್ಯಾರೋ ಲೈಮ್ ಲೈಟ್ ಅಲ್ಲಿ ಇದಾರೆ, ಇನ್ಯಾರೋ ಇದ್ರಲ್ಲಿದ್ದಾರೆ. ನಾವ್ ಇದನ್ನ ಯೋಚನೆ ಮಾಡೋದ್ರಲ್ಲಿ ಕಾಲ ಕಳಿತಿದೀವಿ ಹೊರತು ಮುಂದಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ, ಯಾಕಂದ್ರೆ ಕೆಲವ್ರಿಗೆ ಅದೃಷ್ಟ ಅನ್ನೋದಿರುತ್ತೆ, ಕೆಲವ್ರಿಗೆ ಅದನ್ನ ಟೈಮ್ ತಗೊಳುತ್ತೆ. ಸೊ ಕೆಲವ್ರಿಗೆ 1-2 ಸಾಂಗ್ ಅಲ್ಲೇ ಅವ್ರಿಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ. ಲೈಕ್ ಜಸ್ಕರಣ್ ಸಿಂಗ್ ಒಂದೇ ಸಾಂಗ್ ಅಲ್ಲಿ. ಅದೇ ಕೆಲವ್ರು ಎಷ್ಟೋ ಸಾಂಗ್ಗಳು ಹಾಡಿದ್ರು ಅವ್ರು ಇನ್ನು ಯಾರು ಅಂತಾನೆ ಗೊತ್ತಿರಲ್ಲ. ಸೊ ಆತರ ನಮ್ಮ ಪ್ರಯತ್ನ ನಿರಂತರವಾಗಿರ್ಬೇಕು, ಅಭ್ಯಾಸ ಹೊಸದು ಕಲಿತಾ ಇರ್ಬೇಕು ಇವಾಗಂತೂ. ಅಂಡ್ ಫುಲ್ ಫ್ಲೆಡ್ಜ್ ಆಗಿ ಇಲ್ಲಿ ಬರೋದು ಸ್ವಲ್ಪ ಕಷ್ಟ ಇದೆ. ಸೊ ಸೈಡ್ ಬೈ ಏನಾದ್ರೂ ಒಂದು ಪ್ರೊಫೆಷನ್ ಅಥವಾ ಬಿಸ್ನೆಸ್ ಏನಾದ್ರು ಮಾಡ್ಕೊಂಡು ಜೊತೆಗೆ ಇದನ್ನ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ನೆಮ್ಮದಿಯಾಗಿರ್ತೀವಿ. ಅಥವಾ ಮ್ಯೂಸಿಕ್ ನಲ್ಲೇ ಕಂಪ್ಲೀಟ್ ಆಗಿರ್ತೀವಿ ಅಂತಂದ್ರೆ ನಾ ಆಗ್ಲೇ ಹೇಳ್ದಂಗೆ ಒಂದು 4-5 ಆಯಾಮಗಳಲ್ಲಿ ಕೆಲಸ ಮಾಡೋದು ಗೊತ್ತಿದ್ರೆ ಖಂಡಿತ. ಇವಾಗ ಆಕ್ಚುಲಿ ಯಂಗ್ಸ್ಟರ್ಸ್ ದೇ ಆರ್ ಕೇಪಬಲ್. ಅವ್ರು ಆಕ್ಚುಲಿ ಕೆಲವರು ಆಕ್ಟಿಂಗು ಮಾಡ್ತಾರೆ, ಹಾಡ್ತಾರೆ, ಈ ಕಡೆ ಮ್ಯೂಸಿಕ್ ಮಾಡ್ತಾರೆ, ಪ್ರೋಗ್ರಾಮಿಂಗ್ ಮಾಡ್ತಾರೆ. ಹಾ, ಅಂಡ್ ಮುಂಚೆ ಎಲ್ಲ ಹಾಡೋರು ಮ್ಯೂಸಿಕ್ ಮಾಡಬಾರ್ದು, ಲೈಕ್ ಆ ತರದ್ದೆಲ್ಲ ಇವಾಗಿಲ್ಲ. ಎಲ್ರು ತಗೊಳ್ತಾರೆ, ಪಾಸಿಟಿವ್ ಆಗೇ ತಗೊಳ್ತಾರೆ ಎಲ್ರು. ಇವಾಗ ನಾನ್ ಕಂಪೋಸ್ ಮಾಡ್ಬೇಕಾದ್ರೂ ಫಸ್ಟ್ ನಾನು ಹೇಳಿದ್ದೆ ಹರಿಕೃಷ್ಣ ಅವ್ರಿಗೆ, ಅರ್ಜುನ್ ಜನ್ಯ ಅವ್ರಿಗೆ ಈ ತರ ಹಿಂಗ್ ಮಾಡ್ತಿದ್ದೀನಿ ಅಂತ. ಎಲ್ರು ಬೆನ್ ತಟ್ಟಿ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ಹೊಸ ಪ್ರಯತ್ನಗಳಿಗೆ ನಾವು ಹೆಜ್ಜೆ ಹಾಕ್ತಾನೆ ಇರ್ಬೇಕು.
ಅಂತ ಹೇಳಿ. ನೀವು ಆರಂಭದಲ್ಲಿ ಹೇಳಿದ ಆರ್ಕೆಸ್ಟ್ರಾದಲ್ಲಿ ನಾನು ಹೇಳ್ತಾ ಇದ್ದಿದ್ದು ಹಿಂದಿ ಹಾಡು ಅಂತೇಳಿ, ಆ ಹಿಂದಿ ಒಂದು ಹಾಡು ಹೇಳಿ ಮುಗಿಸ್ಬಿಡುವ. ಡಿಂಗ್ ಡಂಗ್ ಡಿಂಗ್ ಡಿಂಗ್ ಡಂಗ್ ಡಿಂಗ್ ಡಂಗ್ ಡಿಂಗ್ ಡಂಗ್ ಡಿಂಗ್ ಡಂಗ್ ಡಂಗ್ ಡಿಂಗ್ ಡಂಗ್ ಡಿಂಗ್ ಡಂಗ್ एक दो तीन चार पाँच छः सात आठ नौ 10 11 प्यारा तेरा तेरा करो गिन 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 इंतजार आजा पिया ये बहार तेरा करो गिन 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 इंतजार आजा पिया ना 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 1 2 3 4 5 6 7 8 9 10 11 12 13. ಆ್ಯಕ್ಚುಲಿ ಬಹಳ ಹಳೆ ಹಾಡಾದರೂ ಕೂಡ ಇವತ್ತಿಗೂ ಅಲ್ಲಲ್ಲಿ ಗುಣವಂತ ಹಾಡೇ ಇದೆ. ಹೌದು. ಎಸ್ ಮೇಡಮ್, ಇದುವರೆಗೂ ನಿಮ್ಮ ಸಂಗೀತದ ಯಾನ ಕುರಿತು ಸಾಕಷ್ಟು ಮಾತಾಡಿದ್ರಿ. ಸಂಗೀತ ಅಂದ ತಕ್ಷಣ ನಾವು ಕೇಳ್ಬಿಡ್ತೀವಿ, ಖುಷಿ ಪಡ್ತೀವಿ, ಆದರೆ ಅದ್ರ ಹಿಂದೆ ಇರ್ತಕ್ಕಂಥ ಎಫರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ. ಸುಲಭವಾಗಿ ನೀವು ಹಾಡೋದು ನಾವು ಕೇಳ್ತೀವಿ, ವಾವ್ ಅಂತೀವಿ, ಆದರೆ ಅದರಿಂದ ನಿಮ್ಮ ಶ್ರಮ ಬೇರೆಯೇ ಇರುತ್ತೆ. ನಿಮ್ಮ ಜರ್ನಿ ಇನ್ನೂ ಒಂದಿಷ್ಟು ಸಕ್ಸಸ್ಫುಲ್ಲಾಗಿ ನಡೀಲಿ. ನೀವು ಅಂದ್ಕೊಂಡಿರ್ತಕ್ಕಂಥ ಏನು ನಿರ್ದೇಶನ ಅಂದರೆ ಆದಷ್ಟು ಬೇಗ ಮಾಡಿ ತೆರೆ ಮೇಲೂ ಬರೋಕ್ಕೂ ಪ್ರಯತ್ನ ಪಡಿ ಅಂತ ಹೇಳ್ತಾ ನಮ್ಮ ಪಾಡ್ಕಾಸ್ಟಿಗೆ ಬಂದು ಒಂದಷ್ಟು ಮಾತಾಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಇವತ್ತು ಇಲ್ಲಿ ಕರೆದು ನಿಮ್ಮ ಚಾನಲ್ ಮೂಲಕ ನನ್ನ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ರಿ. ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.